ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ಎಸ್ಪೆನ್ ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು ಪಿ ಯು ಸಿ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗೆ ನಿಮ್ದೇನು ಮಾಡಲ್ ಕ್ವಶನ್ ಪೇಪರ್ ರಿಲೀಸ್ ಮಾಡಿದ್ರು ನೋಡಿ, 1, 2, 3 ಮೂರು ಮಾಡಲ್ ಕ್ವಶನ್ ಪೇಪರ್ ರಿಲೀಸ್ ಮಾಡಿದ್ರು ಡಿಪಾರ್ಟ್ಮೆಂಟ್ದು. ಆ ಮೂರು ಮಾಡಲ್ ಕ್ವಶನ್ ಪೇಪರಲ್ಲಿ ಬರುವಂಥ MCQ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್. ಪ್ರತಿಯೊಂದು MCQನ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಇದು ನಿಮಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ಎಕ್ಸಾಮ್ಗೆ. ಯಾಕಂದರೆ ಈ ಮೂರು ಮಾಡಲ್ ಕ್ವಶನ್ ಪೇಪರಲ್ಲಿರುವಂಥ ಟೈಪ್ ಇರುವಂಥ ಕ್ವಶನ್ಸೇ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರೋದ್ರಿಂದ ಸೊ ಈ ಒಂದು ಮೂರು ಕ್ವಶನ್ ಪೇಪರ್ನ ಪ್ರಾಕ್ಟೀಸ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಒಂದೊಂದು ಕ್ವಶನ್ ಪೇಪರಲ್ಲಿ 20 ಕ್ವಶನ್ಸ್ ಅಂದರೆ 15 MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಲ್ಲನೂ ಸಾಲ್ವ್ ಮಾಡ್ತಾ ಇದ್ದೀನಿ ನಾನು. ಸೊ ಪ್ರತಿಯೊಂದು ಮಾಡಲ್ ಪೇಪರ್ ಇದ್ರಾಗಿನ 20 ಕ್ವಶನ್ಸ್, ಸೆಕೆಂಡ್ದಾಗಿನ 20 ಕ್ವಶನ್, ಅಗೇನ್ ಥರ್ಡ್ದಾಗಿರುವಂಥ ಎಲ್ಲ 20 ಕ್ವಶನ್ನ ಸಾಲ್ವ್ ಮಾಡಿ ಡಿಸ್ಕಷನ್ ಮಾಡೋಣ. ಸೊ ಬನ್ನಿ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲೇದಾಗಿ ಫಸ್ಟ್ ಮಾಡಲ್ ಕ್ವಶನ್ ಪೇಪರ್ ಬರುವಂಥ ಫಸ್ಟ್ 20 ಸಾಲ್ವ್ ಮಾಡ್ತಾ ಹೋಗೋಣ. ಹೋಗ್ತೀನಿ. ಅದರಲ್ಲಿ ಬರುವಂಥ ಫಸ್ಟ್ ಕ್ವಶನ್ ಇದು ಏನಿದೆ, ಕನ್ಸಿಡರ್ ದ ಫಾಲೋಯಿಂಗ್ ಇಕ್ವಾಲೆನ್ಸ್ ರಿಲೇಷನ್. ಅವ್ರು ಹೇಳ್ತಾರೆ ಕನ್ಸಿಡರ್ ದ ಫಾಲೋಯಿಂಗ್ ಇಕ್ವಾಲೆನ್ಸ್ ರಿಲೇಷನ್ R to Z. ಓಕೆ, ಸೊ R to Z ಅಂದರೆ ಫಸ್ಟ್ R ರಿಯಲ್ ನಂಬರ್ ಇದೆ, ರಿಯಲ್ ನಂಬರ್ 2 Z ಇದೆ. ಅಗೇನ್ ಸೆಟ್ ಆಫ್ ಇಂಟೀಜರ್ ಅಂತ ಹೇಳ್ತಾರೆ. ರಿಲೇಷನ್ ಏನು ಕೊಡ್ತಾರೆ ನೋಡಿ, A, B 2 ಡಿವೈಡ್ಸ್ ಮಾಡಲ್ಸ್ 2 ಅನ್ನೋದು ಸಚ್ ದ್ಯಾಟ್ 2 ಅನ್ನೋದು ಡಿವೈಡ್ ಆಗ್ತದೆ A - B ಗೆ. ಅದಾದ್ಮೇಲೆ ಹೇಳ್ತಾರೆ ಇದನ್ನ ನಾವು ಕ್ಲಾಸ್ ಇಂಟರ್ವಲ್ ಅಂತ ಹೇಳಿದ್ವಿ. ಕೆಲವೊಂದು ಸತಿ ನಾವು ಗ್ರೇಟೆಸ್ಟ್ ಇಂಟೀಜರ್ ಅಂತ ಡಿನೋಟ್ ಮಾಡ್ತಿದ್ವಿ ಫಸ್ಟು, ಬಟ್ ಅದನ್ನು ನಾವು ಕೆಲವೊಂದು ಸತಿ ಗ್ರೇಟೆಸ್ಟ್ ಇಂಟೀಜರ್ ಆಫ್ X ಅಂತ ಡಿನೋಟ್ ಮಾಡ್ತೀವಿ. ಬಟ್ ಇದು ಅದಲ್ಲ ಸ್ಟೂಡೆಂಟ್ಸ್. ರಿಲೇಷನಲ್ಲಿ ಏನು ಡಿನೋಟ್ ಮಾಡಿದ್ದಾರೆ ಅಂದರೆ ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ, ರಿಪ್ರೆಸೆಂಟೆಡ್ ಇಕ್ವಾಲೆನ್ಸ್ ಕ್ಲಾಸಸ್. ಇದು ಕೆಲವು ಜನ ನೋಡಿರಲ್ಲ, ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಇದು, ಇಕ್ವಾಲೆನ್ಸ್ ಕ್ಲಾಸಸ್ ಆಫ್ 0 ಕೇಳ್ತಾ ಇದ್ದಾರೆ. ಓಕೆ, ಇಕ್ವಾಲೆನ್ಸ್ ಕ್ಲಾಸಸ್ಗೆ ಆಮೇಲೆ ಬರ್ತೀನಿ ನಾನು. ಮೊದಲಿಗೆ ರಿಲೇಷನ್ ಅಂದ್ರೆ ಏನು ಮೊದಲಿಗೆ ತಿಳ್ಕೊಳ್ಳಿ. ಈ ರಿಲೇಷನಲ್ಲಿ ಏನು ಕೊಟ್ಟಿದ್ದಾರೆ, 2 ಡಿವೈಡ್ಸ್ A - B. ಇವಾಗ A - B ಮಾಡಿದ್ಮೇಲೆ ಒಂದು ಆನ್ಸರ್ ಬರುತ್ತಲ್ಲ, ಅದು 2 ಡಿವೈಡ್ ಆಗಬೇಕು ಅಂತ ರಿಲೇಷನ್ ಕೊಟ್ಟಿದ್ದಾರೆ. ಓಕೆ, ಸೊ ಯಾವ್ಯಾವ ಇದು ಇಕ್ವಾಲೆನ್ಸ್ ಅಂತ ಅವರೇ ಹೇಳಿದ್ದಾರೆ. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಇದು 3 ಮಾರ್ಕ್ಸಲ್ಲಿ ಬಂದಿರುವಂಥದ್ದು. ಸೊ ನಾವು 0 ಹಾಕಿದರೆ 0 ಬರುತ್ತೆ. ಈಗ ರಿಫ್ಲಾಕ್ಸಿವ್ ಇದೆ, ಸಿಮೆಟ್ರಿಕ್ ಇದೆ, ಟ್ರಾನ್ಸಿಟಿವ್ ಇದೆ. ಓಕೆ, ಸೊ ಅವ್ರು ಕೇಳ್ತಾ ಇರೋದು 0ದು ಇಕ್ವಾಲೆನ್ಸ್ ಕ್ಲಾಸಸ್. ಅಂದರೆ ಇವಾಗ ನೀವು ರಿಲೇಷನ್ ಬರಿತಾ ಹೋಗ್ತೀರಾ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೋಡಿ, ನಾನು ಇಲ್ಲಿ 2, 4 ಬರೆದೆ. ಸೊ ಇದು 2 - 4 ಮಾಡಿದ್ರೆ 2 ಡಿವೈಡ್ ಆಗುತ್ತಾ? ಅದು ಪ್ಲಸ್ ಬರಲಿ ಮೈನಸ್ ಬರಲಿ ಅದು ಇಂಪಾರ್ಟೆಂಟ್ ಅಲ್ಲ, 2 ಡಿವೈಡ್ ಆಗಬೇಕು. ಆ ಥರ ಇರುವಂಥ ಎಕ್ಸಾಂಪಲ್ನ ನಾವು ಬರಿತಾ ಹೋಗಬೇಕು. ಸೊ ಫಾರ್ ಎಕ್ಸಾಂಪಲ್ ಆಗಿ ನೋಡಿ, 6, 12 ಅಂತ ಬರಿತೀನಿ. ಸೊ ಇದು ಬರಿಬೋದು, ಅಥವಾ 12, 6 ಬರಿಬೋದು. ಸೊ ಈ ಥರ ನಾವು ಎಕ್ಸಾಂಪಲ್ಸ್ಗಳನ್ನ ಬರಿತಾ ಹೋಗ್ಬೋದು. ಬಟ್ ಇವಾಗ ಅವ್ರು ಕೇಳಿರೋದೇನಪ್ಪ ಅಂತಂದರೆ, 0ದು ಇಕ್ವಾಲೆನ್ಸ್ ಕ್ಲಾಸಸ್ ಅಂತಂದರೆ 0 ಜೊತೆ ಬರುವಂಥ ರಿಸಲ್ಟ್ಸ್ಗಳು ಯಾವ್ಯಾವು ಅದನ್ನು ನೀವು ಇಲ್ಲಿ ಲಿಸ್ಟ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ 0 ಜೊತೆ ಬರಬೇಕು, ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ 0, 0 ಬರೀತೀನಿ ಸ್ಟೂಡೆಂಟ್ಸ್. 0 - 0 ಅಗೇನ್ ಡಿವಿಸಿಬಲ್ ಬೈ 0 ಯಾವ ಬೇಕಾದ ನಂಬರ್ ಜೊತೆ ಡಿವೈಡ್ ಆಗುತ್ತೆ. ಸೊ ಇದು ಒಂದು ಎಕ್ಸಾಂಪಲ್ ಆಗಿದೆ. ಅಗೇನ್ ನೆಕ್ಸ್ಟ್ ನೋಡಿ, 0, 2 ಅಂತ ತಗೋತೀನಿ ನಾನು. 0, 1 ಅಂತೂ ಬರಲ್ಲ, ಏನಾಗುತ್ತೆ 0 - 1 ಹಾಕಿದ್ರೆ 0 A ವ್ಯಾಲ್ಯೂ B ವ್ಯಾಲ್ಯೂ 1 ಹಾಕಿದ್ರೆ 1 2 ಇಂದ ಡಿವೈಡ್ ಆಗಲ್ಲ, 1/2 ಹೊಡೆದ್ಬಿಡುತ್ತೆ, ಅದು ಬರೆಯೋಕ್ಕಾಗಲ್ಲ. 2 ಬರೆದ್ರೆ ಏನಾಗುತ್ತೆ 2 ಇಂದ ಡಿವೈಡ್ ಆಗುತ್ತೆ. 0, 2 ಬರಿಬೋದು. ಅಗೇನ್ ನೋಡಿ 0, -2 ಬರಿಬೋದು. ಇಂಟೀಜರ್ ಅಂತ ಕೊಟ್ಟಿದ್ದಾರೆ, ನೆಗೆಟಿವ್ ವ್ಯಾಲ್ಯೂನ ತಗೋಬೋದಲ್ವಾ. ಅಗೇನ್ -2 ಬರುತ್ತೆ. ಅದಾದಮೇಲೆ 0, 4 ಬರೀತೀರಾ, 4 ಬರೆದ್ರೆ ಇನ್ನೊಂದು ನಂಬರೇ ಬರಿತಾ ಹೋಗ್ಬೇಕಲ್ವಾ. ಅಗೇನ್ 3 ಅಂತೂ ಬರಲ್ಲ. ಅಗೇನ್ 4 ಬರೀತೀರಾ, -4 ಬರೀತೀರಾ, ಅಗೇನ್ 0, 6 ಬರೀತೀರಾ, ಅಗೇನ್ -6 ಬರೀತೀರಾ. ಈ ಥರ ಪಾಸಿಟಿವ್ ಒಂದು ನೆಗೆಟಿವ್ ಒಂದು ಹಾಕೊಂತ ಹೋಗಬೇಕು. ಅವೆಲ್ಲನೂ ಇವನ್ ನಂಬರೇ ಆಗಿರಬೇಕು. ನೆಗೆಟಿವ್ ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಅಲ್ಲಿ ನಮ್ಗೆ ಇಲ್ಲಿ ನೆಗೆಟಿವ್ ಅಂದರೆ ಅದು ಡಿವೈಡ್ ಆಗುತ್ತೆ ಇಲ್ಲ ಅಷ್ಟೇ ಇದೆ ನಮ್ಮ ಕಂಡೀಷನು, ಆಯಿತಾ. ಸೊ ಅದು ಡಿವೈಡ್ ಆಗಬೇಕು. ಸೊ ಅದು ನೆಗೆಟಿವ್ ಇದನ್ನ ಪಾಸಿಟಿವ್ ಇದನ್ನ ಕಂಡೀಷನ್ ಇಲ್ಲ ನಮ್ಮ ರಿಲೇಷನಲ್ಲಿ. ಅಂದರೆ ಈ ಎಲ್ಲ ಆನ್ಸರ್ಸ್ಗೆ ಬರ್ತಾ ಹೋಗುತ್ತೆ. ಅಂದರೆ ಇಕ್ವಾಲೆನ್ಸ್ ಕ್ಲಾಸಸ್ ಆಫ್ 0 ಅಂತಂತಂದರೆ ನಾವು ಇಲ್ಲಿ ಏನು ಬರೀಬೇಕು, 0ದು ಜೊತೆ ಯಾವ್ಯಾವ ನಂಬರ್ಗಳು ಕನೆಕ್ಟ್ ಆಗಿದೆ ನೋಡಿ. ಫಸ್ಟು 0 ಇದೆ, ಅದಾದಮೇಲೆ 2 ಇದೆ, ಅದಾದಮೇಲೆ -2 ಇದೆ. ಅಂದರೆ ಇದಕ್ಕೆ ನಾವು +or -2 ಬರೀಬೋದು. ಅಗೇನ್ +or-4, ಅಗೇನ್ +or-6. ಈ ಥರ ಕಂಟಿನ್ಯೂಸ್ ಆಗಿ ಎಲ್ಲ ಇವನ್ ನಂಬರ್ಸ್ಗಳಾಗಿದೆ. ಅಂದರೆ ಇದಾಗಿದೆ ನಮ್ಮದು ಆನ್ಸರ್. ಇದು ಎಲ್ಲಿದೆ ನೋಡಿ ಸ್ಟೂಡೆಂಟ್ಸ್, ಆನ್ಸರ್ ಆಪ್ಷನಲ್ಲಿ. ಓಕೆ, ಫಸ್ಟ್ ಒನ್ ಆಪ್ಷನೇ ಆಗಿದೆ. ಸೊ 0 +or- ಇಲ್ಲಿದೆ, 6 ಇದೆ. ಇಲ್ಲಿ ಏನಾಗಿದೆ 1 ಬಂದಿದೆ. ಸೊ ಇದು ರಾಂಗ್ ಆಗುತ್ತೆ. ಅಗೇನ್ ಇದು ಕೂಡ ರಾಂಗ್ ಆಗುತ್ತೆ. ಇಲ್ಲಿ ನೋಡಿ ಏನು ಮಾಡಿದ್ದಾರೆ ಅವರು, 5 ತೊಗೊಂಡಿದ್ದಾರೆ, 1 ತೊಗೊಂಡಿದ್ದಾರೆ, ಇವು ಬರಲ್ಲ. ಓಕೆ, ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಇಕ್ವಾಲೆನ್ಸ್ ಕ್ಲಾಸಸ್ ಅಂದರೆ 0 ಜೊತೆ ಕನೆಕ್ಟ್ ಆಗಿರಬೇಕು, ಈ ರಿಲೇಷನ್ ಒಳಗೆ ಇರಬೇಕು. ಅರ್ಥ ಆಯ್ತಲ್ವಾ. ಇವಾಗ ಫಾರ್ ಎಕ್ಸಾಂಪಲ್ 2ದು ಕೊಟ್ಟಿದ್ರು ಅಂತ ಅನ್ಕೊಳ್ಳೋಣ. 2ದು ಇಕ್ವಾಲೆನ್ಸ್ ಕ್ಲಾಸಸ್ ಬರೀರಿ ಇದೇ ಎಕ್ಸಾಂಪಲ್ಗೆ ಅಂತಂದರೆ ನಾವೇನೆಲ್ಲ ಬರೀಬೇಕು, 2, 2 ಬರೀಬೋದಾ. ಓಕೆ, 2 - 2 0 ಆಗುತ್ತೆ. ಅಗೇನ್ 2, 4, 2, 6 ಎಲ್ಲನೂ ಬರೀಬೋದಲ್ವಾ ಇವನ್ ನಂಬರ್ಸು. ಸೊ ಆವಾಗ ಅದರ ಆನ್ಸರ್ 2 ಇಂದ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಈ ಥರ ಎಕ್ಸಾಂಪಲ್ಸ್ಗಳನ್ನು ನಾವು ಕೊಡ್ಬೋದು. 2, 0 ಬರೀಬೋದಾ ನೋಡಿ. 2, 0, 2 - 0 ಅಗೇನ್ ಎಸ್, ಇದು ಕೂಡ ಬರೀಬಹುದು. ಅಗೇನ್ 2 / 2 ಆಗಿ ಆಗುತ್ತೆ. ಸೊ 0, 2, 3 ಈ ಥರ ಆನ್ಸರ್ಸ್ಗೆ ಬರೋವಂಥದ್ದು. ಸೊ 2 ಜೊತೆ ಕನೆಕ್ಟ್ ಆಗಿರಬೇಕು, ಆ ರಿಲೇಷನ್ ಒಳಗೆ ಇರಬೇಕು. ಓಕೆ, ಇದಕ್ಕೆ ನಾವು ಇಕ್ವಾಲೆನ್ಸ್ ಕ್ಲಾಸಸ್ ಅಂತ ಹೇಳ್ತಾರೆ. ಅದಾದಮೇಲೆ ನೀವು ಜಸ್ಟ್ ಇವಾಗ ಒಂದು ಆನ್ಸರ್ ಕರೆಕ್ಟ್ ಅಂತ ಗೊತ್ತಾಯಿತು. ಇದು ಕರೆಕ್ಟ್ ಆಗಿ ಗೊತ್ತಾದ್ಮೇಲೆ ಉಳಿದಿರುವಂಥ 3 ಆಪ್ಷನ್ಸ್ಗಳು ಯಾಕೆ ರಾಂಗ್ ಇದಾವೆ ಅಂತ ತಿಳ್ಕೊಬೇಕು. ಸುಮ್ಮನೆ ನಾವು ಒಂದು ಮಾರ್ಕ್ ಮಾಡಿಬಿಟ್ರೆ ಮೇ ಬಿ ಇನ್ನೊಂದು 50% ಕರೆಕ್ಟ್ ಇರ್ಬೋದಲ್ವಾ. ಹಾಗೇನು ಇದು 50%, ಒಂದೆಲ್ಲೋ ಒಂದು ಆನ್ಸರ್ ಇರುತ್ತೆ 100% ಕರೆಕ್ಟ್. ಅದನ್ನು ನಾವು ಚೂಸ್ ಮಾಡಿ ಬರೀಬೇಕು. ಸೊ ಒಂದು ಸತಿ ಕ್ರಾಸ್ ಚೆಕ್ ಮಾಡ್ಕೊಂಡ್ಬಿಡಬೇಕು 3 ರಾಂಗ್ ಇದೆಯಾ ಇಲ್ವಾ ಅಂತ ಹೇಳಿ. ಓಕೆ, ಸೊ ಇದು ಕ್ಲಿಯರ್ ಆಯ್ತಲ್ಲ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ.
ದ ನೆಕ್ಸ್ಟ್ ಒನ್ ಕ್ವಶನ್ ನೋಡಿ, ಇಲ್ಲೇನು ಹೇಳ್ತಾ ಇದ್ದಾರೆ, ಇಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಥೀಟಾ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಅ ಸೈನ್ ಇನ್ವರ್ಸ್ ವೇರ್ 0 to 1 ಅಂತ ರೆಸ್ಟ್ರಿಕ್ಷನ್ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ದೆನ್ ದ ರೇಂಜ್ ಆಫ್ ದ ಥೀಟಾ ವಿಚ್ ಲೈಸ್ ಅಂತ ಹೇಳ್ತಾರೆ. ಸೊ ನಾವು ಸಡನ್ ಆಗಿ ಫಸ್ಟ್ ಆಪ್ಷನ್ ನಾವು ಬ್ಯಾಟ್ ಮಾಡಿಬಿಟ್ಟಿರ್ತೀವಿ, -5/2 to 5/2 ಮಾರ್ಕ್ ಮಾಡಿದ್ರೆ ಅಲ್ಲಿ ನಿಮ್ದು ಆನ್ಸರ್ ಹೋಯಿತು ಅಂತ ಅರ್ಥ. ಜಸ್ಟ್ ಅವರು ಸೈನ್ ಇನ್ವರ್ಸ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಕೇಳಿಲ್ಲ, ಅಲ್ಲಿ ಏನು ಮಾಡ್ತಾರೆ, ಒಂದು ರೆಸ್ಟ್ರಿಕ್ಷನ್ ಹಾಕಿದ್ದಾರೆ ಇಲ್ಲಿ. ಓಕೆ, ಎಕ್ಸ್ದು ರೆಸ್ಟ್ರಿಕ್ಷನ್ ಹಾಕಿದ್ದಾರೆ ನೋಡಿ, ಏನು ಡೊಮೇನ್ ರೆಸ್ಟ್ರಿಕ್ಷನ್ 0 to 1 ಒಳಗೆ ಮಾತ್ರ ಎಷ್ಟಿರುತ್ತೆ ರೇಂಜ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ನಿಮ್ದು ಸೈನ್ ಇನ್ವರ್ಸ್ ಗ್ರಾಫ್ ತೋರಿಸ್ತಾ ಇದೆ ನೋಡಿ, 0 ನಮ್ದು ಇಲ್ಲಿ ನೋಡಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಆಕ್ಚುಲಿ ರೇಂಜು -∞ to ∞ ಈ ಪ್ರಿನ್ಸಿಪಲ್ ಬ್ರಾಂಚ್ನ ತೊಗೊಂಡಿರ್ತೀವಿ ಯೂಶುವಲಿ ರೇಂಜ್ ಅಂತ. ಬಟ್ ಅವರು ಏನು ಕೊಟ್ಟಿದ್ದಾರೆ ಇಲ್ಲಿ ಡೊಮೇನಲ್ಲಿ 0 to 1 ಮಾತ್ರ ತಗೊಳ್ಳಿ. ಇಲ್ಲಿದೆ 0 ನಿಮ್ದು ಎಕ್ಸ್ ವ್ಯಾಲ್ಯೂ, 0 ಇಂದ ಹಿಡಿದು 1 ವರೆಗೂ. ಓಕೆ, 0 to 1 ಅಂದರೆ ನಮ್ಗೆ ಸಿಗೋದು 0 to π/2 ಮಾತ್ರ, ಪಾಸಿಟಿವ್ ವ್ಯಾಲ್ಯೂ ಮಾತ್ರ ಅಲ್ವಾ. ಸೊ 0 to ಎಕ್ಸ್ ವ್ಯಾಲ್ಯೂ ಬಿಟ್ವೀನ್ 0 to 1 ಅಂತಂದರೆ ಅಲ್ಲಿ y ವ್ಯಾಲ್ಯೂ ಆಗಿರುವಂಥದ್ದು 0 to π/2 ಮಾತ್ರ ತಗೊಳ್ಬೇಕು. ಓಕೆ, ಇಲ್ಲಿದೆಲ್ಲ y ವ್ಯಾಲ್ಯೂ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಮಾತ್ರ ನಾವು ಕನ್ಸಿಡರ್ ಮಾಡಬೇಕಾಗಿರುವಂಥದ್ದು ಸ್ಟೂಡೆಂಟ್ಸ್. -1 to 1 ನಮ್ಮದು ಡೊಮೇನ್ ಆಗಿತ್ತು ಅಂತಂದರೆ ಆಗ -π/2 to +π/2 ತಗೊಳ್ಬಹುದು. 0 to 1 ಆಗಿರೋದ್ರಿಂದ ಸೊ ನಮ್ದು ಆನ್ಸರ್ ಯಾವುದು, ಬಿ ಇಸ್ ದ ರೈಟ್ ಆನ್ಸರ್. ಉಳಿದಿದ್ದಂತೂ ಆಟೋಮೆಟಿಕ್ಲಿ ರಾಂಗ್ ಇದೆ, ನಿಮ್ಗೆ ಗೊತ್ತೇ ಇದೆ. ಓಕೆ, ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನೋಡ್ತಾ ಹೋಗಿ ಸ್ಟೂಡೆಂಟ್ಸ್. ಇಲ್ಲಿ ಏನಿದೆ ನೆಕ್ಸ್ಟ್ ಒನ್, ಇದಂತೂ ಈಸಿಯೆಸ್ಟ್ ಕ್ವಶನ್, ಬಟ್ ಈಸಿ ಅಂತ ಹೇಳಿ ಕನ್ಫ್ಯೂಷನ್ ಮಾಡ್ಕೊಂಡು ರಾಂಗ್ ಮಾಡೋರು ಜಾಸ್ತಿ ಇದ್ದಾರೆ. ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಏನಿದೆ ಕ್ವಶನ್, ದ ಪ್ರಾಡಕ್ಟ್ ಆಫ್ ದ ಮ್ಯಾಟ್ರಿಕ್ಸ್ ಎ ಆ್ಯಂಡ್ ಬಿ ಈಕ್ವಲ್ ಟು ದ ಡೈಗೊನಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ. ಓಕೆ, ಇಲ್ಲೊಂದು ಎ ಮ್ಯಾಟ್ರಿಕ್ಸ್ ಇದೆ, ಇಲ್ಲೊಂದು ಬಿ ಮ್ಯಾಟ್ರಿಕ್ಸ್ ಇದೆ ಸ್ಟೂಡೆಂಟ್ಸ್. ಈ ಎರಡು ಮ್ಯಾಟ್ರಿಕ್ಸ್ನ ನಾನು ಮಲ್ಟಿಪ್ಲೈ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಮಲ್ಟಿಪ್ಲೈ ಮಾಡಿದ್ಮೇಲೆ ಒಂದು ಎ ಬಿ ಮ್ಯಾಟ್ರಿಕ್ಸ್ ಬರುತ್ತಲ್ಲ, ಈ ಮ್ಯಾಟ್ರಿಕ್ಸ್ ಏನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು, ಇದು ಡೈಗೊನಲ್ ಮ್ಯಾಟ್ರಿಕ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಡೈಗೊನಲ್ ಮ್ಯಾಟ್ರಿಕ್ಸ್ ಯಾವುದಕ್ಕೆ ಕರಿತೀವಿ ನಾವು, ಡೈಗೊನಲ್ ಮ್ಯಾಟ್ರಿಕ್ಸ್ ಅಂದರೆ ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಅಗೇನ್ ನಾನ್ ಡೈಗೊನಲ್ ಎಲಿಮೆಂಟ್ಸ್ ಎಲ್ಲ 0 ಇರಬೇಕು. ಕರೆಕ್ಟಾ, ಇಷ್ಟೇ ಇರೋದು ಡೆಫಿನೇಷನ್. ಅದಾದ್ಮೇಲೆ ಏನು ಹೇಳ್ತಾರೆ, ಇಫ್ ದ ಆರ್ಡರ್ ಆಫ್ ದ ಬಿ ಮ್ಯಾಟ್ರಿಕ್ಸ್, ಇದು ಬಿ ಮ್ಯಾಟ್ರಿಕ್ಸ್ ಆರ್ಡರ್ ಕೊಟ್ಟಿದ್ದಾರೆ ಅವರು, ಇದು 2 into 3 ಇದೆ ಅಂತ ಹೇಳಿ, ನಾನು ಎ ಮ್ಯಾಟ್ರಿಕ್ಸ್ ಆರ್ಡರ್ ಕೇಳ್ತಾ ಇದ್ದಾರೆ. ಓಕೆ, ಫಸ್ಟ್ ಇದು ಮಲ್ಟಿಪ್ಲಿಕೇಶನ್ ಮಾಡಲಿಕ್ಕೆ ಬರುತ್ತೆ ಅಂತಂದ್ರೆ ರೂಲ್ ಏನು ಹೇಳುತ್ತೆ ನೋಡಿ ಸ್ಟೂಡೆಂಟ್ಸ್. ನಾನು ಇಲ್ಲಿ ಏನು ಮಾಡ್ಕೋತೀನಿ, ಇದನ್ನ m into n ಅಂತ ತಗೊಂಡೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಇಲ್ಲಿ ನಾವು ಕಂಪಲ್ಸರಿ ಇದನ್ನ ಎರಡು ಮ್ಯಾಚ್ ಆಗಲೇಬೇಕಲ್ವಾ, ಅಂದರೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಕೆ ಬರುತ್ತೆ ಅಂತ ಹೇಳಿದ್ರೆ ಫಸ್ಟ್ ಮ್ಯಾಟ್ರಿಕ್ಸ್ ಇದು ಕಾಲಮ್, ಸೆಕೆಂಡ್ ಮ್ಯಾಟ್ರಿಕ್ಸ್ ಇದು ರೋ, ಎರಡು ಸೇಮ್ ಆಗಲೇಬೇಕು. ಅಂದರೆ ನನಗೆ ಸಿಕ್ತಿವಾಗ n = 2. ಓಕೆ, ಒಂದು ಆನ್ಸರ್ ಅಂತೂ ಸಿಕ್ತು. ಇವಾಗ ಎಮ್ದು ಒಂದು ನನಗೆ ಗೊತ್ತಾಗಬೇಕು. ಓಕೆ, ಎಮ್ ಗೊತ್ತಾಗಬೇಕಂತಂದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ ಅವರು, ಇದು ಮಲ್ಟಿಪ್ಲೈ ಮಾಡಿದ್ಮೇಲೆ ಇದು ಮ್ಯಾಟ್ರಿಕ್ಸ್ ಆನ್ಸರ್ ಏನು ಬರುತ್ತೆ ಅಂತ ಹೇಳ್ತಾರೆ, ಡೈಗೊನಲ್ ಇದು ಡೈಗೊನಲ್ ಮ್ಯಾಟ್ರಿಕ್ಸ್ ಆಗಬೇಕಂದ್ರೆ ಇಲ್ಲಿ ಬರುವಂಥ ಆರ್ಡರ್ ಏನಾಗಿರಬೇಕು ಸ್ಟೂಡೆಂಟ್ಸ್, ಸ್ಕ್ವೇರ್ ಮ್ಯಾಟ್ರಿಕ್ಸೇ ಆಗಿರಬೇಕಾ, ಇವೆರಡು ಮಲ್ಟಿಪ್ಲೈ ಮಾಡ್ಕೊಂಡ ತಕ್ಷಣ. ಓಕೆ, ಸೊ ಇವೆರಡು ಮಲ್ಟಿಪ್ಲೈ ಮಾಡ್ಕೊಂಡ ತಕ್ಷಣ ನಮ್ಗೆ ಆನ್ಸರ್ ಏನು ಬರುತ್ತೆ ನೋಡಿ, m×3 ಬರುತ್ತಲ್ವಾ. ಓಕೆ, m into 3 ಬರುತ್ತೆ. ಸೊ ಐ ಥಿಂಕ್ ನಿಮ್ಮ ಮಲ್ಟಿಪ್ಲಿಕೇಶನ್ ರೂಲ್ ಗೊತ್ತಿದ್ರೆ ಐ ಥಿಂಕ್ ಇದು ನಿಮ್ಗೆ ಇವೆರಡು ಈಕ್ವಲ್ ಆಗಿರಬೇಕು, ಇವೆರಡು ಆನ್ಸರ್ ಇಲ್ಲಿ ಬಂದಿರುತ್ತೆ. ಓಕೆ, m into 3 ಬರ್ದ್ವಿ ಅಂತ ಅನ್ಕೊಳ್ಳಿ. ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು, ಯಾವುದು ಡೈಗೊನಲ್ ಮ್ಯಾಟ್ರಿಕ್ಸ್. ಅಂದರೆ ಇದು 3 ಆಗಿದ್ರೆ ಇದ್ರೂ ಕೂಡ 3ನೇ ಆಗಿರುತ್ತಲ್ವಾ. ಓಕೆ, ಸೊ ಇಲ್ಲಿ ನನಗೆ ಡೈರೆಕ್ಟ್ ಆಗಿ ಸಿಕ್ಬಿಡ್ತು, m ವ್ಯಾಲ್ಯೂ ಎಷ್ಟಾಗಿದೆ ಅನ್ನಂಗಾಯ್ತು 3. ಅಂದರೆ m ವ್ಯಾಲ್ಯೂ 3 ಆಗಿದೆ, n ವ್ಯಾಲ್ಯೂ 2 ಆಗಿದೆ. ಅಂದರೆ ಮ್ಯಾಟ್ರಿಕ್ಸ್ ಎದು ಆನ್ಸರ್ ಏನಾಗಿದೆಪ್ಪ ಅಂದರೆ 3×2 ಆಗಿರುವಂಥದ್ದು ಸ್ಟೂಡೆಂಟ್ಸ್. 3×2 ಎಲ್ಲಿದೆ ನೋಡಿ, ಅದು ನಿಮ್ಮದು ರೈಟ್ ಆನ್ಸರ್. ಅರ್ಥ ಆಯ್ತಾ? ಇನ್ನೊಂದು ಸತಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಫಸ್ಟ್ ಇಲ್ಲಿ ಎರಡು ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ಮೇಲೆ ಏನು ಬರಬೇಕಾಗಿತ್ತು, ನನಗೆ ಬರಬೇಕಾಗಿರೋದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇತ್ತು. ಸೊ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸಲುವಾಗಿ ನೀವು ಉಳಿದಿರುವಂಥ ಎರಡು ಆನ್ಸರ್ಸ್ನೇ ತಗೋಬೇಕಲ್ವಾ. ಯಾವ್ಯಾವುದು ಉಳಿದಿರೋದು, ಇಲ್ಲಿರುವಂಥ ಆನ್ಸರ್ ಫಸ್ಟ್ ಮ್ಯಾಟ್ರಿಕ್ಸ್ದು ರೋ, ಸೆಕೆಂಡ್ ಮ್ಯಾಟ್ರಿಕ್ಸ್ದು ಕಾಲಮ್ ಬರುತ್ತೆ. ಸೊ ಇದು 3 ಗೊತ್ತಿದೆ, ಬಟ್ ಇದು ನಂಗೆ ಗೊತ್ತಿಲ್ಲ. ಅಂದರೆ ನನಗೆ ಗೊತ್ತಿಲ್ಲ ಅಂತಾನೆ ಬರೀತೀನಿ m ಅಂತ. ಬಟ್ ಇವಾಗ ಏನು ಹೇಳಿದಾರೆ ಅವರು, ಇದು ಮ್ಯಾಟ್ರಿಕ್ಸ್ ಡೈಗೊನಲ್ ಮ್ಯಾಟ್ರಿಕ್ಸ್. ಡೈಗೊನಲ್ ಮ್ಯಾಟ್ರಿಕ್ಸ್ ಆಬ್ವಿಯಸ್ಲಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಒಂದು 3 ಸಿಕ್ಕರೆ ಇನ್ನೊಂದು 3 ಆಗಿರಲೇಬೇಕು. ಸೊ ಇದು 3 ಸಿಕ್ಕರೆ ಇವಾಗ ಈ m ಅನ್ನೋದು 3 ಆಗುತ್ತೆ. n ಅಂತ ಇಲ್ಲಿ ಬಾಜು ನೋಡಿ ನಾವು ಪೇಸ್ಟ್ ಮಾಡಿದ್ವಿ, ಹಾಗಾಗಿ ಇದು 3 into 2 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಒಂದು ಕ್ವಶನ್ ಈಸಿ ಇರುತ್ತೆ, ಸ್ವಲ್ಪ ನಾವು ಕೇರ್ಫುಲ್ ಆಗಿ ಸಾಲ್ವ್ ಮಾಡಬೇಕು. ಎಲ್ಲ MCQಗಳು ಹಾಗೆ ಇದಾವೆ. ಸುಮ್ಮನೆ ಡೈರೆಕ್ಟ್ ಆಸ್ ಇಟ್ ಈಸ್ ಕ್ವಶನ್ಸ್ ಕೇಳುವಂಥ ಚಾನ್ಸಸ್ ಸ್ವಲ್ಪ ಕಡಿಮೆ ಇದೆ. ಸ್ವಲ್ಪ ನಿಮ್ಮ ನಾಲೆಜ್ನ ಚೆಕ್ ಮಾಡುವಂಥ ಕ್ವಶನ್ಸ್ಗಳಿರುತ್ತೆ. ಸ್ವಲ್ಪ ನೀವು ಅಲ್ಲಿ ಕೇರ್ಫುಲ್ ಆಗಿ ಸಾಲ್ವ್ ಮಾಡಬೇಕು. ಇಲ್ಲಿ ನೋಡಿ ಡಿಟರ್ಮಿನೆಂಟ್ ಕ್ವಶನ್, ಲೆಟ್ ಎ ಇಸ್ ದ 2 into 2 ಆರ್ಡರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳಿದರೆ ಮ್ಯಾಟ್ರಿಕ್ಸ್ ಎ ಕೊಟ್ಟಿದ್ದಾರೆ. ಅದಾದಮೇಲೆ ವ್ಯಾಲ್ಯೂ ಆಫ್ ಅಡ್ಜಾಯಿಂಟ್ ಆಫ್ ಎ. ಸೊ ನಮಗೆ ಇದು ಫಾರ್ಮುಲಾ ಗೊತ್ತಿದೆ. ಅಡ್ಜಾಯಿಂಟ್ ಆಫ್ ಇದು ಏನಿದೆ, ಡಿಟರ್ಮಿನೆಂಟ್ ಆಫ್ a⁻n−1 ಅಂತ. ಓಕೆ, ಡಿಟರ್ಮಿನೆಂಟ್ ಆಫ್ ಎ ಎಷ್ಟಿದೆ ಸ್ಟೂಡೆಂಟ್ಸ್, 2 into 2 ಅಂದರೆ 2−1 ಅಂದರೆ 1 ಆಯ್ತಾ. ಅಂದರೆ ಡಿಟರ್ಮಿನೆಂಟ್ ಆಫ್ ಎ ಮಾಡ್ಕೊಂಡ್ಬಿಟ್ರೆ ಅದೇ ನಮ್ಮದು ಆನ್ಸರ್ ಆಗಿರೋದು. ಅಂದರೆ 5 into 5 ಮಾಡಿದ್ರೆ ಎಷ್ಟಾಗುತ್ತೆ, 25. ಸೊ 25 ಇಸ್ ದ ಅಡ್ಜಾಯಿಂಟ್ ಆಫ್ ಎ ಆನ್ಸರ್. ಇದು ಒಂದು ಮೆಥಡ್. ಓಕೆ, ಸೊ 25 ಅನ್ನೋದು ಕರೆಕ್ಟ್ ಆನ್ಸರ್. ಸೊ ನನಗೆ ಇನ್ನೊಂದು ಸ್ವಲ್ಪ ಬೇರೆ ಮೆಥಡಿಂದ ಹೇಳಿ ಅಂದರೆ ಬೇರೆ ಮೆಥಡು ನಾವು ಮಾಡ್ಬೋದು. ಇದನ್ನು ನಾನು ಫಾರ್ಮುಲಾ ನನಗೆ ನೆನಪಾಗ್ತಾ ಇಲ್ಲ.
ಸೊ ಫಾರ್ಮುಲಾ ನೆನಪಾಗಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ಮೊದಲು ನಾವು ಅಡ್ಜಾಯಿಂಟ್ ಆಫ್ ಎ 2 × 2 ಆರ್ಡರ್ ಬಹಳ ಈಸಿಯಾಗಿ ಮಾಡ್ಬೋದಲ್ವಾ. ಅಡ್ಜಾಯಿಂಟ್ನ ಬರ್ಕೊಳ್ಳೋಣ. ಅಡ್ಜಾಯಿಂಟ್ ಆಫ್ ಎ ಯಾವ ಥರ ಬರೀತೀವಿ, 2 × 2 ಆರ್ಡರ್ಗೆ ಡೈಗ್ಯೂನಲ್ ಎಲಿಮೆಂಟ್ಸ್ಗಳನ್ನ ಇಂಟರ್ಚೇಂಜ್ ಮಾಡ್ಕೋಬೇಕು. 2 5 5 ಇದೆ, ಇಂಟರ್ಚೇಂಜ್ ಮಾಡಿದ್ರೆ ಅದೇ ಬರುತ್ತೆ. ನಾನ್ ಡೈಗ್ಯೂನಲ್ ಎಲಿಮೆಂಟ್ದು ಸೈನ್ ಚೇಂಜ್ ಆಗುತ್ತೆ, 0ನೇ ಇದಾವೆ ಅವು. ಸೊ ಸೈನ್ ಚೇಂಜ್ ಆದರೂ ಏನು ಫರಕ್ಕೆ ಆಗಲ್ಲ, ಮತ್ತೆ ಹೊಳ್ಳಿ ಇದೇ ಆನ್ಸರ್ ಬರುತ್ತೆ. ಇದಕ್ಕೆ ನಾನು ಡಿಟರ್ಮೆಂಟ್ ಮಾಡ್ಕೋತೀನಿ, ಅಂದರೆ ಡಿಟರ್ಮೆಂಟ್ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕಂದ್ರೆ ಏನಾಗುತ್ತೆ, ಅಗೇನ್ 0 5 5 × 5 25ನೇ ಬರುವಂಥದ್ದು. ನೀವು ಯಾವ್ದು ಬೇಕಾದ ಮೆಥಡ್ನ ಫಾಲೋ ಮಾಡಿ, ಆನ್ಸರ್ ಮಾತ್ರ ಸೇಮೇ ಬರುತ್ತೆ. ಸೊ 25 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್? ಎಸ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ ಏನಿದೆ, ಕ್ವಶನ್ ನಂಬರ್ 5. ಇದೇನಪ್ಪ ಅಂದರೆ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ, ಇದಕ್ಕೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕಾಗಿರುವಂಥದ್ದು. ಕ್ವಶನ್ನ ಬರಿತಾ ಇದ್ದೀನಿ. y = a + x a + a ಅಂದರೆ ಇಲ್ಲಿ ಕಾನ್ಸ್ಟೆಂಟು, ಎಕ್ಸ್ ಅಂದರೆ ವೇರಿಯಬಲ್ ಆಗಿರುತ್ತೆ, a ಅಂದರೆ ಪೂರಾನೇ ಕಾನ್ಸ್ಟೆಂಟ್ ಆಗಿದೆ. ಓಕೆ, ಸೊ ಡಿಫ್ರೆನ್ಷಿಯೇಟ್ ಮಾಡ್ತೀರಾ dy/dx ವಿತ್ ರೆಸ್ಪೆಕ್ಟ್ ಎಕ್ಸ್ ಕೊಟ್ಟಿದ್ದಾರೆ. a⁻x ಅಂತಂದರೆ ನಮ್ದು ಆಲ್ರೆಡಿ ಫಾರ್ಮುಲಾ ಇದೆ ಸ್ಟೂಡೆಂಟ್ಸ್, a⁻x × log of a ಪ್ಲಸ್ x⁻a ಅಂದರೆ ಇದು x⁻n ಫಾರ್ಮುಲಾ, a(x⁻a-1) ಅಂದರೆ n-1 ಅಂದಾಗೆ, ಪ್ಲಸ್ a⁻a ಅಂದರೆ ಇದು 0 ಆಯಿತು. ಸೊ ಇದು ನಮ್ಮದು ಆನ್ಸರ್. ಎಲ್ಲಿದೆ ನೋಡಿ, a⁻x log of a, a⁻x log of a. ಇಲ್ಲಿ ಏನಿಲ್ಲ ಅಂದರೆ ಬೇಸ್ ಇ ಇರುತ್ತೆ, ಸೊ ಅದು ನಿಮ್ಗೆ ಗೊತ್ತಿರಲಿ. ಅದಾದಮೇಲೆ ಏನು ಹೇಳಿದೆ ನೋಡಿ, a × x⁻n-1. ಸೊ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ ಇದು. ಓಕೆ, ಇದು ಯಾಕೆ ರಾಂಗ್ ಆಗಿದೆ ಅಂದರೆ ಇಲ್ಲಿ ಹೇಗಿದೆ ಏನೇನೋ ಕೊಟ್ಟಿದ್ದಾರೆ, ಸೊ ಇದು ರಾಂಗ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಏನಾಗಿದೆ, ಇಲ್ಲಿ ಏನೇ ಇಲ್ಲ, ಎ ಮಿಸ್ಸಿಂಗ್ ಇದೆ, ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ. ಹಾಗೇನು ಇಲ್ಲಿ ಏನು ಕೊಟ್ಟಿದ್ದಾರೆ, x⁻a ಮತ್ತು ಇದು ಲಾಗ್ ಎಲ್ಲಿಂದ ಬಂತು ನನಗೂ ತಿಳಿಲಿಲ್ಲ. ಇಲ್ಲಿ ಲಾಗ್ ಬಂದರೆ ಅದೊಂದು ರೀಸನ್ ಇದೆ, ಬಟ್ ಇಲ್ಲಿ ಲಾಗ್ ಬರಲ್ಲ, ಇಲ್ಲಿ ಅಂತೂ ಟೋಟಲಿ ರಾಂಗ್ ಇದೆ. ಓಕೆ, ಇದಕ್ಕೂ ಕೆಲವು ಜನ ಅಪ್ಲೈ ಮಾಡ್ತಾರೆ a⁻x ಫಾರ್ಮುಲಾ, ಅದು ರಾಂಗ್ ಆಗುತ್ತೆ. ಓಕೆ, ಸೊ ಆಪ್ಷನ್ ಸಿ ಅನ್ನೋದು ಇಲ್ಲಿ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಕ್ವಶನ್. ಓಕೆ, ಇಲ್ಲಿ ಏನಿದೆ, ಚೂಸ್ ದ ಸ್ಟೇಟ್ಮೆಂಟ್ ದ್ಯಾಟ್ ನಾಟ್ ಟ್ರೂ. ಇದನ್ನು ಸ್ವಲ್ಪ ಫೋಕಸ್ ಮಾಡಿ ಓದಬೇಕು ಸ್ಟೂಡೆಂಟ್ಸ್. ಇಲ್ಲಿ ಕ್ವಶನಲ್ಲಿ ಟ್ರೂ ಇರೋದೇ ಭಾಳಷ್ಟು ಇರ್ತಾರೆ, ನಾವು ಕನ್ಫ್ಯೂಷನಲ್ಲಿ ಅದು ನೋಡಲ್ಲ. ತಳಗೆ ಕೊಟ್ಟಿರೋದು ಯಾವ ಸ್ಟೇಟ್ಮೆಂಟ್ ಟ್ರೂ ಇದೆ ಅಂತ ನೋಡೋಕೆ ಹೋಗ್ತೀವಿ. ಮ್ಯಾಕ್ಸಿಮಮ್ ಇಲ್ಲಿ ಟ್ರೂ ಆನ್ಸರ್ಸ್ಗಳೇ ಇರುತ್ತೆ. ಓಕೆ, ನಾಟ್ ಟ್ರೂ ಅಂದರೆ ಯಾವ್ದು ಇಲ್ಲಿ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ ಅದನ್ನು ಚೂಸ್ ಮಾಡಬೇಕು. ಏನು ಹೇಳ್ತಾರೆ, ಫಸ್ಟ್ ಆಪ್ಷನ್, ಎವ್ರಿ ಪಾಲಿನಾಮಿಯಲ್ ಫಂಕ್ಷನ್ಸ್ ಈಸ್ ಅ ಕಂಟಿನ್ಯೂಸ್. ಎಸ್, 100% ಕರೆಕ್ಟ್. ಎಲ್ಲ ಪಾಲಿನಾಮಿಯಲ್ ಫಂಕ್ಷನ್ ಕಂಟಿನ್ಯೂಸ್ ಇದ್ದೇ ಇರುತ್ತೆ, ಅಂದರೆ ಇದಾಗಿದೆ ಟ್ರೂ ಸ್ಟೇಟ್ಮೆಂಟ್. ಬಟ್ ನಾವು ಹುಡುಕಬೇಕಾಗಿದೆ ನಾಟ್ ಟ್ರೂ ಅಂದರೆ ಫಾಲ್ಸ್ ಸ್ಟೇಟ್ಮೆಂಟ್. ಸೆಕೆಂಡ್ ಒನ್, ಎವ್ರಿ ರ್ಯಾಷನಲ್ ಫಂಕ್ಷನ್ ಈಸ್ ಅ ಕಂಟಿನ್ಯೂಸ್. ಎಸ್, ಇದನ್ನು ಕಂಟಿನ್ಯೂಸ್ ಆಗುತ್ತೆ, p/q ಹಾಗೆ ಆಗುತ್ತಲ್ವಾ. ಸೊ ಹಾಗಾಗಿ ಇದನ್ನು ಟ್ರೂ ಸ್ಟೇಟ್ಮೆಂಟ್ ಇದೆ, ಸೊ ಇದು ನಮ್ಮದು ರಾಂಗ್ ಆನ್ಸರ್ ಆಯಿತು. ನೆಕ್ಸ್ಟ್ ಒನ್, ಥರ್ಡ್ ಒನ್, ಎವ್ರಿ ಡಿಫ್ರೆನ್ಷಿಯಲ್ ಫಂಕ್ಷನ್ಸ್ ಈಸ್ ಅ ಕಂಟಿನ್ಯೂಸ್. ಎಸ್, ಇದನ್ನು ಕರೆಕ್ಟ್ ಇದೆ. ಎವ್ರಿ ಡಿಫ್ರೆನ್ಷಿಯಬಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಡಿಫ್ರೆನ್ಷಿಯಬಲ್ ಆಗಬೇಕಂದ್ರೆ ಮೊದಲು ಕಂಟಿನ್ಯೂಸ್ ಆಗಿದ್ದಾಗನೇ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕಾಗುತ್ತೆ. ಬಟ್ ಇದು ರಿವರ್ಸ್ ಆನ್ಸರ್ ಆಗುತ್ತೆ ನೋಡಿ, ಎವ್ರಿ ಕಂಟಿನ್ಯೂಸ್ ಫಂಕ್ಷನ್ ಈಸ್ ಡಿಫ್ರೆನ್ಷಿಯಬಲ್ ಅಂತ ಹೇಳ್ತಾರೆ, ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ, ಇದು ಫಾಲ್ಸ್ ಆಗುತ್ತೆ, ಅಂದರೆ ನಾಟ್ ಟ್ರೂ ಆಗುತ್ತೆ. ಅಂದರೆ ನಮ್ದು ಆನ್ಸರ್ ಡಿ ಇಲ್ಲಿ ಕರೆಕ್ಟ್ ಆಗಿರೋದು. ಹೇಗೆ ಅಂದರೆ ಇವಾಗ ನೋಡಿ, ಮಾಡ್ ಫಂಕ್ಷನ್ ಇದೆ, ಇದು ಕಂಟಿನ್ಯೂಸ್ ಇದೆ ಮಾಡ್ ಫಂಕ್ಷನು. ಸೊ ನಿಮ್ಗೆ ಗೊತ್ತಿದೆ, ಡಯಾಗ್ರಾಮ್ ಡ್ರಾ ಮಾಡಿ ತೋರಿಸ್ತೀನಿ ನೋಡಿ. ಇದೇನಾಗಿದೆ, ಕಂಟಿನ್ಯೂಸ್ ಇದೆ ಮಾಡ್ ಫಂಕ್ಷನ್, ಬಟ್ ಇದು ಡಿಫ್ರೆನ್ಷಿಯೇಬಲ್ ಆಗಿಲ್ಲ. ಈ ಯಾವುದು x = 0 ಪಾಯಿಂಟಲ್ಲಿ. Okay, every continuous functions are not a differentiable function, but every differential functions are continuous function. ಆಯ್ತಾ? ಎಸ್. ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ಅಂದರೆ ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ಅಗೇನ್ ಇಲ್ಲಿ 2 ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ. ಸೊ ನಾವು ಇಲ್ಲಿ ಅದನ್ನು ಅಬ್ಸರ್ವ್ ಮಾಡಿ ಹೇಳಬೇಕು. ಏನು ಕಂಡೀಷನ್ ಅಂದರೆ, ಸಿ ಅಂದರೆ ಇಲ್ಲಿ ಕಂಡೀಷನ್ ಮಾಡಿದ್ದಾರೆ ನೋಡಿ, ಸಿ ಬಿ ದ ಸರ್ಕಂಫರೆನ್ಸ್ ಆ್ಯಂಡ್ ಎ ಬಿ ಇಸ್ ದ ಏರಿಯಾ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸ್ಟೇಟ್ಮೆಂಟ್ 1, ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ. ಓಕೆ, ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್. ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಅಂದರೆ DA divided by with respect to radius dr is equal to the circumference c ಅಂತ ಹೇಳ್ತಾರೆ. ಇದು ಸ್ಟೇಟ್ಮೆಂಟ್ ಟ್ರೂ ಇದೆನಾ ಇಲ್ವಾ ಅಂತ ನೋಡೋಣ. ಏರಿಯಾದ ಫಾರ್ಮುಲಾ ಏನಿದೆ ಸ್ಟೂಡೆಂಟ್ಸ್, ಏರಿಯಾದ ಫಾರ್ಮುಲಾ ಇದೆ πr² ಇದೆ ಸ್ಟೂಡೆಂಟ್ಸ್. ಅಗೇನ್ ಸರ್ಕಂಫರೆನ್ಸ್ ಫಾರ್ಮುಲಾ ಇದೆ 2πr ಇದೆ. ಓಕೆ, ಸೊ ಇವಾಗ ಇದನ್ನ ನಾವು ಚೆಕ್ ಮಾಡ್ಕೊಳ್ಳೋಣ. ಈ ಏರಿಯಾಗೆ ನಾವು ವಿತ್ ರೆಸ್ಪೆಕ್ಟ್ ಟು ಆರ್ ಮಾಡ್ಕೋಬೇಕಂತ ಅರ್ಥ. ಓಕೆ, ಸೊ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಪೈ ಕಾನ್ಸ್ಟೆಂಟ್ r² ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 2r ಆಗುತ್ತೆ, ಅಂದರೆ 2πr ಆಯ್ತಲ್ವಾ. ಸೊ ಬಂದಿರೋ ಆನ್ಸರ್ ಏನು, ಸಿನೇ ಆಯಿತು. ಸೊ ನಮ್ಗೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಪ್ರಕಾರ ಸಿ ಆನ್ಸರ್ ಬಂದಿದೆ ಅಂದರೆ ಫಸ್ಟ್ ಸ್ಟೇಟ್ಮೆಂಟ್ ಟ್ರೂ ಇದೆ ಅಂತ ಅರ್ಥ ಆಯ್ತಾ. ಸೊ ಫಸ್ಟ್ ಒನ್ ಇಸ್ ಅ ಟ್ರೂ ಸ್ಟೇಟ್ಮೆಂಟ್. ಇನ್ನು ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳ್ತಾರೆ, ದ ರೇಟ್ ಆಫ್ ಚೇಂಜ್ ಆಫ್ ದ ಏರಿಯಾ ವಿತ್ ರೆಸ್ಪೆಕ್ಟ್ ಟು ದ ಡಯಾಮೀಟರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅದು ಏನಾಗುತ್ತೆ, c/2 ಅಂತ ಹೇಳಿದ್ರೆ. ಅಂದರೆ ಇಲ್ಲೇನು ಹೇಳ್ತಾ ಇದ್ದಾರಪ್ಪ ಅಂದರೆ ಕಂಡೀಷನ್ ಇವರು ಡಿ ಡಯಾಮೀಟರ್ ಏನಾಗಿದೆ ಯೂಶುವಲಿ 2r ಆಗಿರುತ್ತೆ. ಕರೆಕ್ಟಾ? ಇದಂತೂ ನಿಮ್ಗೆ ಗೊತ್ತಿದೆ. ಅದನ್ನೇ ನಾನು ಇಲ್ಲಿ r ಅಂತ ತಗೊಂಡ್ರೆ d/2 ಅಂತ ಬರೀಬೋದಾ. ಸೊ ಈ ಒಂದು ಫಾರ್ಮುಲಲ್ಲಿ ಫಿಲಪ್ ಮಾಡೋಣ, ಯಾವುದರಲ್ಲಿ, ಈ ಏರಿಯಾದಲ್ಲಿ. ಓಕೆ, ಈ ಅವಾಗ ಏನಾಗುತ್ತೆ, ಏರಿಯಾ ಪಾಯ ಇದು r² ಆಗಿರೋದ್ರಿಂದ ಇದು d² / 4 ಆಯಿತು. ಸೊ ಇದಕ್ಕೆ ನಾವು ಇವಾಗ ಏರಿಯಾ ವಿತ್ ರೆಸ್ಪೆಕ್ಟ್ ಟು ದ ರೇಡಿಯಸ್ ಅಂತ ಹೇಳ್ತಾರೆ. ಓಕೆ, ಡಿಫ್ರೆನ್ಷಿಯೇಟ್ ಮಾಡೋಣ, DA ವಿತ್ ರೆಸ್ಪೆಕ್ಟ್ ಟು ಡಿ ವಿತ್ ರೆಸ್ಪೆಕ್ಟ್ ಟು ಡಯಾಮೀಟರ್ D ಆಗುತ್ತೆ. ಓಕೆ, ಸೊ ಇವಾಗ ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್, 1/4 ಅಂದರೆ π/4 ಕಾನ್ಸ್ಟೆಂಟ್ ಹೊರಗಡೆ ಇರ್ತಾರೆ, d² ಆನ್ಸರ್ ಏನಾಗುತ್ತೆ 2d ಆಯಿತು. ಇಲ್ಲಿ 2 1 2 2 ಅಂದರೆ ಫೈನಲಿ ಏನು ಬಂತು ನೋಡಿ, π
2 ಇಂಟು ಡಿ ಅಂತಂದ್ರೆ ಏನು ತೊಗೊಂಡಿದ್ವಿ ನಾವು 2r ತೊಗೊಂಡಿದ್ವಾ. ಸೊ ಅದನ್ನು ರಿಪ್ಲೇಸ್ ಮಾಡ್ಕೊಳ್ಳೋಣ. ರಿಪ್ಲೇಸ್ ಮಾಡಿದ ತಕ್ಷಣ ಏನಾಗುತ್ತೆ, ಇದು 2r ಆಗುತ್ತೆ, ಡಿವೈಡ್ ಬೈ 2, ಇದು 2 ಕ್ಯಾನ್ಸಲ್. ಆನ್ಸರ್ ಏನು ಬಂತು, πr ಬಂತು. ಸೊ πr ಅಂತಂದ್ರೆ ನೋಡಿ ನಮ್ದು ಇಲ್ಲಿ ಸಿ ದ ಆನ್ಸರ್ ಏನು ತೊಗೊಂಡಿದ್ವಿ, 2πr. 2 ಒಂದು ಈ ಕಡೆ ಹೋಯ್ತು ಅಂತ ಅನ್ಕೊಳ್ಳಿ, ಏನಾಗುತ್ತೆ ಅದು c/2 = πr ಬರುತ್ತಾ. ಓಕೆ, ಸೊ ಅಂದರೆ ಇವಾಗ πr = c/2 ಬರೀಬಹುದು. ಅಂದರೆ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ಕರೆಕ್ಟೇ ಇದೆ. ಸೊ ಇದು ಕೂಡ ಕರೆಕ್ಟೇ ಇರುವಂಥ ಟ್ರೂ ಸ್ಟೇಟ್ಮೆಂಟ್ ಇದೆ. ಅಂದರೆ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಬೋತ್ ಆರ್ ಟ್ರೂ ಸ್ಟೇಟ್ಮೆಂಟ್. ಅಂದರೆ ಯಾವ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗುತ್ತೆ ನೋಡಿ, ಓನ್ಲಿ ಸ್ಟೇಟ್ಮೆಂಟ್ 1 ಟ್ರೂ, ಓನ್ಲಿ ಸ್ಟೇಟ್ಮೆಂಟ್ 2 ಇಸ್ ಟ್ರೂ, ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಇದು ನಿಮ್ಮದು ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗಿದೆ. ಯಾವುದು, ಆಪ್ಷನ್ ಸಿ. ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಫಾಲ್ಸ್, ಇದಂದ್ರೆ ಟೋಟಲಿ ರಾಂಗ್ ಇರುವಂಥದ್ದು. ನೋಡಿ ನೀವು ಫಸ್ಟ್ ಒಂದು ಅಷ್ಟೇ ಸ್ಟೇಟ್ಮೆಂಟ್ ನೋಡ್ಬಿಟ್ಟು ಮಾರ್ಕ್ ಮಾಡಿದ್ರೆ ಇದು 50% ಕರೆಕ್ಟ್ ಇದೆ, ಇದು 50% ಕರೆಕ್ಟ್ ಇದೆ, ಇದಂದ್ರೆ ಟೋಟಲಿ ರಾಂಗ್ ಇದೆ. ಇದು 100% ಕರೆಕ್ಟ್ ಇರುವಂಥದ್ದು. ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ 2 ಆರ್ ಟ್ರೂ ಅಂತ. ಓಕೆ, ಸೊ ಇದನ್ನು ಸ್ವಲ್ಪ ಕೇರ್ಫುಲ್ ಆಗಿ ನೀವು ಚೆಕ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ದ ನೆಕ್ಸ್ಟ್ ಒನ್ ಕ್ವಶನ್ ನೋಡಿ, ಇಲ್ಲಿ ಹೇಳ್ತಾರೆ ದ ಫಂಕ್ಷನ್ f of x = a⁻x ಇನ್ಕ್ರೀಸಿಂಗ್ ಆನ್ ಆರ್ ಅಂತ ಹೇಳ್ತಾರೆ. ಸ್ಟೂಡೆಂಟ್ಸ್ a⁻x ಇತ್ತು ಅಂತ ಅನ್ಕೊಳ್ಳಿ. a⁻x ಅಂತಂದ್ರೆ ನಾವು ಇದು ಈ ಕೆಳಗಡೆ ಇರುವಂಥ ಪವರ್ ಯಾವಾಗಲೂ ಗ್ರೇಟರ್ ದ್ಯಾನ್ a is greater than 1 ಆಗಿರಬೇಕು. ಆವಾಗಲೇ ನಮ್ಗೆ ಇದು ಎಕ್ಸ್ಪೋನೆನ್ಷಿಯಲ್ ನಮಗೆ ಡಿಫೈನ್ ಆಗುವಂಥದ್ದಾಗಿರುತ್ತೆ. ಸೊ ಅದಂತೂ ನಿಮ್ಗೆ ಗೊತ್ತಿರುವಂಥದ್ದೇ. ಸೊ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಇನ್ಫಾರ್ಮೇಷನ್ ಗೊತ್ತಿರಬೇಕು, ಇದೇನು ಡಿಫ್ರೆನ್ಷಿಯೇಷನ್ ಮಾಡೋದಿಲ್ಲ ಏನಿಲ್ಲ, ಸ್ವಲ್ಪ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಗೊತ್ತಿದ್ರೆ ಡೈರೆಕ್ಟಾಗಿ ಮಾಡ್ಬೋದು. ಇವಾಗ ಫಸ್ಟ್ ಒನ್ ಇಂಟಿಗ್ರೇಷನ್ ಕ್ವಶನ್ ಇದೆ. ಫೈಂಡ್ ದ ಆಂಟಿ ಡೆರಿವೇಟಿವ್ ಆಫ್ ಅಂತ ಕ್ವಶನ್ ಕೊಟ್ಟಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ. ಆಂಟಿ ಡೆರಿವೇಟಿವ್ ಅಂತಂದ್ರೆ ಇದಾಗಿರುತ್ತೆ ಇಂಟಿಗ್ರೇಷನ್ ಮಾಡುವಂಥದ್ದು. ಓಕೆ, ಡಿಫ್ರೆನ್ಸಿಯೇಷನ್ ಅಲ್ಲ. ಓಕೆ, ಇದಂತೂ ಡೈರೆಕ್ಟ್ ಫಾರ್ಮುಲಾನೇ ಅವ್ರು ಕೇಳಿದ್ದಾರೆ. ಏನು, ಇಂಟಿಗ್ರೇಷನ್ ಆಫ್ dx / x × √x² - 1. ಸೊ ಇದು ಯಾವುದ್ರದ್ದು ಫಾರ್ಮುಲಾ ಆಗಿರುತ್ತೆ, ಇದು ನಮ್ಮದು ಸೆಕ್ ಇನ್ವರ್ಸ್ ಫಾರ್ಮುಲಾ ಅಲ್ವಾ. ಸೆಕ್ ಇನ್ವರ್ಸ್ ಆಫ್ x + e, ಅಥವಾ ನಾವು ಕೋಸೆಕ್ ಇನ್ವರ್ಸ್ ತಗೊಂಡಿದ್ರೆ ಇಲ್ಲಿ ಮೈನಸ್ ಸೈನ್ ಇರುತ್ತೆ. ಓಕೆ, ಸೊ ಎರಡರಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಇದ್ರೆ ಅದು ನಮ್ದು ಇಲ್ಲಿ ರೈಟ್ ಆನ್ಸರ್. ಕೋಸೆಕ್ ಇನ್ವರ್ಸ್ ಇದೆ ಅಲ್ವಾ. ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಡಿಫ್ರೆನ್ಸಿಯೇಷನ್ ಅಲ್ಲಿ ನಾವು ಮಾಡಿದ್ವಿ, ಇದರ ರಿಸಲ್ಟ್ ಒಂದು ಮೈನಸ್ ಬರ್ತಿತ್ತು. ಸೊ ಇಂಟಿಗ್ರೇಷನ್ ಅಲ್ಲಿ ಏನಾಗಿಬಿಡುತ್ತೆ, ಇದು ಒಂದೇ ಇರುತ್ತೆ ಸ್ಟೂಡೆಂಟ್ಸ್. ಸೊ ಹಾಗಾಗಿ ನಾವು ಅಕಾರ್ಡಿಂಗ್ ಟು ಆಪ್ಷನ್ ಮೂಲಕ ಇದು ಕೆಲವೊಂದ್ಸತಿ ಇದನ್ನು ಕೊಟ್ಟು ಇದು ಕೊಡೋದು ಸಾಧ್ಯನೇ ಇಲ್ಲ, ಯಾವುದಾದ್ರೂ ಒಂದು ರಿಸಲ್ಟ್ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಯಾವ್ದು ಕರೆಕ್ಟ್ ಆಯ್ತು ಇಲ್ಲಿ, ಕೋಸೆಕ್ ಇನ್ವರ್ಸ್ ಆಫ್ x ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒನ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 10. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಅಗೇನ್ ಇದನ್ನು ಇಂಟಿಗ್ರೇಷನ್ ಮಾಡುವಂಥದ್ದು. ಸೊ ಈಸಿಯೆಸ್ಟ್ ಕ್ವಶನ್ ಅಂತಲೇ ಹೇಳ್ಬೋದು. x⁻99 ಇದೆ dx. x⁻ ಏನು ಫಾರ್ಮುಲಾ ಏನು ಹೇಳುತ್ತೆ, x⁻99 + 1 ಅಂತಂದರೆ 100 ಆಯ್ತಾ. ಸೊ 100 / 100. ಇಲ್ಲಿ ನಾವು ಲಿಮಿಟ್ನ ಅಪ್ಲೈ ಮಾಡಬೇಕು, -1 to 1. 1 ಅಪ್ಲೈ ಮಾಡಿಕೊಂಡ್ರೆ 1/100. ಓಕೆ, 1/100 ಅಂದರೆ 1 ಆಗುತ್ತೆ. 1 / 100 ಮೈನಸ್. ಸೊ -1/100 ಅಂದರೆ ಅದನ್ನು ಕೂಡ ಅದೇ ಆಗುತ್ತಲ್ವಾ. ಓಕೆ, ಈವನ್ ನಂಬರ್ ಇರೋದ್ರಿಂದ ಪ್ಲಸ್ಸೇ ಬರುತ್ತೆ, ಬಟ್ ಇಲ್ಲಿ ಆಲ್ರೆಡಿ ಮೈನಸ್ ಇರೋದ್ರಿಂದ ಇವೆರಡು ಕ್ಯಾನ್ಸಲ್, ಆನ್ಸರ್ 0 ಬರುತ್ತೆ. ಓಕೆ, ಸೊ 0 ಈಸ್ ದ ಆನ್ಸರ್, ಆಪ್ಷನ್ ಸಿ. ಇಲ್ಲ ಅಂದರೆ ನೀವು ಇನ್ನೊಂದು ಮೆಥಡ್ ಇದೆ, ಅದನ್ನು ಕೂಡ ನಾವು ಮಾಡ್ಬೋದು. ಏನಪ್ಪ ಅಂದರೆ -1 to ಅಂದರೆ ಇದು ಲಾಸ್ಟ್ ಪ್ರಾಪರ್ಟಿ ಇದೆ ನೋಡಿ. ಓಕೆ, ಸೊ ಏನು ಹೇಳುತ್ತೆ, ಇದು ಫಂಕ್ಷನ್ ಇವನ್ ನಂಬರ್ ಆಗಿದ್ರೆ ಅಲ್ಲಿ ಆನ್ಸರ್ 0 ಬರುತ್ತೆ. ಇದು ಕೊಟ್ಟಿರುವಂಥದ್ದು ಇವನ್ ಫಂಕ್ಷನ್ ಆಗುತ್ತೆ, ಅಥವಾ ಇವನ್ ಫಂಕ್ಷನ್ ಆಗಿದ್ರೆ ಟ್ವೈಸ್ ತೊಗೊತೀವಿ, ಆಡ್ ಫಂಕ್ಷನ್ ಆಗಿದ್ರೆ 0 ತೊಗೋತೀವಿ. ಇದು ಆಡ್ ಫಂಕ್ಷನ್ ಆಗುತ್ತೆ, ಯಾಕಂದರೆ -1 ನಾವು ಅಲ್ಲಿ ಎಕ್ಸ್ ಹಾಕಿದಾಗ 99 ಇರೋದ್ರಿಂದ ಇದೇನಾಗಿಬಿಡುತ್ತೆ ಮೈನಸ್ ಹಾಗೆ ಉಳಿಯುತ್ತೆ. ಅಂದರೆ ನಮ್ಗೆ ಆನ್ಸರ್ ಏನು ಬರುತ್ತೆ, f of -x = -f of x ಬರುವುದರಿಂದ ಇದು ಆಡ್ ಫಂಕ್ಷನ್ ಆಗುತ್ತೆ. ಸೊ ಆನ್ಸರ್ ಡೈರೆಕ್ಟ್ಲಿ 0 ಬರೀಬಹುದು. ಓಕೆ, ಅದಕ್ಕಿಂತ ಈಸಿ ಇದು ಮೆಥಡ್ನ ನೀವು ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟ್ ಒನ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒನ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 11. ಇದು ವೆಕ್ಟರ್ ಮೇಲೆ ಇರುವಂಥದ್ದು. AC ರಿಸಲ್ಟ್ನ ಅವ್ರು ಕೇಳ್ತಾ ಇದ್ದಾರೆ. ಸೊಲ್ಯೂಷನ್ಸ್ ಇಲ್ಲಿ ನಾವು ಡೈರೆಕ್ಷನ್ ಅಬ್ಸರ್ವ್ ಮಾಡ್ಬೋದು. ಫಸ್ಟ್ ಒನ್ ಡೈರೆಕ್ಷನ್ ಈ ಥರ ಇದೆ, ಅಗೇನ್ ಈ ಥರ ಇದೆ. ಅಂದರೆ ನಾವು ವೆಕ್ಟರ್ ಎಡಿಷನ್ ಇದೇ ಥರ ಹೋಗ್ಬೇಕಲ್ವಾ. ಇಲ್ಲಿ ಬಂದು ಎಂಡ್ ಆಗುತ್ತೆ, ಅಗೇನ್ ಇಲ್ಲಿ ಎಂಡ್ ಆದರೆ ಅಂದರೆ ನಾವು ಇಲ್ಲಿ ಏನು ಬರೀಬಹುದು, AC ವೆಕ್ಟರ್ = AB ವೆಕ್ಟರ್ ಪ್ಲಸ್ BC ವೆಕ್ಟರ್. ಓಕೆ, ಸೊ AB ವೆಕ್ಟರ್ ಏನಿದೆ ಅಂತ ಕೊಟ್ಟಿದ್ದಾರೆ ಅವರು, -2A ವೆಕ್ಟರ್ ಪ್ಲಸ್ BC ವೆಕ್ಟರ್ ಏನಿದೆ 3B ಇದೆ. ಸೊ 3B ವೆಕ್ಟರ್. ಸೊ ಇದಂತರ ಆಪ್ಷನ್ ಒಳಗೆ ಕೊಟ್ಟಿಲ್ಲ, ಅದಕ್ಕೆ ನಾವು ಏನು ಮಾಡ್ತೀನಿ, ಪ್ಲಸ್ ಇದ್ದದನ್ನ ಮೊದಲಿಗೆ ಬರೋಣ, ಮೈನಸ್ ಇದ್ದದನ್ನ ಆಮೇಲೆ ಬರೆಯೋಣ. ಸಾರಿ, ಇದು ಏನಾಗುತ್ತೆ, ಎ ಆಗಬೇಕಲ್ವಾ. -2A ವೆಕ್ಟರ್. ಸೊ 3B - 2A ಇಸ್ ದ ರೈಟ್ ಆನ್ಸರ್. ಎಲ್ಲಿದೆ ನೋಡಿ, ಇಲ್ಲಿದೆ ನೋಡಿ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್, 3B - 2A. ಓಕೆ, ಸಿಂಪಲ್ ಇರುವಂಥದ್ದು ನೋಡಿ. ಎಡಿಷನ್ದು ವೆಕ್ಟರ್ ಟ್ರಯಾಂಗಲ್ ಆಫ್ ಎಡಿಷನ್ ಗೊತ್ತಿದ್ರೆ ಈಸಿಯೆಸ್ಟ್ ಕ್ವಶನ್ ಆಗುತ್ತೆ. ನೆಕ್ಸ್ಟ್ ಒಂದು ಕ್ವಶನ್ ಹೇಳ್ತಾರೆ, ದ ಡೈರೆಕ್ಷನ್ ರೇಷಿಯೋಸ್ ಆಫ್ ಅ ವೆಕ್ಟರ್ ಜಾಯ್ನಿಂಗ್ ದ ಪಾಯಿಂಟ್ ಅಂತ ಹೇಳ್ತಾರೆ. ಸೊ ವೆಕ್ಟರ್ ಜಾಯ್ನಿಂಗ್ ದ ಪಾಯಿಂಟ್ ಏನಿದೆ, x2 - x1, y2 - y1, z2 - z1. IJK ಇಲ್ಲಿ ಇಲ್ಲ, ಯಾಕಂದ್ರೆ ಪಾಯಿಂಟ್ಸ್ ಕೇಳಿದ್ರೆ ಆಪ್ಷನ್ ಪಾಯಿಂಟ್ ಒಳಗೆ ಕೊಟ್ಟಿದ್ದಾರೆ. ಇದು ಡೈರೆಕ್ಷನ್ ನೋಡಿ ಏನಿದೆ, P to Q ಅಂತ ಅಂದಾಗ, ಸಾರಿ P to Q ಅಂತ ಕೊಟ್ಟಾಗ ಏನಾಗುತ್ತೆ, ಇದು x1 y1 z1 ಆಗುತ್ತೆ, ಇದು x1 y1 z1, ಇದು x2 y2 z2. ಸೊ x2 - x1 ಮಾಡ್ಕೊಳ್ಳಿ, ಏನಾಗುತ್ತೆ -1 - 2 ಅಂದರೆ ಎಷ್ಟಾಯಿತು ಸ್ಟೂಡೆಂಟ್ಸ್, ಇದು ಫಸ್ಟ್ ರಿಸಲ್ಟ್ -3 ಆಗುತ್ತೆ. ಅಗೇನ್ y2 - y1 ಅಂದರೆ -2 - 3 ಅಂದರೆ -5 ಆಗುತ್ತೆ. ಅಗೇನ್ 4 - 0 ಅಂದರೆ 4, 3 - 5 4. ಇದು ನಿಮ್ಮದು ರೈಟ್ ಆನ್ಸರ್, 3 - 5 4. ಫಸ್ಟ್ ಒನ್ ಆನ್ಸರ್ ಕರೆಕ್ಟ್ ಇದೆ.
ಕರೆಕ್ಟಾ? ಸೊ -1 -2 -2 -3. ಸೊ ಈ ಥರ ಮಾಡಬೇಕು, ಫಾರ್ಮುಲಾ ಪರ್ಫೆಕ್ಟ್ ಆಗಬೇಕು. ಕೆಲವೊಂದು ಸತಿ ಏನು ಮಾಡ್ಬೋದು ಅಂದರೆ Q to P ಅಂತ ಡೈರೆಕ್ಷನ್ ಚೇಂಜ್ ಮಾಡಿನೂ ಕೊಡ್ಬೋದು. ಅವಾಗ ನಾವು ಹರಿಬರಿ ಒಳಗೆ ಇದನ್ನೇ ನಾವು ಪ್ರಾಕ್ಟೀಸ್ ಮಾಡಿರ್ತೀವಿ. ಸೊ ಇದೇ x1 y1 ಅದೇ x2 y2 ಅಂತ ತೊಗೊಂಡು ಮಾಡಿದರೆ ರಾಂಗ್ ಆನ್ಸರ್ ಬರುತ್ತೆ. ಸೊ ಕೇರ್ಫುಲ್ ಆಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 13 ನೋಡಿ ಏನಿದೆ ಇಲ್ಲಿ. ಇಕ್ವೇಷನ್ ಕಾರ್ಟೇಷನ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ, ವೆಕ್ಟರ್ ಫಾರ್ಮ್ ಒಳಗೆ ಬರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕಾರ್ಟೇಷನ್ ಫಾರ್ಮಲ್ಲಿ ಇದ್ದಾಗ ನಮ್ದು ವೆಕ್ಟರ್ ಫಾರ್ಮ್ ಏನಿರುತ್ತೆ, ವೆಕ್ಟರ್ r = ವೆಕ್ಟರ್ a ಪ್ಲಸ್ ಲ್ಯಾಂಬ್ಡಾ ಇಂಟು ವೆಕ್ಟರ್ b ಆಗಿರುತ್ತೆ. ಕರೆಕ್ಟಾ? ಸೊ ವೆಕ್ಟರ್ ಎ ಎಲ್ಲಿರುತ್ತೆ, ವೆಕ್ಟರ್ ಬಿ ಎಲ್ಲಿರುತ್ತೆ ಅದು ನಮಗೆ ಗೊತ್ತಿರಬೇಕು. ಆಗಲೇ ನಾವು ಇದನ್ನ ಪಾಯಿಂಟ್ನ ಮಾಡ್ಲಿಕ್ಕೆ ಆಗುವಂಥದ್ದು. ಸೊ ವೆಕ್ಟರ್ ಎ ಎಲ್ಲಿದೆ ನೋಡಿ, ಈ ಮೇಲ್ಗಡೆ ಇರುವಂಥದ್ದೆಲ್ಲನೂ ವೆಕ್ಟರ್ ಎ, ಕೆಳಗಡೆ ಇರೋದು ವೆಕ್ಟರ್ ಬಿ. ಇದನ್ನ ನಾನು ABC ಅಂತ ಬರಿತೀವಿ. ಓಕೆ, ಪ್ಯಾರಲಲ್ ರಿಸಲ್ಟ್ಸು. ಎ ಎಷ್ಟಿದೆ, 3 ಇದೆ, ಇದು 7 ಇದೆ, ಇದು 2 ಇದೆ ಅಂತಂದ್ರೆ ಬಿ ವ್ಯಾಕ್ಟರ್ ಸಿಕ್ತು. ಎ ವ್ಯಾಕ್ಟರ್ ಏನು ಮಾಡ್ಕೋಬೇಕಪ್ಪ ಅಂದ್ರೆ ಇಲ್ಲಿ ನೋಡಿ, ಆಕ್ಚುಲಿ ಫಾರ್ಮುಲಾ ಹೆಂಗಿದೆಯಪ್ಪ ಅಂತಂದ್ರೆ ಇದು x - x1 ಡಿವೈಡ್ ಬೈ a, y - y1 ಡಿವೈಡ್ ಬೈ b, z - z1 ಡಿವೈಡ್ ಬೈ c ಇದೆ. ಸೊ ಎಲ್ಲನೂ ಮೈನಸ್ ಇದೆ, ಬಟ್ ಇಲ್ಲಿ ಒಂದು ರಿಸಲ್ಟ್ಸ್ ಏನಾಗಿದೆ, ಪ್ಲಸ್ ಕೊಟ್ಟಿದ್ದಾರೆ. ಸೊ ಅಂದ್ರೆ ಎ ವ್ಯಾಕ್ಟರ್ನ ಯಾವ ಥರ ಬರೀಬೇಕು ಇಲ್ಲಿ ಹೇಳ್ತೀನಿ ನೋಡಿ. 5 ಮೈನಸ್ ಇದ್ರೆ ಪ್ಲಸ್ ಆಗಿರುತ್ತೆ, ಇದು ಅಪೋಸಿಟ್ ಸೈಡ್ ಹಾಕೊಂಡು ಬರೀಬೇಕು ನೋಡಿ. ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಪ್ಲಸ್ i ಕ್ಯಾಪ್, ಅಗೇನ್ ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ j ಕ್ಯಾಪ್, ಅಗೇನ್ ಇಲ್ಲಿ ನೆಕ್ಸ್ಟ್ ಏನಿದೆ ಮೈನಸ್ ಇದ್ರೆ ಇದು ಪ್ಲಸ್ 6k ಕ್ಯಾಪ್. ಇದಾಯ್ತು ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಇಂಟು ಇದಂತೂ ಆಸ್ ಇಟ್ ಈಸ್ 3i ಕ್ಯಾಪ್ ಪ್ಲಸ್ 7j ಕ್ಯಾಪ್ ಪ್ಲಸ್ 2k ಕ್ಯಾಪ್. ಸೊ ದಿಸ್ ಇಸ್ ದ ವೆಕ್ಟರ್ ಫಾರ್ಮ್. ಯಾವುದು ಆಪ್ಷನ್ ಕರೆಕ್ಟ್ ಇದೆ ನೋಡಿ. ಫಸ್ಟ್ 5 - 4j ಪ್ಲಸ್ 6k ಲ್ಯಾಂಬ್ಡಾ 3i ಕ್ಯಾಪ್. ಸೊ ಆಪ್ಷನ್ ಸಿ ಅನ್ನೋದು ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗಿದೆ. ಓಕೆ, ಸೊ ಇದು ಯಾಕೆ ರಾಂಗ್ ಇದೆ ಅಂದರೆ ಇದು ಮೈನಸ್ ಬಂದಿರೋದ್ರಿಂದ ಇದು ರಾಂಗ್ ಆಯಿತು. ಆಪ್ಷನ್ ಬಿ ಏಕೆ ರಾಂಗ್ ಆಗಿದೆ ಅಂದರೆ ಇದನ್ನು ಮೈನಸ್ ತೊಗೊಂಡಿದ್ದಾರೆ, ಸೊ ಇದು ರಾಂಗ್ ಆಗುತ್ತೆ. ಆಪ್ಷನ್ ಸಿ ಅಲ್ಲಿ ಇಲ್ಲಿ ಏನೇನೋ ಮಾಡಿದ್ದಾರೆ ಡಿ ಅಲ್ಲಿ, ಸೊ ಇದಂತೂ ಟೋಟಲಿ ರಾಂಗ್. ಸೊ ಕರೆಕ್ಟ್ ಆಗಿರುವಂಥದ್ದು ಆಪ್ಷನ್ ಸಿ. ಓಕೆ, ಸೊ ನೆಕ್ಸ್ಟ್ ಒನ್ ಕ್ವಶನ್. ನೆಕ್ಸ್ಟ್ ಒನ್ ಏನು ಹೇಳ್ತಾರೆ ನೋಡಿ. 2 cards ಆರ್ ಡ್ರಾನ್ ರ್ಯಾಂಡಮ್ಲಿ ಆ್ಯಂಡ್ ವಿತೌಟ್ ರಿಪ್ಲೇಸ್ಮೆಂಟ್ ಆಫ್ ಅ ಪ್ಲೇಯಿಂಗ್ 52 ಪ್ಲೇಯಿಂಗ್ ಕಾರ್ಡ್ಸ್ಗಳಿದ್ದಾವೆ, ಅದರಲ್ಲಿ 2 ಕಾರ್ಡ್ನ ತಗೊಳ್ಳಿ ಅಂತ ಹೇಳ್ತಾರೆ. ಇಲ್ಲಿ 52 ಕಾರ್ಡ್ಸ್ ಇದೆ, ಇದರಲ್ಲಿ 2 ಕಾರ್ಡ್ನ ತಗೊಳ್ಳಿ ಅಂತ ಹೇಳ್ತಾರೆ. ಅಗೇನ್ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದಟ್ ಬೋತ್ ದ ಕಾರ್ಡ್ಸ್ ಆರ್ ಬ್ಲ್ಯಾಕ್ ಕಾರ್ಡ್. ಅಂದರೆ ಇದು ಬೋತ್ ಬಂದಾಗ ನಮ್ಮ ನೆನ್ಪಿಟ್ಕೋಬೇಕು, ಇಲ್ಲಿ ಇಂಟರ್ಸೆಕ್ಷನ್ ಇದೆ. ಇಂಟರ್ಸೆಕ್ಷನ್ ಅಂದರೆ ಮಲ್ಟಿಪ್ಲಿಕೇಶನ್ ರೂಲ್ ಆನ್ ಪ್ರೊಬ್ಯಾಬಿಲಿಟಿ. ಅಂದರೆ ನಾವು ಇವಾಗ ಫಸ್ಟ್ ಕಾರ್ಡ್ ತಗೊಂತೀವಿ, ಇದನ್ನು ಬ್ಲ್ಯಾಕ್ ಆಗಬೇಕು, ಇದನ್ನು ಬ್ಲ್ಯಾಕ್ ಆಗಬೇಕು. ಸೊ ಈವೆಂಟ್ ಡ್ರಾ ದ ಫಸ್ಟ್ ಬ್ಲ್ಯಾಕ್ ಕಾರ್ಡ್ ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಏನಾಗುತ್ತೆ, ಬ್ಲ್ಯಾಕ್ ಕಾರ್ಡ್ಸ್ ಎಷ್ಟಿರುತ್ತೆ ಸ್ಟೂಡೆಂಟ್ಸ್ 26 ಇರುತ್ತೆ, ಡಿವೈಡ್ ಬೈ ಟೋಟಲ್ ಕಾರ್ಡ್ಸ್ 52. ಅಗೇನ್ ಸೆಕೆಂಡ್ ಕಾರ್ಡ್ನು ಏನಾಗಬೇಕು ಅಂತ ಹೇಳ್ತಾರೆ ಅವರು, ಬ್ಲ್ಯಾಕ್ ಕಾರ್ಡ್ ಅಂದರೆ ಈ ಆಫರ್ ಆದಾಗೇನೆ ಇದು ತಗೋಬಹುದು, ಅಂದರೆ F ಗಿವನ್ ಬೈ E ಆಗುತ್ತೆ. ಇದರ ಆನ್ಸರ್ ಏನು, 1 ಕಾರ್ಡ್ ಹೋಯ್ತು, ರಿಪಿಟೇಷನ್ ಅಂತೂ ಇಲ್ಲ. ಓಕೆ, ವಿತೌಟ್ ರಿಪ್ಲೇಸ್ಮೆಂಟ್ ಅಂತ ಕೊಟ್ಟಿರೋದ್ರಿಂದ ಇದು 25 ಡಿವೈಡ್ ಬೈ 51 ಆಗುತ್ತೆ. ಸೊ ಮಲ್ಟಿಪ್ಲಿಕೇಶನ್ ರೂಲ್ ಪ್ರಕಾರ ಹೋದರೆ ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇಸ್ ದಿ ಕ್ವಶನ್ ಆಗುತ್ತೆ ಪಿ ಆಫ್ ಇ ಇಂಟು ಪಿ ಆಫ್ ಎಫ್ ಗಿವನ್ ಬೈ ಇ. ಸೊ ನೀವು ಎಕ್ಸಾಮಲ್ಲಿ ಇದನ್ನೆಲ್ಲ ಬರೆಯೋದು ನೆಸೆಸಿಟಿ ಇಲ್ಲ, ಡೈರೆಕ್ಟ್ ಇವೆರಡು ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ರೆ ನಡೆಯುತ್ತೆ. ಸೊ ನಿಮಗೆ ಅರ್ಥ ಆಗಲಿ ಅಂತ ನಾನು ಇಲ್ಲಿ ಬರೀತಾ ಇರುವಂಥದ್ದು 26 ಡಿವೈಡ್ ಬೈ 52. ಹಾಗೆ ಇನ್ನೊಂದು ಆನ್ಸರ್ ಏನಂದರೆ 25 ಡಿವೈಡ್ ಬೈ 51 ಬಂದಿದೆ. ಓಕೆ, ಸೊ ಇಲ್ಲಿ ನಾವು ಕ್ಯಾನ್ಸಲ್ ಮಾಡ್ಕೋಬೋದಾ? ಸೊ ಯಾವ ಕ್ಯಾನ್ಸಲ್ ಆಗುತ್ತೆ ನೋಡಿ, 26 1 26 2 ಆಗುತ್ತಾ? ಓಕೆ, ಇವಾಗ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 25 ಇಂಟು 1 25, 2 1 2, ಅಗೇನ್ 1, 25 ಬೈ 102 ಇಸ್ ದ ರೈಟ್ ಆನ್ಸರ್. ಅದೆಲ್ಲಿದೆ, ಆಪ್ಷನ್ ಸಿ. ಸೊ ಇದು ನಿಮ್ಮದು ರೈಟ್ ಆನ್ಸರ್. ಈಸಿ ಇದೆಯಲ್ವಾ? ಸೊ ನೀವು ಎಕ್ಸಾಮಲ್ಲಿ ಇಷ್ಟೆಲ್ಲ ಮಾಡೋದಿಲ್ಲ, ಇವೆರಡು ಬರ್ಕೊಂಡು ಮಲ್ಟಿಪ್ಲೈ ಮಾಡಿ ಆನ್ಸರ್ ಹಚ್ಚಿಬಿಡ್ಬೋದು. ಓಕೆ, ಸಿಕ್ಬಿಡುತ್ತೆ. ಬಟ್ ಕ್ಯಾಲ್ಕುಲೇಷನ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ ಏನಿದೆ, ಇದು ಲಾಸ್ಟ್ ಕ್ವಶನ್ MCQ. ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ A and B 2 events such that P of A ಕೊಟ್ಟಿದ್ದಾರೆ, ಯೂನಿಯನ್ ಕೊಟ್ಟಿದ್ದಾರೆ, P of B ಕೊಟ್ಟಿಲ್ಲ. ಅದಾದ್ಮೇಲೆ ಹೇಳ್ತಾರೆ A and B ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದರೆ ಅದು ಡಿಸ್ಜಾಯಿಂಟ್ ಸೆಟ್ ಆಗಿರುತ್ತೆ. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದರೆ ಅದರದ್ದು ಇಂಟರ್ಸೆಕ್ಷನ್ 0 ಆಗಿರುತ್ತೆ. ಓಕೆ, ಅಂದರೆ A ಇಂಟರ್ಸೆಕ್ಷನ್ B 0 ಆಗಿ ಅಂದರೆ ಎಂಟಿ ಸೆಟ್ ಆಗಿರೋದ್ರಿಂದ ಪ್ರೊಬ್ಯಾಬಿಲಿಟಿ 0 ಆಗಿರುತ್ತೆ. ಅಂದರೆ ಯೂನಿಯನ್ದು ಫಾರ್ಮುಲಾ ನಾವು ಇಲ್ಲಿ ಅಪ್ಲೈ ಮಾಡೋಣ. A ಯೂನಿಯನ್ B ಇಸ್ ಈಕ್ವಲ್ಸ್ ಟು P ಆಫ್ A ಪ್ಲಸ್ P ಆಫ್ B ಮಾತ್ರ ಆಗುತ್ತೆ, ಯಾಕಂದರೆ ಇಂಟರ್ಸೆಕ್ಷನ್ 0 ಇದೆ. ಸೊ ಅದು ಬಿಟ್ಬಿಡ್ತೀರಾ. ಸೊ ಇದು ಆನ್ಸರ್ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಎಷ್ಟಿದೆ, 3/5 ಇದೆ. P ಆಫ್ A ಎಷ್ಟಿದೆ, 1/2 ಇದೆ. ಇದು ನಮಗೆ ಗೊತ್ತಿಲ್ಲ, Q ಅಂತ ತಗೊಳ್ಳೋಣ. 1/2 ಈಚೆ ಕಡೆ ಬಂದರೆ ಎಷ್ಟಾಗುತ್ತೆ, 3/5 ಮೈನಸ್ 1/2 ಇಸ್ ಈಕ್ವಲ್ಸ್ ಟು Q. ಸೊ ಇಲ್ಲಿ LCM 10 ಆಗುತ್ತೆ. ಇಲ್ಲಿ ನೀವು ಮಲ್ಟಿಪ್ಲೈ ಮಾಡ್ಕೋಬೇಕು 2, ಇಲ್ಲಿ 5, 6 ಮೈನಸ್ 5, 6 ಮೈನಸ್ 5 ಮಾಡಿದ್ರೆ 1/10. ಇದು ನಿಮ್ದಾಗಿದೆ Q ಆನ್ಸರ್. ಸೊ 1/10 ಎಲ್ಲಿದೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಲ್ವಾ ಏನೇನು ಮಾಡಿದ್ವಿ ಅಂತ ಹೇಳಿ. ಸೊ ಇದೆಲ್ಲಾನು MCQ ಕ್ವಶನ್ಸ್ಗಳಾಗಿದ್ದಾವೆ. ಓಕೆ, ಪ್ರತಿಯೊಂದನ್ನು ನಾನು ಈಜಿಯೆಸ್ಟ್ ವೇಳೆಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಬರುವಂಥದ್ದು ಈ 5 MCQ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್. ಇದು ಬಹಳ ಈಜಿಯೆಸ್ಟ್. ಇದನ್ನ ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನೋ ಆಗಿಲ್ಲ, ಮ್ಯಾಚ್ ದ ಫಾಲೋಯಿಂಗ್ ಅಂತ ಅನ್ಬೇಕು, ಯಾಕಂದ್ರೆ ಇಲ್ಲಿ ಇರುತ್ತೆ ನೋಡಿ ಮ್ಯಾಚ್ ಮಾಡಿ ಬರೆಯೋದಿರುತ್ತೆ. ಸೊ ಅದನ್ನು ನೋಡಿ ಸಾಲ್ವ್ ಮಾಡ್ತಾ ಹೋಗೋಣ. ಏನಿದೆ, XY ನಾವು ಡಿಫ್ರೆನ್ಷಿಯೇಷನ್ ಮಾಡಬೇಕು. ಅಗೇನ್ ಎಟ್ x ಇಸ್ ಈಕ್ವಲ್ಸ್ ಟು 9 ಫಿಲ್ ಅಪ್ ಮಾಡಿ ಅಂದರೆ ಫಸ್ಟ್ ಡಿಫ್ರೆನ್ಷಿಯೇಷನ್ ಮಾಡ್ಕೊಂಡ್ರೆ ಏನಾಗುತ್ತೆ, x ಇಂಟು y ಇಸ್ ಈಕ್ವಲ್ಸ್ ಟು 81 ಇದೆ. ಡಿಫ್ರೆನ್ಷಿಯೇಟ್ ಮಾಡ್ಬೇಕಂದ್ರೆ u ಇಂಟು v ಫಾರ್ಮುಲಾ ಆಗುತ್ತೆ. x ಇದಾಯಿತು dy ಬೈ dx, ಅಗೇನ್ ಪ್ಲಸ್ ಅಗೇನ್ y ಆಸ್ ಇಟ್ ಇಸ್ x ಡಿಫ್ರೆನ್ಷಿಯೇಷನ್ 1 ಆಗುತ್ತೆ. ಇದು ಇಸ್ ಈಕ್ವಲ್ಸ್ ಟು 0.
ಓಕೆ, ಸೊ ಇವಾಗ ಇದನ್ನ ಪೂರಾ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ವಿ ಅಂತ ಅನ್ಕೊಳ್ಳೋಣ. ಏನಾಗುತ್ತೆ, dy by dx is equals to ಮೈನಸ್ y ಆಗುತ್ತೆ. ಇಲ್ಲಿ ಇಂಟು ಎಕ್ಸ್ ಇದೆಲ್ಲ ಫ್ರೆಂಡ್ಸ್, ಅವಾಗ ಈ ಕಡೆ ಬಂದಿರೋದು ಡಿವೈಡ್ ಬೈ ಎಕ್ಸ್ ಆಗುತ್ತೆ. ಅವ್ರೇನು ಹೇಳಿದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 9 ಫಿಲಪ್ ಮಾಡಿ ಅಂತ ಹೇಳ್ತಾರೆ. ಓಕೆ, ಫಿಲಪ್ ಮಾಡೋಣ. ಎಕ್ಸ್ ಜಾಗದಲ್ಲಿ 9 ಫಿಲಪ್ ಮಾಡಿದೆ. y ಅಂತಂದ್ರೆ ನಾನು ಏನು ಬರಿಬೋದಾ ಈ ಒಂದು ಕ್ವಶನ್, y ನಾನು ಎಕ್ಸ್ ಈ ಕಡೆ ಹಾಕೊಂಡ್ಬಿಟ್ಟೆ ಅಂತ ಅನ್ಕೊಳ್ಳಿ. y ಇಸ್ ಈಕ್ವಲ್ಸ್ ಟು 81 ಡಿವೈಡ್ ಬೈ ಎಕ್ಸ್ ಅಂತ ಬರಿಬೋದಾ? ಓಕೆ, ಅಗೇನ್ ಎಕ್ಸ್ ಅಂದರೆ ನನಗೆ ಆಲ್ರೆಡಿ ಅವರು ವ್ಯಾಲ್ಯೂ ಕೊಟ್ಟಿದ್ದಾರೆ 9, ಅಂದರೆ ನಾನು ಇದನ್ನು 81 ಡಿವೈಡ್ ಬೈ 9 ಅಂತ ಬರಿಬೋದು. ಓಕೆ, ಸೊ 81 ಡಿವೈಡ್ ಬೈ 9 ಅಂದರೆ 9 1 ಜಾ 9 9 ಜಾ, ಕರೆಕ್ಟಾ? ಸೊ ಬರಿಬೋದಲ್ವಾ? ಓಕೆ, ಅಂದರೆ ಇವಾಗ y ಇಸ್ ಈಕ್ವಲ್ಸ್ ಟು ಎಷ್ಟು ಬಂದಂಗೆ ಆಯಿತು, 9 ಬಂದ ಹಾಗೆ ಆಯಿತು. ಓಕೆ, ಮೈನಸ್ ಸೈನ್ ಇದೆ, ಸೊ ಇವೆರಡು ಕ್ಯಾನ್ಸಲ್ ಆಗೋಗ್ಬಿಟ್ಟು -1 ಇಸ್ ದ ಆನ್ಸರ್. ನೋಡಿ, ಅಷ್ಟು ಈಸಿಯೆಸ್ಟ್ ಕ್ವಶನ್ ಇದೆ. ಸೊ -1 ಇಲ್ಲಿದೆ. ಸೊ ಇದು ನಿಮ್ಮದು ಕರೆಕ್ಟ್ ಆಗಿರುವಂಥ ಆನ್ಸರ್. ಮೈನಸ್ ಬರಲೇಬೇಕಾ, +1 ಕೊಟ್ಟಿದ್ದಾರೆ ಅವರು, ಅಲ್ಲಿನೂ ರಾಂಗ್ ಮಾಡ್ಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ದ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಅಂತ ಹೇಳ್ತಾರೆ. ಇಂಟರ್ವಲ್ ಒಳಗಿಂದ ನೋಡಬೇಕು. ಇವಾಗ ಹೈಯೆಸ್ಟ್ ವ್ಯಾಲ್ಯೂ ಕ್ಲೋಸ್ ಇಂಟರ್ವಲ್ ಇರೋದ್ರಿಂದ 2 ಇದೆ. ಸೊ 2ನ ಇಲ್ಲಿ ಫಿಲಪ್ ಮಾಡಿದ್ರೆ ಎಷ್ಟಾಗುತ್ತೆ, 2 ಸ್ಕ್ವೇರ್ ಆನ್ಸರ್ 4. ಸೊ 4 ಇಸ್ ದ ಆನ್ಸರ್. ಎಷ್ಟು ಈಸಿ ಇದೆ ಅಲ್ವಾ, ಫಿಲ್ ಇನ್ ದ ಬ್ಲಾಂಕ್. ನೆಕ್ಸ್ಟ್ ಹೇಳ್ತಾರೆ ಎಮ್ ಆ್ಯಂಡ್ ಇನ್ ದ ಆರ್ಡರ್ ಆಫ್ ದ ಡಿಗ್ರಿ, ಅಂಡ್ ಡಿಗ್ರಿ ಮತ್ತು ಆರ್ಡರ್ ಹೇಳಿದೆ ಫೈಂಡ್ ಔಟ್ ಮಾಡ್ಕೋಬೇಕು. ಎಮ್ಗೆ ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ, ಅಲ್ಲ ಫಸ್ಟ್ ಆರ್ಡರ್ ಇದೆ, ಅದಾದ್ಮೇಲೆ ಇದು ಡಿಗ್ರಿ ಇದೆ ಅಂತ ಹೇಳ್ತಾರೆ. ಇವೆರಡರದ್ದು ಏನು ಹೇಳ್ತಾರೆ, ಡಿಫ್ರೆನ್ಷಿಯಲ್ ಇಕ್ವೇಷನ್. ಅದಾದ್ಮೇಲೆ ಇಲ್ಲೊಂದು ಡಿಫ್ರೆನ್ಷಿಯಲ್ ಇಕ್ವೇಷನ್ ಕೊಟ್ಟಿದ್ದಾರೆ. ಕ್ವಶನ್ ನೋಡಿ ಏನಿದೆ, m-n ಕೇಳಿದ್ದಾರೆ. ಅಂದರೆ ನೀವು ಡಿಗ್ರಿನೂ ಚೆಕ್ ಮಾಡಿ, ಆಮೇಲೆ ಆರ್ಡರ್ ಚೆಕ್ ಮಾಡಿ, ಅವೆರಡನ್ನು ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಫಸ್ಟ್ ಏನಿದೆ ಆರ್ಡರ್ಗೆ ಆರ್ಡರ್ ಎಷ್ಟಾಗುತ್ತೆ, ಹೈಯೆಸ್ಟ್ ಆರ್ಡರ್ 2 ಇದೆ. ಸೊ 2 ಆರ್ಡರ್ ಆಯಿತು. ಅಗೇನ್ n ಅಂತಂದ್ರೆ ಏನಿದೆ, ಡಿಗ್ರಿ, ಇದು ಕೂಡ 2 ಇದೆ. ಸೊ 2 - 2 0 ಆಗುತ್ತೆ. ಸೊ 0 ಇಸ್ ದ ಆನ್ಸರ್. ಕರೆಕ್ಟಾ? ಎಸ್. ಸೊ ಇವಾಗ ಈ 3 ಆನ್ಸರ್ಸ್ಗಳು ಬ್ಲಾಕ್ ಆಗಿದೆ. ಇವಾಗ ನೆಕ್ಸ್ಟ್ ಒಂದು, ದ ವ್ಯಾಲ್ಯೂ ಆಫ್ ಅ ಲ್ಯಾಂಬ್ಡಾ ವಿಚ್ ದ ವ್ಯಾಕ್ಟರ್ಸ್ ಕೊಟ್ಟಿದ್ದಾರೆ. ಇವೆರಡು ಕೋಲಿನಿಯರ್ ಅಂತ ಹೇಳ್ತಾರೆ. ಕೋಲಿನಿಯರ್ ಯಾವಾಗ ಆಗಿರುತ್ತೆ, ನಾವು ಯಾವುದೋ ಒಂದು ಸ್ಕಿಲರ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡ್ಕೊಂಡು ಅಂದ್ಕೊಳ್ಳಿ, a ಇಂಟು ಲ್ಯಾಂಬ್ಡಾ a, ಇವೆರಡು ಏನಾಗಿರುತ್ತೆ, ಲ್ಯಾಂಬ್ಡಾ ವ್ಯಾಲ್ಯೂ ಏನೋ ತಗೋಬೋದು, 2 ಮಲ್ಟಿಪ್ಲೈ ಮಾಡಿ -2 ಮಾಡಿ, ಇವೆರಡು ಕೋಲಿನಿಯರ್ ಆಗಿರುತ್ತೆ. ಅಂದರೆ ಒಂದೇ ಲೈನಲ್ಲಿ ಇರುವಂಥದ್ದು ಅಥವಾ ಪ್ಯಾರಲ್ ಇರುವಂಥದ್ದು. ಓಕೆ, ಇವಾಗ ಈ ವ್ಯಾಕ್ಟರ್ ಪ್ಯಾರಲ್ ಇದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ -2ನ ಈ ಒಂದು ವ್ಯಾಕ್ಟರ್ಗೆ ಮಲ್ಟಿಪ್ಲೈ ಮಾಡ್ಕೋತೀನಿ ಸ್ಟೂಡೆಂಟ್ಸ್, ಏನಾಗ್ಬಿಡುತ್ತೆ, ಆಗ ಈ ಆನ್ಸರ್ ಬರುತ್ತೆ ನೋಡಿ. -2 ಮಲ್ಟಿಪ್ಲೈ ಮಾಡಿದ್ರೆ ಈ ಪೂರ ಎಂಟರ್ ರಿಸಲ್ಟ್ಸ್ಗೆ -2 ಮಲ್ಟಿಪ್ಲೈ ಮಾಡೋಣ. -2 × 2 -4i ಕ್ಯಾಪ್, -2 × -3 ಅಂದರೆ +6j ಕ್ಯಾಪ್, ಅಗೇನ್ -2 ಅಂತ ಇದು -8k ಕ್ಯಾಪ್. ನೋಡಿ ಆಸ್ ಇಟ್ ಈಸ್ ಇಲ್ಲಿದೆನಾ, ಇದೂ ಇದೆ, ಅಂದರೆ ಲ್ಯಾಂಬ್ಡಾ ಜಾಗದಲ್ಲಿ ಏನಿದೆ 6. ಸೊ ಹಾಗಾಗಿ 6 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಇನ್ನೊಂದು ನೆಕ್ಸ್ಟ್ ಒಂದು ಕ್ವಶನ್, ದ ವ್ಯಾಲ್ಯೂ ಆಫ್ ಇದು ಮುಗೀತಲ್ವಾ. ಸೊ ಲಾಸ್ಟ್ ಒಂದು ಕ್ವಶನ್ ನಂಬರ್ 20. ಇಫ್ ಎಫ್ ಬಿ ಅನ್ ಈವೆಂಟ್ ಆಫ್ ಅ ಸ್ಯಾಂಪಲ್ ಸ್ಪೇಸ್ ಪಿ ಆಫ್ ಎಸ್ ಗಿವನ್ ಬೈ ಎಫ್. ಸೊ ಎಸ್ ಡಿವೈಡ್ ಬೈ ಅಂತ ಅಲ್ಲ, ಅದು ಆ್ಯಕ್ಚುಲಿ ಎಸ್ ಗಿವನ್ ಬೈ ಎಫ್ ಈ ಥರ ಬರಬೇಕಾಗಿತ್ತು. ಎಸ್ ಗಿವನ್ ಬೈ ಎಫ್ ಅಂತ ಕೇಳ್ತಾ ಇದ್ದಾರೆ. ಇದು ನಿಮಗೆ ಫಾರ್ಮುಲಾ ಗೊತ್ತಿದೆ, ಕಂಡೀಷನ್ ಪ್ರೊಬ್ಯಾಬಿಲಿಟಿ. ಇದು ಏನಿದೆ, ಪ್ರೊಬ್ಯಾಬಿಲಿಟಿ ಆಫ್ ಎಸ್ ಇಂಟರ್ಸೆಕ್ಷನ್ ಎಫ್ ಡಿವೈಡ್ ಬೈ ಪಿ ಆಫ್ ಎಫ್. ಸ್ಟೂಡೆಂಟ್ಸ್ ಇಲ್ಲಿ ಅಬ್ಸರ್ವ್ ಮಾಡಿ, ಸ್ಯಾಂಪಲ್ ಸ್ಪೇಸ್ ಅಂದರೆ ಯೂನಿವರ್ಸಲ್ ಸೆಟ್ ಅಂದಾಗೆ, ಅದರಲ್ಲಿ ನಾನು ಎಫ್ನ ತೊಗೊಂಡ್ರೆ ಅಂದರೆ ಅದು ಸಬ್ಸೆಟ್ ಆಗಿರುತ್ತೆ ಇವೆಂಟು. ಅಂದರೆ ಅಗೇನ್ ಆನ್ಸರ್ ಏನು ಬರುತ್ತೆ, ಇಲ್ಲಿ ಪಿ ಆಫ್ ಎಫ್ ಬರುತ್ತಲ್ವಾ. ಸೊ ಪಿ ಆಫ್ ಎಫ್ ಡಿವೈಡ್ ಬೈ ಪಿ ಆಫ್ ಎಫ್ ಏನಾಗುತ್ತೆ, 2 ಕ್ಯಾನ್ಸಲ್ ಆಗಿ 1 ಆನ್ಸರ್ ಬರುತ್ತೆ. ಅಂದರೆ ಇದರ ಆನ್ಸರ್ ಆಗಿದೆ 1. ಓಕೆ, ಇಲ್ಲಿ 1 ಕೂಡ ಬ್ಲಾಕ್ ಆಯ್ತು ನೋಡಿ, ಉಳಿದಿರೋದು 3 ಮಾತ್ರ ರಾಂಗ್ ಆನ್ಸರ್. ಓಕೆ, ಸೊ ಇದಾಗಿದೆ ಕಂಪ್ಲೀಟ್ ಆನ್ಸರ್. ಸ್ಟೂಡೆಂಟ್ಸ್ ಬನ್ನಿ ಇವಾಗ ಮಾಡೆಲ್ ಕ್ವಶನ್ ಪೇಪರ್ 2 ಅಲ್ಲಿರುವಂಥ MCQ ಕ್ವಶನ್ಸ್ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಏನಪ್ಪಾ ಅಂತಂದ್ರೆ ರಿಲೇಷನ್ ಮೇಲೆ ಬರುವಂಥದ್ದು. ರಿಲೇಷನ್ ಆರ್ ಆನ್ ದ ಸೆಟ್ 1 2 3 ಅಂತ ಕೊಟ್ಟಿದ್ದಾರೆ. ಡಿಫೈನ್ ಆರ್ ಇಸ್ 1,1 and 2,2. ಓಕೆ, ಸೊ ಇದು ರಿಲೇಷನಲ್ಲಿ ಕೊಟ್ಟಿರೋದನ್ನ ನಾವು ಆಪ್ಷನ್ ನೋಡೋಕ್ಕಿಂತ ಮುಂಚೆ ಏನು ಮಾಡ್ಕೋಬೇಕಪ್ಪ ಅಂದರೆ ಇದು ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಆಗ್ತಾ ಇದೆಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಆಪ್ಷನ್ಗೆ ಹೋಗಿ. ಓಕೆ, ಆಪ್ಷನ್ ನೋಡ್ಕೊಂಡು ಆನ್ಸರ್ನ ಚೂಸ್ ಮಾಡಬೇಡಿ. ಸೊ ಫಸ್ಟ್ ಇದು ರಿಫ್ಲೆಕ್ಸ್ ಆಗುತ್ತಾ, 1 2 3 ಹೇಳಿದ್ರೆ 3 3 ಇಲ್ಲ, ಹಾಗಾಗಿ ಇದು ಕ್ಯಾನ್ಸಲ್ ಆಗುತ್ತೆ. ಸಿಮೆಟ್ರಿಕ್ 1 1 ಇದೆ, ರಿವರ್ಸ್ ಮಾಡಿದ್ರೆ ಅದೇ ಬರುತ್ತೆ. 2 2 ರಿವರ್ಸ್ ಮಾಡಿದ್ರೆ ಓಕೆ, ಇದು ಸ್ಯಾಟಿಸ್ಫೈ ಇದೆ. ಟ್ರಾನ್ಸಿಟಿವ್ ಅಂದರೆ 1 1 ನಾವು 3 ಸತಿ ಬರಿಬೋದಲ್ವಾ, 2 2 3 ಸತಿ ಬರಿಬೋದು, ಹಾಗಾಗಿ ಟ್ರಾನ್ಸಿಟಿವ್ನೂ ಇದೆ, ಸಿಮೆಟ್ರಿಕ್ನೂ ಇದೆ, ಬಟ್ ರಿಫ್ಲೆಕ್ಸಿವ್ ಇಲ್ಲ. ಸೊ ಅದು ಯಾವ್ದು ಆನ್ಸರ್ ಕರೆಕ್ಟ್ ಆಗುತ್ತೆ, ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್ ಅಂತ ಕೊಟ್ಟಿದ್ದಾರೆ. ಇದು ರಾಂಗ್ ಆಗುತ್ತೆ. ಟ್ರಾನ್ಸಿಟಿವ್ ಆಗ್ತಾ ಇದೆ ಇಲ್ಲಿ, ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್, ಇದು ರಾಂಗ್ ಆಗ್ತಾ ಇದೆ. ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್, ಓಕೆ, ಇಲ್ಲಿಂದ ನೈದರ್ ಸಿಮೆಟ್ರಿಕ್ ನಾಟ್ ಟ್ರಾನ್ಸಿಟಿವ್, ಇದು ರಾಂಗ್ ಇದೆ. ಸೊ ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂದರೆ ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್. ಸ್ಟೂಡೆಂಟ್ಸ್ ಯಾರೆಲ್ಲ ಆಪ್ಷನ್ ಸಿ ಅಂತ ಮಾರ್ಕ್ ಮಾಡಿದ್ರೆ ನೋಡಿ, ಅವ್ರಿಗೆ ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್ ಸಿಗುವಂಥದ್ದು. ಓಕೆ, ಸೊ ಬರೀಬೇಕಾದ್ರೆ ಆನ್ಸರ್ ಪ್ರಾಪರಾಗಿ ಬರೀ. ಇವಾಗ ನೀವು ಆನ್ಸರ್ ಬರೀತೀರಾ ಆನ್ಸರ್ ಪೇಪರಲ್ಲಿ, ಕ್ವಶನ್ ನಂಬರ್ 1 ಅಂತ ಬರೋದು, ಅದಾದಮೇಲೆ ಆಪ್ಷನ್ ಸಿ ಅಂತ ಬರೋದು, ಇಲ್ಲಿ ಕಂಪ್ಲೀಟ್ ಆಗಿ ಬರೀಬೇಕು. ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಈ ಥರ ಕಂಪ್ಲೀಟ್ ಆಗಿ ಆನ್ಸರ್ ಬರೀ. ಕೆಲವು ಜನ ಏನು ಮಾಡ್ತಾರೆ, ಇದನ್ನು ಎ ಅಂತ ಬರೀದು, ಇಲ್ಲಿ ಬೇರೆ ಆಪ್ಷನ್ ಬರೀದು, ಈ ಥರ ಮಾಡಿದ್ರೆ ಮಾರ್ಕ್ಸ್ ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ನಿಮಗೆ ಏನಾದರೂ ಡೌಟ್ ಇದ್ದರೆ ಮೊದಲಿಗೆ ಪೆನ್ಸಿಲಲ್ಲಿ ಬರೀ ಕೂಡ ಆಮೇಲೆ ಚೇಂಜ್ ಮಾಡ್ಕೊಳ್ಳಿ. ಬಟ್ ನೀವು ಕನ್ಫರ್ಮ್ ಆಗಿದ್ದರೆ ಸೊ ಅದನ್ನು ಆನ್ಸರ್ ಹಾಕಿ
ಕಂಪ್ಲೀಟ್ ಆಗಿ ಬರೀಬೇಕು. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ನೆಕ್ಸ್ಟ್ ಒಂದು ಬರೋದು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಬಂದಿರುವಂಥದ್ದು. ಏನಪ್ಪ ಅಂದರೆ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಥರ ಇದೆ, ಮ್ಯಾಚ್ ಮಾಡಿ ತೆಳಗಿರುವಂಥ ಯಾವುದು ಕರೆಕ್ಟ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಸೊ ಡೊಮೇನ್ ಆಫ್ ಅ ಸೆಕ್ ಇನ್ವರ್ಸ್ ಅಂತ ಕೇಳಿದ್ದಾರೆ. ಸೊ ಡೊಮೇನ್ ಆಫ್ ಅ ಸೆಕ್ ಇನ್ವರ್ಸ್ ಏನಿದೆ, R-1 to 1 ಇದೆ. ಸೊ ಇದೇ ನಿಮ್ಮದು ಕರೆಕ್ಟ್ ಆನ್ಸರ್ ಆಗಿದೆ, ಫಸ್ಟ್ ದೇ ರಿಸಲ್ಟ್ ಇದೆ ಇಲ್ಲಿ. ನೆಕ್ಸ್ಟ್ ಒಂದು ರೇಂಜ್ ಅಂತ ಕೇಳ್ತಾ ಇದ್ದಾರೆ. ಸೊ ರೇಂಜ್ ಆಫ್ ಅ ಕೋಸೆಕ್ ಇನ್ವರ್ಸ್, ರೇಂಜ್ ಆಫ್ ಅ ಕೋಸೆಕ್ ಇನ್ವರ್ಸ್ ಏನಾಗುತ್ತೆ ಇಲ್ಲಿದೆ ನೋಡಿ ಸ್ಟೂಡೆಂಟ್ಸ್, -90 to 90 ಎಕ್ಸೆಪ್ಟ್ 0 ಬರಲ್ಲ, ಅಲ್ಲಿ ನಾಟ್ ಫ್ಯಾನ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ಸೆಕೆಂಡ್ ರಿಸಲ್ಟ್ ಬರುವಂಥದ್ದು, ಅಂದರೆ ಇದು ನಿಮ್ಮದು ಸೆಕೆಂಡ್ ಆಯಿತು. ಇನ್ನು ಥರ್ಡ್ ಒನ್ ಏನಿದೆ, ರೇಂಜ್ ಆಫ್ ಅ ಕಾಟ್ ಇನ್ವರ್ಸ್ ಎಕ್ಸ್ ಅಂತ ಹೇಳ್ತಾರೆ. ಕಾಟ್ ಇನ್ವರ್ಸ್ ಎಕ್ಸ್ ರೇಂಜ್ ಏನಾಗಿದೆ ಇಲ್ಲಿದೆ 0 to π/, ಅಂದರೆ ಇದು ನಿಮ್ಮದು ಥರ್ಡ್ ಆನ್ಸರ್ ಆಗಿರುವಂಥದ್ದು. ಅಂದರೆ ಫಸ್ಟ್ ನಾವಿಲ್ಲಿ ಬರಬೇಕಾಗಿರೋದು ಫಸ್ಟು ABC ಅಂತ ಕೊಟ್ಟಿದ್ದಾರಲ್ವಾ. ಸೊ ಎಲ್ಲಿ ಏನು ಬರಬೇಕು, ಫಸ್ಟ್ ಎ ರಿಸಲ್ಟಲ್ಲಿ ಸ್ಮಾಲ್ ಲೆಟರ್ ಎಲ್ಲಿ ಫಸ್ಟ್ ಬರುತ್ತೆ, ಅದಾದಮೇಲೆ ಬಿಯಲ್ಲಿ ಈ ರಿಸಲ್ಟು ಥರ್ಡ್ ರಿಸಲ್ಟ್ಸ್ ಬರುವಂಥದ್ದು, ಅದಾದಮೇಲೆ ಸಿಯಲ್ಲಿ ನಿಮಗೆ ರಿಸಲ್ಟ್ ಇರುವಂಥದ್ದು ಸೆಕೆಂಡ್ ಒನ್. ಅಂದರೆ ಫಸ್ಟ್ ಥರ್ಡ್ ಸೆಕೆಂಡ್ ಇದು ಎಲ್ಲಿದೆ ನೋಡಿ, ಫಸ್ಟ್ ಥರ್ಡ್ ಸೆಕೆಂಡ್ ಇದು ನಿಮ್ಮದು ಕರೆಕ್ಟ್ ಆನ್ಸರ್ ಆಗಿರುವಂಥದ್ದು. ಯಾವುದು, ಆಪ್ಷನ್ ಸಿ ಇಲ್ಲಿ ರೈಟ್ ಆಗಿರುವಂಥ ಆನ್ಸರ್ ಆಗಿದೆ. ಅರ್ಥ ಆಯ್ತಲ್ವಾ? ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಸೆಕೆಂಡ್ ಆನ್ಸರ್ ಕೋಸಿಗೆ ಇದೆ ಅಂತ ಬರೆದ್ರೆ ರಾಂಗ್ ಆಗುವಂಥದ್ದು. ಓಕೆ, ಸೊ ಇದು ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಬೇಡಿ, 2 ಇದೆ ಇಲ್ಲಿ 3 ಇದೆ ಅಂತ ಹೇಳಿ. ಸೊ ನೀವು ಪ್ರಾಪರಾಗಿ ನೋಡಿಬಿಟ್ಟು ಆನ್ಸರ್ಸ್ನ ಮಾಡ್ಬೋದು ಇಲ್ಲಿ. ಸೊ ಯಾವುದಿಲ್ಲಿ ಕರೆಕ್ಟ್ ಆನ್ಸರ್ ಆಗಿರುವಂಥದ್ದು ಸ್ಟೂಡೆಂಟ್ಸ್, ಆಪ್ಷನ್ ಸಿ ಇದು ಎಲ್ಲ ಕರೆಕ್ಟ್ ಆನ್ಸರು. ಸೊ ಸ್ಟೂಡೆಂಟ್ಸ್ ಇದನ್ನು ಮಾಡ್ತೀರಾ, ಸೊ ಇದು ರಾಂಗ್ ಆಗಿದೆ. ನೆಕ್ಸ್ಟ್ ಒನ್ ಥರ್ಡ್ ಕ್ವಶನ್ ಮ್ಯಾಟ್ರಿಕ್ಸ್ ಮೇಲೆ ಬರುವಂಥದ್ದು. ಇಲ್ಲಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಈಸ್ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ. ದೆನ್ ದ ವ್ಯಾಲ್ಯೂ A and B ನ ಕೇಳ್ತಾ ಇರೋದು. ಸಿಮೆಟ್ರಿಕ್ ಆಗಿದೆ, ಯಾವಾಗ ಸಿಮೆಟ್ರಿಕ್ ಆಗುತ್ತೆ, A = A' ಇದ್ದಾಗ ಆಗುತ್ತೆ. ಅಂದರೆ ಟ್ರಾನ್ಸ್ಫರ್ ತೊಗೊಂಡ ತಕ್ಷಣ ಆನ್ಸರ್ ಏನಾಗಿರಬೇಕು, ಸೇಮ್ ಆಗಿರಬೇಕು. ಸೊ ಟ್ರಾನ್ಸ್ಫರ್ ತೊಗೊಂಡ್ರೆ ಇದು ಏನಾಗುತ್ತೆ ಸ್ಟೂಡೆಂಟ್ಸ್, ಈ ಎರಡು ರಿಸಲ್ಟ್ಸ್ಗಳು ಸೇಮ್ ಆಗಿರಲೇಬೇಕಾ. ಓಕೆ, ಅದಾದಮೇಲೆ ಈ ಎರಡು ರಿಸಲ್ಟ್ಸ್ಗಳು ಸೇಮ್ ಆಗಿರುತ್ತೆ. ಸೊ ಇದನ್ನು ನಾವು ಆಮೇಲೆ ಚೆಕ್ ಮಾಡೋಣ. ಫಸ್ಟ್ ನಾವು ಇಲ್ಲಿ ಎ ವ್ಯಾಲ್ಯೂನ ಚೆಕ್ ಮಾಡೋಣ. ಓಕೆ, ಸೊ ಎ ವ್ಯಾಲ್ಯೂ ಇವೆರಡು ರಿಸಲ್ಟ್ಸ್ಗಳು ಈಕ್ವಲ್ ಆಗಬೇಕಂತಂದ್ರೆ 3A = -2 ತೊಗೊಂತೀರಾ. ಅಗೇನ್ A = 3 ಒಂದು ಈ ಕಡೆ ಬಂದರೆ ಏನಾಗುತ್ತೆ -3, ಅಂದರೆ ಎ ವ್ಯಾಲ್ಯೂ ಸಿಕ್ತು ನಮಗೆ -2/3. ದೆನ್ ಬಂದಿದೆ ಅನ್ನಂಗಾಯ್ತು -2/3. ಆ್ಯಂಡ್ -2/3 ಎಲ್ಲಿದೆ ನೋಡಿ ಸ್ಟೂಡೆಂಟ್ಸ್, ಫಸ್ಟ್ ಒನ್ನಲ್ಲೇ ಇರುವಂಥದ್ದು. ಸೊ ಇದೇ ನಿಮ್ದು ಆನ್ಸರ್. ಆದರೂ ಇನ್ನೊಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ಳಿ. ಬಿ ವ್ಯಾಲ್ಯೂನ ಜೊತೆ ಕಂಪೇರ್ ಮಾಡಿದ್ರೆ, ಇವೆರಡು ರಿಸಲ್ಟ್ನ ಕಂಪೇರ್ ಮಾಡಿದ್ರೆ 3 = 2B ಆಗುತ್ತೆ. ದೆನ್ B = 2 ಈ ಕಡೆ ಬಂದರೆ 3/2 ಆಗುತ್ತೆ. ಸೊ ಇದಾಗಿದೆ ಬಿ ವ್ಯಾಲ್ಯೂ, ಇದಾಗಿದೆ ಎ ವ್ಯಾಲ್ಯೂ. ಅಂತಂದರೆ ಯಾವುದು ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್ ಅಂದರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಒನ್. ಸೊ ಯಾರೆಲ್ಲ ನೀವು ಆಪ್ಷನ್ ಎ ಅಂತ ಮಾರ್ಕ್ ಮಾಡ್ತೀರಿ ನೋಡಿ, ಅವರಿಗೆ ಇಲ್ಲಿ ಮಾರ್ಕ್ಸ್ ಸಿಗುತ್ತೆ. ಉಳಿದಿರೋ ಆನ್ಸರ್ಸ್ಗಳೆಲ್ಲನೂ ರಾಂಗ್ ಇದೆ. ಇದೇ ಜಾಗದಲ್ಲಿ ಸ್ಕ್ಯೂ ಸಿಮೆಟ್ರಿ ಕೊಟ್ಟಿದ್ರೆ ಏನಾಗಿರೋದು, ನೆಗೆಟಿವ್ ಸೈನ್ ಆಗಿರೋದು ಒಂದು ರಿಸಲ್ಟು. ಇದನ್ನ ಫೋಲ್ಡ್ ಮಾಡಿದ ತಕ್ಷಣ ಒಂದು ನೆಗೆಟಿವ್ ಆಗಿರುತ್ತೆ, ಒಂದು ಪಾಸಿಟಿವ್ ಆಗಿರುತ್ತೆ. ಓಕೆ, ಸೊ ಅದೇ ಸಿಮೆಟ್ರಿಕ್ ಅಂತ ಬಂದಾಗ ಜಸ್ಟ್ ಇವಾಗ ನೀವು ಅಲ್ಲಿ ವ್ಯಾಲ್ಯೂನ ಫಿಲಪ್ ಮಾಡ್ಕೊಂಡ್ರಿ ಅಂತ ಅನ್ಕೊಳ್ಳಿ. ಇವಾಗ ಇದೇನೇನಾಗುತ್ತೆ ನೋಡಿ, 0 ಆಗುತ್ತೆ. ಬಿ ವ್ಯಾಲ್ಯೂನ ನೀವು 3/2 ಹಾಕಿಬಿಟ್ರೆ 2 ಕ್ಯಾನ್ಸಲ್ ಆಗಿ ಇದು 3 ಆಗಿಬಿಡುತ್ತೆ. ಅಗೇನ್ ಇದು -2 ಇದೆ, ಅಗೇನ್ ಇಲ್ಲಿ 3 ಇದೆ, ಇಲ್ಲಿ 1 ಇದೆ, ಇಲ್ಲಿ 3 ಇದೆ. ಅಗೇನ್ ಇದೇನಾಗುತ್ತೆ ನೋಡಿ, ನೀವು ಎ ವ್ಯಾಲ್ಯೂನ -2/3 ಹಾಕಿಬಿಟ್ರೆ 3 ಕ್ಯಾನ್ಸಲ್ ಆಗಿ ಇದು -2 ಆಗುತ್ತೆ. ಅಗೇನ್ 3 -1. ಸೊ ಇದು ನಿಮ್ದು ಎ ಮ್ಯಾಟ್ರಿಕ್ಸ್ ಬಂದಾಯ್ತಲ್ವಾ. ಸೊ ಇದಕ್ಕೆ ನೀವು ಏನು ಮಾಡ್ಕೊಳ್ಳಿ, ರೆಸಿಪ್ರೋಕಲ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಓಕೆ, ಇದಕ್ಕೆ ನೀವು ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಬ್ಸರ್ವ್ ಮಾಡಿ. ಫಸ್ಟ್ ರೋ ನಾನು ತೆಳಗಡೆ ಬರ್ಕೊಂಡ್ರೆ 3 -2 ಆಗುತ್ತೆ. ಸೆಕೆಂಡ್ ರೋ 3 1 3, ಥರ್ಡ್ ರೋ -2 3 -1 ನೋಡಿ. ಮತ್ತೆ ಹೇಳಿ ಅದೇ ಆನ್ಸರೇ ಬರ್ತಾ ಇದೆ ಅಲ್ವಾ, ಏನೂ ಚೇಂಜಸ್ ಇಲ್ಲ. ಓಕೆ, ನೀವೇನಾದ್ರು ಬೈ ಚಾನ್ಸ್ ನೆಗೆಟಿವ್ ಚಾನ್ಸ್ ಮೈನಸ್ ಪ್ಲಸ್ ತೊಗೊಂಡಿದ್ರೆ ಅದು ರಾಂಗ್ ಆಗುತ್ತೆ. ಅದು ಎಲ್ಲಿ ಬರುತ್ತೆ ಅಂದರೆ ಸ್ಕ್ಯೂ ಸಿಮೆಟ್ರಿಕ್, ಅದು ಕ್ವಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಒಂದು ಕ್ವಶನ್ ಹೋಗೋಣ. if A and B are invertible matrices ಅಂತ ಹೇಳ್ತಾರೆ, then the same order such that A into B is equals to 8 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಮ್ಗೆ ಇಲ್ಲೊಂದು ಪ್ರಾಪರ್ಟಿ ಗೊತ್ತಿದೆ, ಮ್ಯಾಗ್ನಿಟ್ಯೂಡ್ ಆಫ್ A ಇಂಟು ಅಥವಾ ಡಿಟರ್ಮೆಂಟ್ ಆಫ್ A ಇಂಟು ಡಿಟರ್ಮೆಂಟ್ ಆಫ್ B ಆಗುತ್ತೆ. ಡಿಟರ್ಮೆಂಟ್ ಆಫ್ A ಆನ್ಸರ್ ಎಷ್ಟಿದೆ ಅಂತ ಹೇಳ್ತಾರೆ, 2 ಅಂತ ಹೇಳ್ತಾರೆ. ಬಿದು ನಮಗೆ ಗೊತ್ತಿಲ್ಲ. ಅಗೇನ್ ಬಿದು ಡಿಟರ್ಮೆಂಟ್ 8 ಇದೆ ಅಂತ ಹೇಳ್ತಾರೆ. 2ನ ನಾನು ಈ ಕಡೆ ತೊಗೊಂಬಂದ್ರೆ ಬಿ ಆನ್ಸರ್ ಸಿಕ್ಕಾಗೆ ಅಲ್ವಾ. 8 / 2 ಅಂದರೆ ಎಷ್ಟಾಯಿತು, 4 ಆಯಿತು. ಅಂದರೆ ಬಿ ಆನ್ಸರ್ ಎಷ್ಟಾಗಿದೆ ಅನ್ನಂಗಾಯಿತು, 4 ಆಗಿದೆ. ಜಸ್ಟ್ ಈಸಿಯೆಸ್ಟ್ ಕ್ವಶನ್ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಅಬ್ಸರ್ವ್ ಮಾಡಿದ್ರೆ ಮ್ಯಾಟ್ರಿಕ್ಸ್, ಡಿಟರ್ಮೆಂಟ್, ರಿಲೇಷನ್ ಇವೆಲ್ಲನೂ ಈಸಿನೇ ಇದೆ. ಇವನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಕೂಡ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನೋಡಿ ಏನಿದೆ, ದ ಫಂಕ್ಷನ್ f(x) = ಗ್ರೇಟ್ ಇಂಟೀಜರ್ ಕೊಟ್ಟಿದ್ದಾರೆ. ಅಗೇನ್ ಗ್ರೇಟ್ ಇಂಟೀಜರ್ ಏನಾಗುತ್ತೆ, ಡಿಸ್ಕಂಟಿನ್ಯೂಸ್ ಓನ್ಲಿ ಇನ್ ಇಂಟೀಜರ್ ಪಾಯಿಂಟ್ ಅಂತ ಕೇಳ್ತಾ ಇದ್ದಾರೆ. ಅದಾದ್ಮೇಲೆ ಕಂಟಿನ್ಯೂಸ್ ಫಂಕ್ಷನ್, ಗ್ರೇಟ್ ಇಂಟೀಜರ್ ಫಂಕ್ಷನ್ ಕಂಟಿನ್ಯೂಸ್ ಆಗಿರಲ್ಲ. ಐ ಥಿಂಕ್ ನಿಮ್ಗೆ ಇದು ಗೊತ್ತಿದೆ ಅಂತ ಅನ್ಕೋತೀನಿ. ಗ್ರೇಟ್ ಇಂಟೀಜರ್ ಫಂಕ್ಷನ್ ಈ ಥರ ನಾವು ಡ್ರಾ ಮಾಡ್ತೀವಿ ನೋಡಿ. ಓಕೆ, ಯಾವಾಗೆಲ್ಲ ನಾವು ಪಾಯಿಂಟ್ ವೈಸ್ ವ್ಯಾಲ್ಯೂ ಇರ್ತದೆ, 0.1 0.2 0.3 ಇವೆಲ್ಲನೂ 0 0 0 ಆನ್ಸರ್ ಆಗುತ್ತೆ. 1.1 1.2 ಎಲ್ಲ 0 ಆಗುತ್ತೆ. ಯಾವಾಗ ನಾವು ಇಂಟೀಜರ್ಸ್ ತೊಗೊತಾ ಹೋಗ್ತೀವಿ ಆಗೆಲ್ಲನೂ ಗ್ಯಾಪ್ ಇದೆ. ಓಕೆ, ಅಂದರೆ ಡಿಸ್ಕಂಟಿನ್ಯೂಸ್ ಇದೆ. ರಿಯಲ್ ನಂಬರ್ ಎಕ್ಸೆಪ್ಟ್ ಇಂಟೀಜರ್ ಇದ್ದಲ್ಲಿ ಕಂಟಿನ್ಯೂಸ್ ಇದೆ, ಇಂಟೀಜರ್ ಪಾಯಿಂಟಲ್ಲಿ ಡಿಸ್ಕಂಟಿನ್ಯೂಸ್ ಇದೆ. ಸೊ ಅದು ನಮಗೆ ಫಸ್ಟ್ ಪಾಯಿಂಟಲ್ಲೇ ಕೊಟ್ಟಿದ್ದಾರೆ ನೋಡಿ, ಡಿಸ್ಕಂಟಿನ್ಯೂಸ್ ಓನ್ಲಿ ಇನ್ ಇಂಟಿಗ್ರಲ್ ಪಾಯಿಂಟ್. ಸೊ ಇದು ಕರೆಕ್ಟ್ ಆಗಿರೋದು. ಕಂಟಿನ್ಯೂಸ್ ಅಂತೂ ಇಲ್ಲೇ ಇಲ್ಲ. ಕಂಟಿನ್ಯೂಸ್ ಅಟ್ ಆಲ್ ದ ಎಕ್ಸ್ ಅಂತ ಇರೋದು ಟೋಟಲಿ ರಾಂಗ್ ಇದೆ. ಅಗೇನ್ ಡೆರಿವೇಟಿವ್ ಅಂತೂ ಪಾಸಿಬಲೇ ಇಲ್ಲ ಇಲ್ಲಿ. ಸೊ ನಾವು ಚೆಕ್ ಮಾಡಬೇಕಾಗಿರುವಂಥದ್ದು ಯಾವುದಪ್ಪ ಕರೆಕ್ಟ್ ಆನ್ಸರ್ ಅಂತಂದರೆ ಡಿಸ್ಕಂಟಿನ್ಯೂಸ್ ಓನ್ಲಿ ಫಾರ್ ಇಂಟಿಗ್ರಲ್ ಪಾಯಿಂಟ್. ಯಾವಾಗಂದರೆ ಈಗ ನೋಡಿ, ಇವಾಗ ಇಂಟಿಗ್ರಲ್ ಪಾಯಿಂಟ್ 1 ತೊಗೊಂಡಾಗ ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ, 2 ತೊಗೊಂಡಾಗ ಗ್ಯಾಪ್ ಇದೆ ಅಲ್ವಾ. ಸೊ ಹಾಗಾಗಿ ಇದೇನಾಗಿದೆ, ಡಿಸ್ಕಂಟಿನ್ಯೂಸ್ ಅಟ್ ಇಂಟಿಗ್ರಲ್ ಪಾಯಿಂಟ್.
ಓಕೆ. ಸೊ ಜಸ್ಟ್ ಇವೆಲ್ಲನೂ ಜಸ್ಟ್ ಡಿಸ್ಕಷನ್ ಮಾಡಿ ಬರೆಯುವಂಥದ್ದು, ಇದರಲ್ಲಿ ಏನು ಸಾಲ್ವ್ ಮಾಡೋದೇನು ಇರೋದಿಲ್ಲ ಸ್ಟೂಡೆಂಟ್ಸ್. ನೆಕ್ಸ್ಟ್ ಒಂದು ಕ್ವಶನ್, ದ ಡೆರಿವೇಟಿವ್ ಆಫ್ ಇ ರೇಸ್ ಟು ಲಾಗ್ ಆಫ್ ಇ ಬೇಸ್ ಟು ದ ಎಕ್ಸ್ ಅಂತದ್ದು. ಯಾವಾಗ ಇವೆರಡು ಬೇಸಸ್ಗಳು ಈಕ್ವಲ್ ಆಗುತ್ತೆ ನೋಡಿ, ಇಲ್ಲಿನೂ ಇದೆ ಇಲ್ಲಿನೂ ಇದೆ ಅಂದರೆ ಇವೆರಡು ಕ್ಯಾನ್ಸಲ್ ಆಗಿ ಜಸ್ಟ್ ಎಕ್ಸ್ ಮಾತ್ರ ಉಳಿಯೋದು. ಇದು ನಾವು ಡಿಫ್ರೆನ್ಷಿಯಲ್ ಇಕ್ವೇಷನಲ್ಲಿ ಮಾಡ್ತೀವಿ. ಐ ಎಫ್ ಮಾಡುವಾಗ ಏನಾದರೂ ಇ ರೇಸ್ ಟು ಮೇಲ್ಗಡೆನೂ ಲಾಗ್ ಬಂತು, ಕೆಲವು ಸತಿ ಇಲ್ಲಿ ಈ ಕೊಡಲ್ಲ, ಇಲ್ಲಿ ಏನಾದರೂ ಎಕ್ಸ್ ಸ್ಕ್ವೇರ್ ಇದ್ರೆ ಇವು ಏನಿಲ್ಲ ಅಂದರೆ ಈ ಇರುತ್ತೆ, ಇದನ್ನು ಈ ಬೇಸಸ್ ಎರಡು ಸೇಮ್ ಅದು ಅಲ್ವಾ ಸ್ಟೂಡೆಂಟ್. ಅವಾಗ ಇದು ಪೂರನೇ ಕ್ಯಾನ್ಸಲ್ ಹೋಗ್ಬಿಟ್ಟು ಜಸ್ಟ್ ಎಕ್ಸ್ ಸ್ಕ್ವೇರ್ ಉಳಿಯುವಂಥದ್ದು. ಬಟ್ ಇಲ್ಲಿ ಎಕ್ಸ್ ಇದೆ, ಹಾಗಾಗಿ ಎಕ್ಸ್ ಮಾತ್ರ ಬರೋದ್ರಿ. ಇವಾಗ ನಮ್ಮದು ಫಂಕ್ಷನ್ ಏನಾಯಿತು, y ಇಸ್ ಈಕ್ವಲ್ಸ್ ಟು ಎಕ್ಸ್ ಆಯಿತು. ಎಕ್ಸ್ಗೆ ನಾವು ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಸೊ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, 1 ಬರುತ್ತೆ. 1 ಎಲ್ಲಿದೆ, ಆಪ್ಷನ್ ಸಿ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಈಸಿ ಇದೆ ಅಲ್ವಾ ಸ್ಟೂಡೆಂಟ್ಸ್ ಕ್ವಶನ್. ಓಕೆ, ಕ್ವಶನ್ ನಂಬರ್ 7, ದ ಟೋಟಲ್ ರೆವೆನ್ಯೂ ಆಫ್ ರುಪೀಸ್ ರಿಸೀವ್ಡ್ ಫ್ರಮ್ ದ ಸೇಲ್ ಎಕ್ಸ್ ಯೂನಿಟ್ಸ್. ಅಗೇನ್ ಇಲ್ಲೊಂದು ಇಕ್ವೇಷನ್ ಕೊಟ್ಟಿದ್ದಾರೆ. ದೆನ್ ದ ಮಾರ್ಜಿನಲ್ ರೆವೆನ್ಯೂ ಆಫ್ ವೆನ್ ಎಕ್ಸ್ ಇಸ್ ಈಕ್ವಲ್ಸ್ ಟು 15 ಇದ್ದಾಗ ರುಪೀಸಲ್ಲಿ ಏನಾಗುತ್ತೆ ಅಂತ ಚೆಕ್ ಮಾಡಿ. ಇದೊಂದು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಕ್ವಶನ್ ಇದೆ. ಸೊ ನಮ್ಗೆ ಇಲ್ಲಿ ಏನಿದು ಕೊಟ್ಟಿದ್ದಾರೆ ಅಂದರೆ 3x² ಪ್ಲಸ್ 36x ಪ್ಲಸ್ 5. ಓಕೆ, ಫಸ್ಟ್ ನಾವು ಇದಕ್ಕೆ ಏನು ಮಾಡ್ಕೋಬೇಕು ಸ್ಟೂಡೆಂಟ್ಸ್, ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕಾ. ಓಕೆ, ಸೊ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಅಂತ ಅನ್ಕೊಳ್ಳಿ, r ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ, 3x² ಆನ್ಸರ್ 2x ಆಗುತ್ತೆ, 36x ಆನ್ಸರ್ 36x ಡಿಫ್ರೆನ್ಷಿಯೇಷನ್ 1, ಅಗೇನ್ ಪ್ಲಸ್ 5 ಡಿಫ್ರೆನ್ಷಿಯೇಷನ್ 0 ಆಗುತ್ತೆ. ಸೊ ಇದಾಯಿತು 6x ಪ್ಲಸ್ 36. ಸೊ ಇದರಲ್ಲಿ ನಾವು ಫಿಲಪ್ ಮಾಡಬೇಕಾಗಿರೋದೇನು, x ಇಸ್ ಈಕ್ವಲ್ಸ್ ಟು 15. ಓಕೆ, 6 ಇಂಟು 15 ಪ್ಲಸ್ 36. 6 ಇಂಟು 50 ಅಂದರೆ 90 ಆಗುತ್ತಾ. ಎಸ್, 90 ಪ್ಲಸ್ 36. 90 ಪ್ಲಸ್ 36 ಅಂದರೆ 126 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಅದು ಎಲ್ಲಿದೆ ನೋಡಿ, ಆಪ್ಷನ್ ಡಿ ಎಲ್ಲಿದೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಒನ್. ಓಕೆ, ಈಸಿ ಇದೆ. ಎಸ್, ದ ನೆಕ್ಸ್ಟ್ ಕ್ವಶನ್, 8th one ಕ್ವಶನ್ ಏನಿದೆ ಅಂದರೆ, ದ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಗಿವನ್ ಹಿಯರ್ ಎಕ್ಸ್ ಕ್ಯೂಬ್. ಎಫ್ ಆಫ್ ಎಕ್ಸ್ದು ಎಕ್ಸ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಇದ್ರದ್ದು ನಾವು ಏನು ಮಾಡಬೇಕು, ಮ್ಯಾಕ್ಸಿಮಮ್ ವ್ಯಾಲ್ಯೂನ ಚೆಕ್ ಮಾಡಬೇಕು. ಅದು ಕೊಟ್ಟಿರುವಂಥ ಇಂಟರ್ವಲ್ ಏನಿದೆ -2 to 2. ಓಕೆ ಫ್ರೆಂಡ್ಸ್, ಇಲ್ಲಿ ಅಬ್ಸರ್ವ್ ಮಾಡಿ, ನಾವು -2 to 2 ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂನ ನೋಡ್ಕೋಬೇಕಂತಂದ್ರೆ ಇಲ್ಲಿ 2 ಅಲ್ಲಿ ನೋಡಬೇಕು. ಕರೆಕ್ಟಾ, -2 ಅಂತ ಆಗಲ್ಲ, ನೆಗೆಟಿವ್ ಆಗುತ್ತೆ, +2 ಅಂತೀರಾ. ಸೊ 2ನ ನಾನು ಇದರಲ್ಲಿ ಫಿಲಪ್ ಮಾಡ್ಕೊತೀನಿ. ಓಕೆ, ಸೊ 2 ಫಿಲಪ್ ಮಾಡ್ಕೊಂಡ್ರೆ 2 ಕ್ಯೂಬ್ ಆನ್ಸರ್ ಎಷ್ಟಾಗುತ್ತೆ, 8 ಆಗುತ್ತೆ. 8ಗಿಂತಲೂ ಮ್ಯಾಕ್ಸಿಮಮ್ ಬರುವಂಥ ಚಾನ್ಸಸ್ ಇದೆನಾ ಇಲ್ಲಿ ಈ ಒಂದು ಇಂಟರ್ವಲಲ್ಲಿ? ಇಲ್ಲ. ಅದಕ್ಕಿಂತ ಹಿಂದೆ ತೊಗೊಂಡ್ರೆ 1 ಬರುತ್ತೆ, ಅದಕ್ಕಿಂತ ನೆಗೆಟಿವ್ ಅಂದರೆ ಹಾಗೆ ನೆಗೆಟಿವ್ ವ್ಯಾಲ್ಯೂನೇ ಬರುವಂಥದ್ದು. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತಂದರೆ 8 ಇಸ್ ದ ಆನ್ಸರ್. ನೋಡಿ ಎಷ್ಟು ಈಸಿ ಇದೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಕ್ವಶನ್. ಓಕೆ, ಎಸ್, ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲೊಂದು ಇಂಟಿಗ್ರೇಷನ್ ಕೊಟ್ಟಿದ್ದಾರೆ, ಇದನ್ನು ನಾವು ಸಾಲ್ವ್ ಮಾಡಬೇಕು. ಫಸ್ಟು ಏನಿದೆ, 2 - 3 sin ಆಫ್ ಎಕ್ಸ್ ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಇದೆ ಸ್ಟೂಡೆಂಟ್. ಕರೆಕ್ಟಾ? ಸೊ ಕಾಸ್ ಸ್ಕ್ವೇರ್ ಎಕ್ಸ್ನ ನಾನು ಏನು ಮಾಡ್ತೀನಿ, ಎರಡು ಕಡೆ ಸಪ್ರೇಟ್ ಆಗಿ ಡಿವೈಡ್ ಮಾಡ್ತೀನಿ ಈ ಥರ. ಓಕೆ, ಸೊ ಬರೀ ಬದಲು ಹಾಗೇನು LCM ತೊಗೊಂಡ್ರೆ ಮತ್ತೆ ಸೇಮ್ ಆನ್ಸರ್ ಆಗುವಂಥದ್ದು. ಓಕೆ, ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ, 2ನ ಆಸ್ ಇಟ್ ಇಸ್ ಟು 1 ಬೈ ಕಾಸ್ ಸ್ಕ್ವೇರ್ ಅಂತಂದ್ರೆ ನಾನು ಇದನ್ನು ರೆಸಿಪ್ರೋಕಲ್ ಬರಿಬೋದಾ, ಸೆಕ್ ಸ್ಕ್ವೇರ್ ಅಂತ ಹೇಳಿ. ಓಕೆ, ಅಗೇನ್ ಇಂಟಿಗ್ರೇಷನ್ ಕೂಡ ಸಪ್ರೇಟ್ ಆಗಿ ತೊಗೋತೀನಿ. ಅಗೇನ್ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ 2 ಕಾಸ್ ಸ್ಕ್ವೇರ್ ಇದೆ ಅಲ್ವಾ. ಸೊ ಅದಕ್ಕೆ ಕಾಸ್ ಸ್ಕ್ವೇರ್ ಸಪ್ರೇಟ್ ಆಗಿ ಬರ್ಕೊಂಬಿಡೋಣ. 2 ಕಾಸ್ ಸ್ಕ್ವೇರ್ ಇದ್ದದನ್ನು ಇಲ್ಲಿ ಒಂದು ಕಾಸ್ ಎಕ್ಸ್ ಮತ್ತು ಇನ್ನೊಂದು ಕಾಸ್ ಎಕ್ಸ್ ಸಪ್ರೇಟ್ ಬರ್ಕೊಂಬಿಡೋಣ. ಓಕೆ, ಇಲ್ಲಿ ನೋಡಿ ಸೈನ್ ಬೈ ಕಾಸ್ ಅಂತಂದ್ರೆ ಏನಿದೆ, ಸೈನ್ ಬೈ ಕಾಸ್ ಆನ್ಸರ್ ಟ್ಯಾನ್ ಇದೆ ಅಲ್ವಾ. ಸೊ 3 ಇಂಟು ಸೈನ್ ಬೈ ಕಾಸ್ ಆನ್ಸರ್ ಆಗುತ್ತೆ ಟ್ಯಾನ್ ಎಕ್ಸ್. ಹಾಗೇನೆ ಇಲ್ಲಿ ಏನಿಲ್ಲ ಅಂದರೆ 1 ಇದೆ. ಸೊ 1 ಬೈ ಕಾಸ್ ರೆಸಿಪ್ರೋಕಲ್ ಸೆಕ್ ಎಕ್ಸ್. ಯಾಕೆ ನಾವು ಈ ಥರ ಮಾಡ್ಕೊಂಡಿವಿ ಅಂದರೆ, ನಮಗೆ ಡೈರೆಕ್ಟ್ ಫಾರ್ಮುಲಾ ಸಿಗುತ್ತೆ ಇವಾಗ. ಯಾವುದು ಅಂದರೆ ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್, 2ನ ಹೊರಗಡೆ ತೊಗೊಂಡು ಕಾನ್ಸ್ಟೆಂಟ್ ಇದೆ. ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ ಏನಿದೆ, ಟ್ಯಾನ್ ಎಕ್ಸ್ ಇದೆ. ಓಕೆ, ಟ್ಯಾನ್ ಎಕ್ಸ್ ಆನ್ಸರ್ ಬಂತು. -3 ಹೊರಗಡೆ ಬಂದರೆ ಸೆಕ್ ಇಂಟು ಟ್ಯಾನ್, ಅವ್ರು ಟ್ಯಾನ್ ಇಂಟು ಸೆಕ್ ಇಂಟಿಗ್ರೇಷನ್ ಏನಾಗುತ್ತೆ, ಸೆಕ್ ಎಕ್ಸ್ ಆಗುತ್ತೆ. ಸೊ ನಿಮಗೆ ಡೌಟ್ ಬಂದರೆ ಏನು ಮಾಡಿ, ರಿವರ್ಸ್ ಹೋಗಿ ಡಿಫ್ರೆನ್ಷಿಯೇಷನ್ ಪರ್ಫೆಕ್ಟ್ ಇರ್ತಿರಲ್ಲ. ಸೊ ಸೆಕ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಇದೆ, ಸೆಕ್ ಇಂಟು ಟ್ಯಾನ್ ಕರೆಕ್ಟ್ ಇದೆ, ಟ್ಯಾನ್ ಡಿಫ್ರೆನ್ಷಿಯೇಷನ್ ಸೆಕ್ ಸ್ಕ್ವೇರ್ ಕರೆಕ್ಟ್ ಇದೆ. ಅಂದರೆ ಇದಾಗಿದೆ ನಿಮ್ಮದು ಕರೆಕ್ಟ್ ಆನ್ಸರ್. ಎಲ್ಲಿದೆ ನೋಡಿ, ಅಬ್ಸರ್ವ್ ಮಾಡಿ, 2 tan x. ಎಸ್, 2 tan x -3 sec x. ಸೊ ಫಸ್ಟ್ ಒಂದೇ ಕರೆಕ್ಟ್ ಇದೆ, ಮೈನಸ್ಸೇ ಬರಬೇಕು, ಇಲ್ಲಿ ಪ್ಲಸ್ ಬರುವಂಥ ಚಾನ್ಸಸ್ಸೇ ಇಲ್ಲ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಅರ್ಥ ಇದೆ ಅಲ್ವಾ ಸ್ಟೂಡೆಂಟ್ಸ್? ಸೊ ನೀವು ಕೂಡ ಆನ್ಸರ್ ಮಾಡ್ಬೋದು ಕಮೆಂಟ್ ಬಾಕ್ಸಲ್ಲಿ ಯಾವುದು ಆನ್ಸರ್ ಕರೆಕ್ಟ್ ಆಗುತ್ತೆ ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 10. ಓಕೆ, ಇದ್ದನ್ನು ಆನ್ಸರ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಿ. ಏನಿದೆ ಅಂದರೆ 1 to √3 ಇದೆ, ಇಲ್ಲಿ 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ. ಸೊ ಇದು ಡೈರೆಕ್ಟ್ ಫಾರ್ಮುಲಾನೇ ಕೊಟ್ಟಿದ್ದಾರೆ, ಹೌದಲ್ವಾ. dx ಡಿವೈಡ್ ಬೈ a² ಪ್ಲಸ್ x² ಅಂದರೆ ಇದಾಗುತ್ತೆ ಟ್ಯಾನ್ ಇನ್ವರ್ಸ್ ಫಾರ್ಮುಲಾ. ಆ್ಯಕ್ಚುಲಿ ಟ್ಯಾನ್ ಇನ್ವರ್ಸ್ ಫಾರ್ಮುಲಾ 1/a ಇಂಟು ಟ್ಯಾನ್ ಇನ್ವರ್ಸ್ ಆಫ್ x/a. ಎ ಜಾಗದಲ್ಲಿ 1 ಇರೋದ್ರಿಂದ ಸೊ ನಾನು ಡೈರೆಕ್ಟಾಗಿ ಎಕ್ಸ್ ಅಂತ ಬರೀಬೋದಾ. ಓಕೆ, ಇದರಲ್ಲಿ ನಾವು ಫಿಲಪ್ ಮಾಡಬೇಕಾಗಿರೋದು √3 and 1. ಫಸ್ಟ್ ಫಿಲಪ್ ಮಾಡ್ತೀರಾ √3 ಆನ್ಸರ್, ಅದಾದಮೇಲೆ ಟ್ಯಾನ್ ಇನ್ವರ್ಸ್ ಆಫ್ 1. ಟ್ಯಾನ್ ಇನ್ವರ್ಸ್ ಆಫ್ √3 ಆನ್ಸರ್ ಏನಾಗುತ್ತೆ, ಇದು 60 ಡಿಗ್ರಿ ವ್ಯಾಲ್ಯೂ ಅಲ್ವಾ. ಸೊ ಟ್ಯಾನ್ ಇನ್ವರ್ಸ್ ಆಫ್ 60 ಡಿಗ್ರಿ ಅಂದರೆ ಸೈನ್ ಕಾಸ್ ಚೆಕ್ ಮಾಡ್ಕೊಂಬಿಡಿ, ಗೊತ್ತಾಗ್ಬಿಡುತ್ತೆ ಕನ್ಫ್ಯೂಷನ್ ಆಗಿದ್ರೆ. ಸೈನ್ ಏನಿದೆ √3/2, ಕಾಸ್ ಇದು 1/2, 2 ಕ್ಯಾನ್ಸಲ್ ಹೋಗ್ಬಿಡುತ್ತೆ. ಸೊ √3 ಅಂದರೆ ಇದು ಆಗಿದೆ ಟ್ಯಾನ್
ಯಾವುದ್ರದ್ದು ವ್ಯಾಲ್ಯೂ √3 ಇದೆ ಅಂದಂಗಾಯ್ತು 60 ಡಿಗ್ರಿ. 60 ಡಿಗ್ರಿಗೆ ನಾವು π/3 ಅಂತ ಬರೀತೀವಿ. ಮೈನಸ್ ಇದಂತರೂ 45 ಡಿಗ್ರಿ ಇದೆ ಅಂದರೆ π/4 ಆಗುತ್ತೆ. ಸೊ ಇಲ್ಲಿ ನೀವು ಸ್ವಲ್ಪ LCM ತೊಗೊಂಡು ಬರೆದ್ರೆ ನಮಗೆ ಆನ್ಸರ್ ಸಿಗುವಂಥದ್ದು ಎಷ್ಟಾಗುತ್ತೆ ನೋಡಿ. LCM 3 × 4 ಅಂದರೆ 12 ಆಗುತ್ತಾ. ಸೊ ಅಂದರೆ ಇಲ್ಲಿ 4 ಮಲ್ಟಿಪ್ಲೈ, ಇಲ್ಲಿ 3 ಮಲ್ಟಿಪ್ಲೈ, 4 ಮೈನಸ್ 3 ಮಾಡ್ಕೋಬೇಕು ಇಲ್ಲಿ 4π ಮೈನಸ್ 3π ಅಂದರೆ ಆನ್ಸರ್ ಆಗುವಂಥದ್ದು π/12. ಇದೇನಾ ಆನ್ಸರು? ಎಸ್, π/12 ಈಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್ ಇದು ಹೇಗೆ ಮಾಡಿದ್ವಿ ಅಂತ ಹೇಳಿ. ಓಕೆ, ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಫಾರ್ಮುಲಾ ಗೊತ್ತಿರಬೇಕು, ಹಾಗೇನು ವ್ಯಾಲ್ಯೂಸ್ ಗೊತ್ತಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಒನ್ ಕ್ವಶನ್, ಇಲ್ಲೊಂದು ಸ್ಟೇಟ್ಮೆಂಟ್ ವೈಸ್ ಕೊಟ್ಟಿದ್ದಾರೆ. ಏನಂದರೆ ವೆಕ್ಟರ್ ಸ್ಟೇಟ್ಮೆಂಟ್ ಸ್ಟೂಡೆಂಟ್ಸ್, ಇಫ್ ಐದರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಸ್ 0 ಆರ್ ಬಿ 0, ಎ ಅಥವಾ ಬಿ ಅಲ್ಲಿ 0 ಆಗಿದ್ರೆ A.B 0 ಆಗಿರುತ್ತೆ ಅಂತ ಹೇಳ್ತಾರೆ. ಎಸ್, ಕರೆಕ್ಟ್ ಇದೆ. ಯಾವುದೇ ಒಂದು 0 ತೊಗೊಂಡು A.B ದ ಆನ್ಸರ್ ಏನಿದೆ ಹೇಳಿ? ಮ್ಯಾಗ್ನಿಟ್ಯೂಡ್ ಆಫ್ A.B ದ ಆನ್ಸರ್ ಇರುವಂಥದ್ದು ಮ್ಯಾಗ್ನಿಟ್ಯೂಡ್ ಆಫ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಆ್ಯಂಡ್ ಕಾಸ್ ಥೀಟಾ. ಓಕೆ, ಸೊ ಇದರಲ್ಲಿ ಇವಾಗ ಇದು 0 ಆಯಿತು ಅಂದರೆ ಅಥವಾ ಇದು 0 ಆದರೆ ಯಾವುದೋ 0 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಯಾವುದೇ ನಂಬರ್ 0ನೇ ಆಗೋದಲ್ವಾ? ಅಂದರೆ ಫಸ್ಟ್ ಸ್ಟೇಟ್ಮೆಂಟ್ ಏನಾಗಿದೆ ಅಂದಂಗೆ ಆಯ್ತು, ಇದು ಟ್ರೂ ಸ್ಟೇಟ್ಮೆಂಟ್. ಸೆಕೆಂಡ್ ಸ್ಟೇಟ್ಮೆಂಟ್, ಇಫ್ A × B is 0, ದೆನ್ A is perpendicular to B. ಇದು ರಾಂಗ್ ಸ್ಟೇಟ್ಮೆಂಟ್ ಆಗಿದೆ, ಇದು ಫಾಲ್ಸ್ ಸ್ಟೇಟ್ಮೆಂಟ್. ಯಾಕಂದರೆ A × B 0 ಆದರೆ ಅಲ್ಲಿ A ಆ್ಯಂಡ್ B ಆರ್ ಪ್ಯಾರಲಲ್ ಆಗಿರುತ್ತೆ ಸ್ಟೂಡೆಂಟ್ಸ್, ಪರ್ಪೆಂಡಿಕ್ಯುಲರ್ ಆಗಿಲ್ಲ. ಡಾಟ್ ಪ್ರಾಡಕ್ಟಲ್ಲಿ ಏನಾಗಿರುತ್ತೆ? 0 ಬರುತ್ತೆ. A.B 0 ಬಂದಾಗ ಅದು A ಆ್ಯಂಡ್ B ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೆಕೆಂಡ್ ಒನ್ ಫಾಲ್ಸ್ ಇದೆ. ಅಂದರೆ ಸ್ಟೇಟ್ಮೆಂಟ್ 1 ಈಸ್ ಟ್ರೂ, ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್. ಅಂದರೆ ಫಸ್ಟ್ ಒನ್ ಆನ್ಸರೇ ಕರೆಕ್ಟ್ ಇರುವಂಥದ್ದು. ಸ್ಟೇಟ್ಮೆಂಟ್ 1 ಫಾಲ್ಸ್, ಇವೆಲ್ಲನೂ ರಾಂಗ್ ಆಗಿರುವಂಥ ಆನ್ಸರ್ಸ್ಗಳಾಗಿದೆ. ಫಸ್ಟ್ ಒನ್ನೇ ಕರೆಕ್ಟ್ ಆಗಿರೋದು. ಸ್ಟೇಟ್ಮೆಂಟ್ 1 ಏನಾಗಿದೆ? ಟ್ರೂ ಆಗಿದೆ. ಸ್ಟೇಟ್ಮೆಂಟ್ 2 ಫಾಲ್ಸ್. ನೆಕ್ಸ್ಟ್ ಕ್ವಶನ್, ಅಗೇನ್ ಇಲ್ಲಿ ಏನು ಕೊಡ್ತಾರೆ? ಮ್ಯಾಗ್ನಿಟ್ಯೂಡ್ ಆಫ್ A.B ಇಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ A ಮ್ಯಾಗ್ನಿಟ್ಯೂಡ್ ಆಫ್ B ಅಂತ ಕೊಟ್ಟಿದ್ದಾರೆ. ಸೊ ಮೈನಸ್ ಯಾವಾಗ ಬರೋಕ್ಕೆ ಸಾಧ್ಯ? ಅಗೇನ್ ಇಲ್ಲಿ ಬಾಜುದಲ್ಲಿ ಇರುವಂಥದ್ದು ಕಾಸ್ ರಿಸಲ್ಟ್ ಮೇಲೆ ಡಿಪೆಂಡ್ ಇದೆ ಟೀಟಾ. ಸೊ ಟೀಟಾ ಇಲ್ಲಿ ಏನಾಗಿರಬೇಕು ಅಂತ ಕೇಳ್ತಾ ಇರುವಂಥದ್ದು, ಕರೆಕ್ಟಾ? ಸೊ ಟೀಟಾ ನಮ್ಗೆ ಆಲ್ರೆಡಿ ಗೊತ್ತಿದೆ. ಕಾಸದ ವ್ಯಾಲ್ಯೂ ಏನಾಗಿರುತ್ತೆ? ಕಾಸದ ಯಾವುದ್ರ ಆನ್ಸರ್ -1 ಬರ್ಬೋದು. ಕಾಸ್ 180 ಆನ್ಸರ್, ಕರೆಕ್ಟ್ ಅಲ್ವಾ? ಅಂದರೆ ಟೀಟಾ ಆಗಿದೆ ಇಲ್ಲಿ. ಟೀಟಾ ಈಸ್ π. ಯಾಕಂದ್ರೆ ಕಾಸ್ ಟೀಟಾ ಜಾಗದಲ್ಲಿ ನಾನು 180 ವ್ಯಾಲ್ಯೂ ಹಾಕಿದ್ರೆ ಅದರ ಆನ್ಸರ್ -1 ಇದೆ. ಹಾಗಾಗಿ ಇದು -1 ಇಂದ ಮಲ್ಟಿಪ್ಲೈ ಮಾಡಿದ್ಮೇಲೆ ಇಲ್ಲಿ ಮೈನಸ್ ಬರುತ್ತೆ. ಸೊ ಇದು ಪೂರ ಹೋಗಿಬಿಟ್ಟಿರುತ್ತೆ ಅವಾಗ, ಕರೆಕ್ಟ್ ಅಲ್ವಾ? ಸೊ ಅಂದರೆ ಟೀಟಾ ಈಸ್ π ಇದೆ ನೋಡಿ. ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒನ್, ಇದೊಂದು ಈಸಿಯೆಸ್ಟ್ ಕ್ವಶನ್ ಹೇಳ್ತಾರೆ. ದ ಡೈರೆಕ್ಷನ್ ರೇಷಿಯೋಸ್ ಆಫ್ ಎಕ್ಸ್ ಆಕ್ಸಿಸ್ ಅಂತ ಹೇಳ್ತಾರೆ. ಸೊ ಡೈರೆಕ್ಷನ್ ಕೊಸೈನ್ ಆಫ್ ಎಕ್ಸ್ ಆಕ್ಸಿಸ್ ಅಂತಂದ್ರೆ ಆಕ್ಚುಲಿ ಇಲ್ಲಿ ಪಾಯಿಂಟ್ಸ್ ಕೊಡ್ತಿದ್ರು ನಾವು I, J, K ಅಂತ. ಬಟ್ ಇಲ್ಲಿ K ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಾವು ಅದನ್ನ ಕಾನ್ಸ್ಟೆಂಟ್ ಆಗಿ ಕನ್ಸಿಡರ್ ಮಾಡಿದ್ರೆ ಯೂಶುವಲಿ 1, 0, 0 ಈ ತರ ಬರೀತೀವಿ. ಅವರು ಒಂದು ಜಾಗದಲ್ಲಿ K ಕೊಟ್ಟಿದ್ದಾರೆ. ಸೊ K 0, 0 ಇದೆ ನಿಮ್ದು ಆನ್ಸರ್. ಆಪ್ಷನ್ ಸಿ. ಎಕ್ಸ್ ಆಕ್ಸಿಸ್ ಅಂತಂದ್ರೆ ಫಸ್ಟ್ ಬರೋದಲ್ವಾ? Y ಆಕ್ಸಿಸ್ ನೆಕ್ಸ್ಟ್, Z ಆಕ್ಸಿಸ್ ಥರ್ಡ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಒನ್ ಆನ್ಸರ್. ದ ನೆಕ್ಸ್ಟ್ ಕ್ವಶನ್ 14th ಒನ್ ಪ್ರೊಬ್ಯಾಬಿಲಿಟಿ ಕ್ವಶನ್ ಆಗಿದೆ ಇದು. ಇದರಲ್ಲಿ ಏನಿದೆ ನೋಡಿ, P of A is equals to 1/2 ಕೊಟ್ಟಿದ್ದಾರೆ, P of B 0 ಕೊಟ್ಟಿದ್ದಾರೆ, ದೆನ್ B given by A ಕೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಕ್ವಶನ್ ಪ್ರಕಾರ ನಾವು ಹೋದ್ರೆ B given by A ಅಂದರೆ ಫಾರ್ಮುಲಾ ಏನಾಗುತ್ತೆ? ಪ್ರೊಬ್ಯಾಬಿಲಿಟಿ ಆಫ್ B ಇಂಟರ್ಸೆಕ್ಷನ್ A ಡಿವೈಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ A ಅಂತ ಬರೀತೀವಿ. ಓಕೆ, ಸೊ ಇದಾದ್ಮೇಲೆ B ಇಂಟರ್ಸೆಕ್ಷನ್ A ನ ನಾವು ಮಾಡ್ಕೋಬೇಕು. P of B A ನ ಕೊಟ್ಟಿದ್ದಾರೆ ಆಲ್ರೆಡಿ. P of B ಇಂಟರ್ಸೆಕ್ಷನ್ ಅಂದರೆ P of B 0 ಇದೆ ಅಂದರೆ P of B ಅಲ್ಲಿ ಯಾವುದೇ ಎಲಿಮೆಂಟ್ಗಳಿಲ್ಲ. ಅಂದರೆ B ಸೆಟ್ ಅಲ್ಲಿ ಏನಾಗಿದೆ? ಎಂಪ್ಟಿ ಸೆಟ್ ಆಗಿದೆ ಅಂತ ಅರ್ಥ. ಅಗೇನ್ A ಸೆಟ್ ಅಲ್ಲಿ ಒಂದು ಎಲಿಮೆಂಟ್ ಇದೆ, ಬಟ್ ಇವೆರಡರ ಇಂಟರ್ಸೆಕ್ಷನ್ ಏನಾಗುವಂಥದ್ದು? ಅದನ್ನು 0ನೇ ಬರುವಂಥದ್ದು. ಸೊ ಇದ್ರ ರಿಸಲ್ಟ್ ಎಷ್ಟು ಬರುತ್ತೆ? 0 ಬರುತ್ತೆ. ಕೇರ್ಫುಲ್ ಅಬ್ಸರ್ವ್ ಮಾಡಿ. ಇದನ್ನೇ ಕ್ವಶನ್ ರಿವರ್ಸ್ ಮಾಡಿ ಕೇಳಿದ್ರು ಹಿಂದಿನ ಒಂದು ಮಾಡೆಲ್ ಪೇಪರಲ್ಲಿ. A given by B ಅಂತ ಕೇಳಿದ್ರೆ ಇದ್ರ ಆನ್ಸರ್ ಏನಾಗಿರೋದು? ನಾಟ್ ಡಿಫೈನ್ ಆಗಿರೋದು ಸ್ಟೂಡೆಂಟ್ಸ್. ಯಾಕಂದ್ರೆ ತೆಳಗಡೆ ರಿಸಲ್ಟ್ಸ್ 0 ಆಗಬಾರ್ದು, ಬಟ್ ಇಲ್ಲಿ 0 ಕೊಟ್ಟಿಲ್ಲ ಅವರು, 1/2 ಇದೆ ಆಯ್ತಾ? ಸೊ ಹಾಗಾಗಿ ಇದೇನಾಗುತ್ತೆ? 0 ಡಿವೈಡ್ ಬೈ 1/2 ದ ಆನ್ಸರ್ 0ನೇ ಆಗುತ್ತೆ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಬೇಕು, ಅದಕ್ಕೆ ಹೇಳೋದು. ಈಸಿ ಇದೆ ಕ್ವಶನ್. ಓಕೆ, ಸೊ ನಾವು ಈ ಥರ ಕ್ವಶನ್ ಭಾಳಷ್ಟು ನೋಡಿರ್ತೀವಲ್ವಾ? ಯಾವುದೋ ಕ್ವಶನ್ A given by B ಇದು ಬಂದಿದೆ, ಬಟ್ ರಿವರ್ಸ್ ಮಾಡಿ ಈ ಥರ ಕೇಳ್ತಾರೆ. ಸೊ ಅಂದರೆ ಆನ್ಸರ್ ಯಾವುದಾಯ್ತು? B ಈಸ್ ದ ಕರೆಕ್ಟ್ ಆನ್ಸರ್. 0 ಈಸ್ ದ ಕರೆಕ್ಟ್ ಆನ್ಸರ್ ಸ್ಟೂಡೆಂಟ್ಸ್. ನಾಟ್ ಡಿಫೈನ್ ಅಲ್ಲ. ನಾಟ್ ಡಿಫೈನ್ ಯಾವಾಗುತ್ತೆ? A given by B ಕೇಳಿದ್ರೆ, ಯಾಕಂದರೆ ಪ್ರೊಬ್ಯಾಬಿಲಿಟಿ ಆಫ್ B 0 ತಳಗಡೆ ಯಾವಾಗಲೂ 0 ಬರಬಾರ್ದಲ್ವಾ? ಸೊ ಹಾಗಾಗಿ ಅವಾಗ ನಮ್ಗೆ ಕರೆಕ್ಟ್ ಆಗ್ತಾ ಇತ್ತು ನಾಟ್ ಡಿಫೈನ್, ಬಟ್ ಇವಾಗಲ್ಲ. ಸೊ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗಿರೋದು. ದ ನೆಕ್ಸ್ಟ್ ಒನ್ ಕ್ವಶನ್ ಅಗೇನ್ ಪ್ರೊಬ್ಯಾಬಿಲಿಟಿ ಇದೆ. 2 balls ಆರ್ ಡ್ರಾನ್ ಅಟ್ ರ್ಯಾಂಡಮ್ಲಿ ವಿತ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ. ಇದು ಭಾಳ ಇಂಪಾರ್ಟೆಂಟು. ವಿತ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಫ್ರಮ್ ದ ಬಾಕ್ಸ್ ಕಂಟೈನಿಂಗ್, ಒಂದು ಬಾಕ್ಸಲ್ಲಿ 10 ಬ್ಲ್ಯಾಕ್ ಬಾಲ್ ಇದಾವೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ 8 ರೆಡ್ ಬಾಲ್ ಇದಾವೆ. ದೆನ್ ಪ್ರೊಬ್ಯಾಬಿಲಿಟಿ ದ್ಯಾಟ್ ಬೋತ್ ಆರ್ ರೆಡ್ ಬಾಲ್. ಓಕೆ, ನಾನು ಇವಾಗ ಫಸ್ಟ್ ಇವೆಂಟ್ A ತಗೋತಾ ಇದ್ದೀನಿ. ಫಸ್ಟ್ ಡ್ರಾನ್ ಬಾಲ್ ಇಸ್ ಅ ರೆಡ್ ಬಾಲ್.
ಓಕೆ, ರೆಡ್ ಬಾಲ್ದೇ ಕೊಟ್ಟಿದ್ದಾರೆ. ರೆಡ್ ಬಾಲ್ ತೊಗೊಂಡ್ರೆ ಟೋಟಲ್ ಬಾಲ್ಸ್ ಎಷ್ಟಿದೆ, 18 ಇದಾವೆ. ರೆಡ್ ಬಾಲ್ ಇರೋದು 8 ಇದೆ, 8/18 ಆಗುತ್ತೆ. ಅಗೇನ್ ಸೆಕೆಂಡ್ ಒನ್ ಬಿ ಗಿವನ್ ಬೈ ಎ ಅಂದರೆ ಸೆಕೆಂಡ್ ಒನ್ ಕೂಡ ರೆಡ್ ಆಗಿರಬೇಕು. ಅವಾಗ ಎಷ್ಟಾಗುತ್ತೆ, ಅದು ಕೂಡ 8/18 ಆಗುತ್ತೆ. ಯಾಕಂದ್ರೆ ವಿತ್ ರಿಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ವಿತೌಟ್ ರಿಪ್ಲೇಸ್ಮೆಂಟ್ ಅಂದ್ರೆ ಅಗೇನ್ ನಾವು 7/17 ಅಂತ ಬರೀಬಹುದಾಗಿತ್ತು. ಬಟ್ ಇಲ್ಲಿ ವಿತ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 8/18 ಇವೆರಡರದ್ದು ಮಲ್ಟಿಪ್ಲಿಕೇಶನ್ ಆಗಿರುತ್ತಲ್ವಾ, ಎ ಇಂಟರ್ಸೆಕ್ಷನ್ ಬಿ ದ ಆನ್ಸರ್ ಏನಾಗುತ್ತೆ 8/18 ಇಂಟು 8/18. ಇವೆರಡು ಸ್ಕ್ವೇರ್ ಮಾಡ್ಕೊಳ್ಳಿ, ಯಾವ್ದು ಕರೆಕ್ಟ್ ಆಗುತ್ತೆ ಅದೇ ನಿಮ್ಮ ಆನ್ಸರ್ ಆಗಿರುತ್ತೆ, ಅದಲ್ವಾ. ಅಥವಾ ಇದನ್ನ ಇಲ್ಲಿ ನೀವು ಸಿಂಪ್ಲಿಫೈ ಮಾಡ್ಕೊಳ್ಳಿ. 2 4 ಜಾ 2 9 ಜಾ ಅಂದರೆ ಇದನ್ನು ಸೇಮ್ ಆಗಿರೋದು 4/9, 4 ಇರುತ್ತೆ 16 ಆಗುತ್ತೆ. ಹಾಗೆ 9 ಇಂಟು 9 81 ಆಗುತ್ತೆ. ಸೊ ಇದು ನಿಮ್ಮದು ಕರೆಕ್ಟ್ ಆನ್ಸರ್. ಎಲ್ಲಿದೆ ನೋಡಿ 16/81. ಸೊ ಇದು ನಿಮ್ಮ ಕರೆಕ್ಟ್ ಆಗಿರುವಂಥ ಆನ್ಸರ್ ಸ್ಟೂಡೆಂಟ್ಸ್. ಸೊ 16/81 ಈಸಿಯೆಸ್ಟ್ MCQ ಅನ್ನೇ ಕೇಳಿದರೆ ಮಾಡಲ್ ಕ್ವಶನ್ ಪೇಪರ್ 2 ಕಂಪೇರ್ ಟು ಮಾಡಲ್ ಕ್ವಶನ್ ಪೇಪರ್ 1ಗಿಂತಲೂ. ಓಕೆ, ಸೊ ಇವಾಗ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡೋಣ ಫ್ರೆಂಡ್ಸ್. ಈ 5 ಕ್ವಶನ್ಸ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ಗೆ. ಏನಿದೆ ಅಂತಂದರೆ ಫಸ್ಟ್ ಒನ್ ಕ್ವಶನ್ ಏನಿದ್ದಾರೆ, ಸೊ 16th ಒನ್ ಫಸ್ಟ್ ಒನ್ ಸಾಲ್ವ್ ಮಾಡ್ತಾ ಇದ್ದೀವಿ ನೋಡಿ. ಏನಿದೆ y = ತಗೊಳ್ಳೋಣ 3x⁻x ಅಂತ ಇದೆ. ಸೊ ಇಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ತೊಗೊಂಡು ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಯಾವುದಂದ್ರೆ ಇಲ್ಲಿಗೆ ನಾನು u ಅಂತ ತಗೋತೀನಿ. u ಅಂತ ತಗೊಂಡ್ರೆ ಸೈಡಲ್ಲಿ ಮಾಡೋಣ. u ಆಗುತ್ತೆ x⁻x. ಇವಾಗ ಇಲ್ಲಿ ನಾನು ಲಾಗ್ನ ಅಪ್ಲೈ ಮಾಡ್ತೀನಿ. log u = x ಇಂಟು ಲಾಗ್ ಆಫ್ x ಅಂತ ಬರೀಬೋದು. ಯಾಕಂದ್ರೆ ಲಾಗ್ ಅಪ್ಲೈ ಆದ ತಕ್ಷಣ p⁻n ಇಂಟು ಲಾಗ್ ಆಫ್ p ಬರೀತೀವಲ್ಲ ಆ ಥರ. ಇವಾಗ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇದಾಯಿತು 1/u du/dx ಆಗುತ್ತೆ. ಅಗೇನ್ ಇಲ್ಲಿ u ಇಂಟು v ಫಾರ್ಮುಲಾ x ಆಸ್ ಇಟ್ ಈಸ್ 1/x ಆಗುತ್ತೆ. ಲಾಗ್ x ಡಿಫ್ರೆನ್ಷಿಯೇಷನ್ ಪ್ಲಸ್ ಲಾಗ್ x ಆಸ್ ಇಟ್ ಈಸ್ x ಡಿಫ್ರೆನ್ಷಿಯೇಷನ್ 1 ಆಯಿತು. ಸೊ ಇದು x ಕ್ಯಾನ್ಸಲ್ ಆಗುತ್ತೆ. ಸೊ u ಒಂದು ಈ ಕಡೆ ಬಂದರೆ u ಏನು ತೊಗೊಂಡಿದ್ದೀವಿ ನಾವು x⁻x ಇಂಟು ಬ್ರಾಕೆಟ್ ಇಲ್ಲಿ 1 ಪ್ಲಸ್ ಲಾಗ್ x ಆಗಿರೋದು. ಓಕೆ, ಸೊ ಇದು ಬಂದಿರೋದು du/dx ಆನ್ಸರ್. ಸೊ ಈ ಜಾಗದಲ್ಲಿ ನಾವು ರಿಪ್ಲೇಸ್ ಮಾಡ್ಕೋಬೋದಾ, ಅಕಸ್ಮಾತ್ ನಾನು ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡಿದ್ದೆ ಅಂದರೆ ಏನು ಬಂದಿರೋದು du/dx ಬಂದಿರೋದು. ಸೊ ಈ ಆನ್ಸರ್ ಆಲ್ರೆಡಿ ನನಗೆ ಇಲ್ಲಿ ಸಿಕ್ಕಿದೆ. ಸೊ ಇದನ್ನು ನಾನು ಫೈನಲಿ ಇಲ್ಲಿ ರಿಪ್ಲೇಸ್ ಮಾಡ್ತೀನಿ. ಯಾವುದು ಈಕ್ವೇಷನಲ್ಲಿ dy/dx = 3 ಇಂಟು du/dx ಆನ್ಸರ್ ಇಲ್ಲಿ ಬಂದಿದೆ. ಸೊ ಅದನ್ನು ರಿಪ್ಲೇಸ್ ಮಾಡೋಣ. ಏನು ಬಂದಿದೆ x⁻x ಇಂಟು 1 ಪ್ಲಸ್ ಲಾಗ್ ಆಫ್ x ಬಂದಿದೆ. ಸೊ ಇವಾಗ ನಾವು ರಿಪ್ಲೇಸ್ ಮಾಡಬೇಕಾಗಿರೋದು x = 1 ಕೊಟ್ಟಿದ್ದಾರಲ್ವಾ, ಅದನ್ನು x ಜಾಗದಲ್ಲಿ ರಿಪ್ಲೇಸ್ ಮಾಡೋಣ. ಓಕೆ, ಹಾಕಿದರೆ ಎಷ್ಟಾಗುತ್ತೆ, ಇದಾಗುತ್ತೆ 1:1 1 ಆಗುತ್ತೆ. ಅಗೇನ್ ಇಲ್ಲಿ 1 ಇದೆ. ಸೊ ಲಾಗ್ ಆಫ್ 1 ಆನ್ಸರ್ ಏನಾಗುವಂಥದ್ದು 0 ಆಗುತ್ತಾ. ಸೊ 0 + 1 ಅಂದರೆ 1 ಆಯಿತು. ಸೊ 1 ಇಂಟು 3 ಅಂತಂದರೆ ಲಾಸ್ಟ್ ಆನ್ಸರ್ ಸಿಗುವಂಥದ್ದು 3 ಸ್ಟೂಡೆಂಟ್ಸ್. ಯಾಕಂದರೆ ಲಾಗ್ 1 ಆನ್ಸರ್ 0 ಇದೆ. ಸೊ 0 + 1 ಅಂದರೆ 1 ಆಯಿತು. ಸೊ 1 ಇಂಟು 3 ಅಂದರೆ 3 ಆನ್ಸರ್ ಆಗಿರುವಂಥದ್ದು. ಸೊ ನಿಮ್ಮ ಫಸ್ಟ್ ಒನ್ ಆನ್ಸರ್ 3. ಇದು ನಿಮ್ಮದು ಇಲ್ಲಿ ಬ್ಲಾಕ್ ಆಯಿತು. ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಕ್ವಶನ್ ಇದೆ, ದ ಮಿನಿಮಮ್ ವ್ಯಾಲ್ಯೂ ಆಫ್ f(x). ಮಾಡ್ ಫಂಕ್ಷನ್ ಯಾವಾಗಲೂ ಮಿನಿಮಮ್ ವ್ಯಾಲ್ಯೂ 0ನೇ ಇರುತ್ತೆ. ಯಾಕಂದರೆ x = ನಾನು ಇಲ್ಲಿ -2 ಹಾಕಿದೆ ಅಂತ ಅನ್ಕೊಳ್ಳಿ, 0ನೇ ಆಗುತ್ತೆ, ಅದು ಮಿನಿಮಮ್ ವ್ಯಾಲ್ಯೂ. ಸೊ ಇದು 0 ಆಯಿತು ಅಂದರೆ 0 - 1 ಅಂದರೆ ಯಾವುದಾಗಿ ಉಳಿಯೋದು, -1 ಉಳಿಯೋದಲ್ವಾ. ಸೊ ಇದ್ರದ್ದು ಮಿನಿಮಮ್ ವ್ಯಾಲ್ಯೂ ಯಾವುದಾಗಿದೆ ಅಂದಂಗಾಯಿತು, -1 ಆಗಿದೆ. ಈಸಿ ಇದೆ ಅಲ್ವಾ. ಫೈಂಡ್ ದ ಮಿನಿಮಮ್ ವ್ಯಾಲ್ಯೂ ಅಂತ ಕೇಳಿದಾಗ ಇಲ್ಲಿ ನಮ್ಮದು ಮಾಡ್ ಫಂಕ್ಷನ್ ಫಸ್ಟ್ ಇಂಪಾರ್ಟೆಂಟು. ಓಕೆ, ಸೊ ಯಾವುದೇ ಒಂದು ಸಿಂಪ್ಲಿ ಮಾಡ್ x ಸಿಗಿತ್ತಂದರೆ ಅದರ ಆನ್ಸರ್ ಡೈರೆಕ್ಟಾಗಿ ಬರೀಬೋದು, 0 ಆಗಿರುತ್ತೆ. 0ಗಿಂತ ಕಡಿಮೆ ಬರಲ್ಲ, ಯಾಕಂದರೆ ನೆಗೆಟಿವ್ ವ್ಯಾಲ್ಯೂ ಬರಲ್ಲ. ಮಾಡ್ ಫಂಕ್ಷನ್ ಏನು ಮಾಡುತ್ತೆ, ನೆಗೆಟಿವ್ ಬಂದರೆ ಪಾಸಿಟಿವ್ಲೇ ಬರೆಯೋದು. ಸೊ ಹಾಗಾಗಿ ಇದು 0 ಅಂತ ತೊಗೊಂಬಿಡಿ. ಸೊ 0 - 1 ಅಂದರೆ -1 ಉಳಿಯೋದು. ಸೊ ಹಾಗಾಗಿ ಮಿನಿಮಮ್ ವ್ಯಾಲ್ಯೂ -1 ಅಂದರೆ -1 ಕೂಡ ಹೋಯಿತು. ನೆಕ್ಸ್ಟ್ ಫೈಂಡ್ ದ ನಂಬರ್ ಆಫ್ ಆರ್ಬಿಟರಿ ಕಾನ್ಸ್ಟೆಂಟ್. ಓಕೆ, ಆರ್ಬಿಟರಿ ಕಾನ್ಸ್ಟೆಂಟ್ ಇನ್ ಅ ಪರ್ಟಿಕ್ಯುಲರ್ ಸೊಲ್ಯೂಷನ್. ಸ್ಟೂಡೆಂಟ್ಸ್, ಪರ್ಟಿಕ್ಯುಲರ್ ಸೊಲ್ಯೂಷನಲ್ಲಿ ಆರ್ಬಿಟರಿ ಕಾನ್ಸ್ಟೆಂಟ್ಸ್ಗಳನ್ನು ಕೇಳ್ತಾ ಇರೋ ನಂಬರ್ ಆಫ್ ಆರ್ಬಿಟರಿ ಕಾನ್ಸ್ಟೆಂಟ್ಸ್ ಇನ್ ಅ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ಥರ್ಡ್ ಆರ್ಡರ್. ಸೊ ಆರ್ಬಿಟರಿ ಕಾನ್ಸ್ಟೆಂಟ್ಗಳಲ್ಲಿ ಇರೋದೇ ಇಲ್ಲ. ಆಲ್ರೆಡಿ ನಾವು ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಜನರಲ್ ಸೊಲ್ಯೂಷನಲ್ಲಿ ಇತ್ತಂದರೆ ಅವಾಗ ನಾವು ಹೇಳ್ಬೋದು ಥರ್ಡ್ ಆರ್ಡರ್ ಇದ್ದರೆ 3 ಆರ್ಬಿಟರಿ ಕಾನ್ಸ್ಟೆಂಟ್ ಅಂತ. ಇವಾಗ ಪರ್ಟಿಕ್ಯುಲರ್ ಕೊಟ್ಟಿರೋದ್ರಿಂದ ಇದರ ಆನ್ಸರ್ ಆಗಿರೋದು 0. ಸೊ ಹಾಗಾಗಿ 0 ಇಸ್ ದ ಆನ್ಸರ್. ದ ನೆಕ್ಸ್ಟ್ ಒನ್ ದ ಸ್ಕೇಲಾರ್ ಪ್ರಾಡಕ್ಟ್ ಆಫ್. ಓಕೆ, ಇವೆರಡರದ್ದು ಸ್ಕೇಲಾರ್ ಪ್ರಾಡಕ್ಟ್ನ ಮಾಡಿ ಲ್ಯಾಂಬ್ಡಾ ವ್ಯಾಲ್ಯೂನ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅದನ್ನು ಸೈಡಲ್ಲಿ ಮಾಡ್ತಾ ಇದ್ದೀನಿ ನೋಡಿ. ಓಕೆ, ಪ್ರಾಡಕ್ಟ್ ಆಫ್ ಇವೆರಡು ವ್ಯಾಕ್ಟರ್ದು ಪ್ರಾಡಕ್ಟ್ ಮಾಡ್ಕೊಳ್ಳೋಣ. ಓಕೆ, ಸ್ಕೇಲಾರ್ ಪ್ರಾಡಕ್ಟ್ ಅಂದರೆ ಏನು, ಡಾಟ್ ಪ್ರಾಡಕ್ಟ್ ಅಂದಾಗಲ್ವಾ. ಓಕೆ, ಡಾಟ್ ಪ್ರಾಡಕ್ಟ್ನ ಮಾಡ್ಕೋಬೇಕು. λi j - 3k ವಿತ್ ಡಾಟ್ ಪ್ರಾಡಕ್ಟ್ 3i - 4j ಪ್ಲಸ್ 7k ಈಸ್ ಆಲ್ರೆಡಿ ಕೊಟ್ಟಿದ್ದಾರೆ -10 ಆಗುತ್ತೆ ಅಂತ ಹೇಳಿ. ಓಕೆ, ಇವಾಗ ಲ್ಯಾಂಬ್ಡಾ ವ್ಯಾಲ್ಯೂ ಚೆಕ್ ಮಾಡಬೇಕು. ಸೊ i ಮಾಡಿದಾಗ 1 ಆನ್ಸರ್ ಬರುತ್ತಂದರೆ ಕಾಂಪೊನೆಂಟ್ ಮಲ್ಟಿಪ್ಲೈ ಮಾಡಿ. λ × 3 ಅಂದರೆ 3 λ ಆಯಿತು. ಅಗೇನ್ j × -4 ಅಂತಂದರೆ -4 ಆಗುತ್ತೆ. -3 × 7 ಅಂದರೆ -21 ಆಗುತ್ತೆ. ಅಗೇನ್ ಇದು -10. 3 λ ಇದಾಯಿತು. -25 = 10. 3 λ -25 ಈ ಕಡೆ ಬಂದರೆ ಏನಾಗುತ್ತೆ +25 ಆಗುತ್ತೆ. ಪ್ಲಸ್ ಮೈನಸ್ ಅಂತಂದರೆ ಇದು ಆಗುವಂಥದ್ದು +15 ಆಗುತ್ತಾ. 25 10 ಹೋದರೆ ಎಷ್ಟು ಉಳಿತು, 15 ಉಳಿತು. ಅಗೇನ್ λ = 15/3 ಮಾಡಿದ್ರೆ 3 1 3 5 ಅಂದರೆ λ = ಎಷ್ಟು ಬಂತು, 5 ಈಸ್ ದ ಕರೆಕ್ಟ್ ಆನ್ಸರ್. ಸೊ ಇದೆಲ್ಲಿದೆ ನೋಡಿ ಸ್ಟೂಡೆಂಟ್ಸ್, 5 ಇದೆನಾ. ಎಸ್, 5 ಕೂಡ ಬ್ಲಾಕ್ ಆಯಿತು.
ಇದರಲ್ಲಿ ಇನ್ನು ಲಾಸ್ಟ್ ಒಂದು ಕ್ವಶನ್ ಇದೆ. ಸೊ ಇದನ್ನು ನಾವು ಇವಾಗ ಚೆಕ್ ಮಾಡಬೇಕು. ಇದು ಇಂಡಿಪೆಂಡೆಂಟ್ ಕ್ವಶನ್ ಅಂತ ಹೇಳ್ತಾರೆ. ಇಂಡಿಪೆಂಡೆಂಟ್ ಇದೆ ಇವೆರಡು ಪ್ರೊಬ್ಯಾಬಿಲಿಟಿ ಇವೆಂಟ್ಗಳು. ಇಂಟರ್ಸೆಕ್ಷನ್ ಅಲ್ಲಿ ಈ ಕೆಳಗಡೆ ಏನು ಬರುತ್ತೆ ಅಂತ ಚೆಕ್ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನ ಇವಾಗ ಸಾಲ್ವ್ ಮಾಡೋಣ. ನೋಡಿ, ಫಸ್ಟು ನಮಗೆ ಫಾರ್ಮುಲಾ ಗೊತ್ತಿರೋದೇನು, ಎ ಇಂಟರ್ಸೆಕ್ಷನ್ ಬಿ ಇದು ಇಂಡಿಪೆಂಡೆಂಟ್ ಆಗಿದ್ದಾಗ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬರುತ್ತೆ ಅಂತ ಗೊತ್ತಿದೆ. ಪಿ ಆಫ್ ಎ ಕೊಟ್ಟಿದ್ದಾರೆ 3/5 ಅಂತ, ಪಿ ಆಫ್ ಬಿ ಕೊಟ್ಟಿದ್ದಾರೆ 5/10 ಅಂತ. ಸೊ ಇಂಟರ್ಸೆಕ್ಷನ್ ಆನ್ಸರ್ ಏನು ಬರುತ್ತೆ, 5 ಹೋಗ್ಬಿಟ್ರೆ 3/10. ಇದರ ಆನ್ಸರ್ ಏನು ಕೊಟ್ಟಿದ್ದಾರೆ 3/k ಅಂತ. ಅಂದರೆ ಕೆ ಜಾಗದಲ್ಲಿ ಏನು ಬರ್ಬೇಕಂದಂಗಾಯ್ತು, 10 ಬರ್ಬೇಕಂತ ಅರ್ಥ. ಓಕೆ, ಸೊ 10 ಎಲ್ಲಿದೆ ಅದು ನಿಮ್ಮದು ಕರೆಕ್ಟ್ ಆನ್ಸರ್. ಅಂದರೆ ಇದರ ಆನ್ಸರ್ ಆಗಿರೋದು ಇವಾಗ 10 ಸ್ಟೂಡೆಂಟ್ಸ್. ಸೊ 10 ಈಸ್ ಆಲ್ಸೋ ಬ್ಲಾಕ್. ಅಂದರೆ 2 ಒಂದು ರಾಂಗ್ ಕೊಟ್ಟಿದ್ರಿ ಇಲ್ಲಿ. ಓಕೆ ಸ್ಟೂಡೆಂಟ್ಸ್, ಇವಾಗ ಮಾಡಲ್ ಕ್ವಶನ್ ಪೇಪರ್ 3 ಬರುವಂಥ ಫಿಲ್ ಇನ್ ದ ಬ್ಲಾಂಕ್ಸು ಮತ್ತು MCQ ಕ್ವಶನ್ಸ್ಗಳನ್ನ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಪ್ರತಿಯೊಂದು ಕ್ವಶನ್ ನೋಡ್ತಾ ಹೋಗೋಣ ಬನ್ನಿ ಸ್ಟೂಡೆಂಟ್. ಫಸ್ಟ್ ಒಂದು ಕ್ವಶನ್ ನಾನು ಇವಾಗ ಸಾಲ್ವ್ ಮಾಡ್ತಾ ಇರುವಂಥದ್ದು ಏನೇನು ನೋಡಿ ಸ್ಟೂಡೆಂಟ್. ಫಸ್ಟ್ ಕ್ವಶನ್, ಎ ಫಂಕ್ಷನ್ f is r to r ಅಂತ ಹೇಳ್ತಾರೆ. f of x is equals to 2x plus 6 ಬೈಜೆಕ್ಟಿವ್ ಮ್ಯಾಪಿಂಗ್ ದೆನ್ f ಇನ್ವರ್ಸ್ ಆಫ್ x ಅಂತ ಹೇಳ್ತಾರೆ. ಅಂದ್ರೆ ಇದ್ರದ್ದು ನಾವು ಇನ್ವರ್ಸ್ ನ ಫೈಂಡ್ ಮಾಡಬೇಕು ಅಂತ ಅರ್ಥ. ಓಕೆ, ಇಲ್ಲಿ ಕೊಟ್ಟಿರೋದೇನು f of x is equals to 2x plus 6 ಇದೆ ಸ್ಟೂಡೆಂಟ್ಸ್. ಓಕೆ, ಸೊ ಇದನ್ನ ನಾವು y ಅಂತ ತಗೊಂತೀವಿ, 2x plus 6 ಕರೆಕ್ಟಾ. ಅಂದ್ರೆ g of y ಅಂತಾನೆ ಆಕ್ಚುಲಿ ಏನಾಗಿರುತ್ತೆ, ಇನ್ವರ್ಸ್ ಆಗಿರುತ್ತದಲ್ವಾ. ಸೊ ಹಾಗಾಗಿ x is equals to ಬರೋವರೆಗೂ ಸಿಂಪ್ಲಿಫೈ ಮಾಡಬೇಕು. 6 ನ ಈ ಕಡೆ ತಗೊಂಬನ್ನಿ ಅಂದ್ರೆ y minus 6 ಆಗುತ್ತೆ is equals to 2x. 2 ಒಂದು ಈ ಕಡೆ ತಗೊಂಬಂದ್ರೆ x ಮಾತ್ರ ಉಳಿಯುತ್ತೆ, y minus 6 divided by 2 ಆಯಿತು. ಓಕೆ, ಸೊ ಇದಾದ್ಮೇಲೆ ಏನ್ ಹೇಳ್ತಾರೆ, ಎಫ್ ಇನ್ವರ್ಸ್ ಆಫ್ ಎಕ್ಸ್ ಹೇಳಿದ್ದಾರೆ. ಇದು ಜಿ ಆಫ್ ವೈ ಬಂದಿರೋದ್ರಿಂದ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಅಂದ್ರೆ y ಜಾಗದಲ್ಲಿ x ನ ಬರೀಬೇಕು, x minus 6 divided by 2. ಇದನ್ನ ಅಬ್ಸರ್ವ್ ಮಾಡಿ, ಆಪ್ಷನ್ ಅಲ್ಲಿ ಇದಿಲ್ಲ ಅಂದ್ರೆ 2 ನ ಡಿವೈಡ್ ಮಾಡ್ಕೊಂಬಿಡಿ. 2 ಡಿವೈಡ್ ಮಾಡಿದ್ರೆ x/2, 6/2 ಅಂದ್ರೆ 3 ಬರೀಬಹುದಾ. ಸೊ ಇದಾಗಿದೆ ನಿಮ್ದು ಎಫ್ ಇನ್ವರ್ಸ್ ಆಫ್ ಎಕ್ಸ್. ಎಲ್ಲಿದೆ ನೋಡಿ ಸ್ಟೂಡೆಂಟ್ಸ್, ಆಪ್ಷನ್ ಎ ಅಲ್ಲೇನೆ ಇರೋದಾ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಈಸಿಯೆಸ್ಟ್ ಅಂದ್ರೆ ಈಸಿಯೆಸ್ಟ್ ಕ್ವಶನ್ ಇದು. ಸೊ ಈ ತರನು ಈಸಿಯೆಸ್ಟ್ ಕ್ವಶನ್ ಕೇಳ್ಬೋದು ನಿಮ್ಮ ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ಇಲ್ಲೇನಿದೆ, ದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಅ ಸೈನ್ ಇನ್ವರ್ಸ್ ಎಕ್ಸ್, ಸಾರಿ ಸೆಕ್ ಇನ್ವರ್ಸ್ ಎಕ್ಸ್. ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಅ ಸೆಕ್ ಇನ್ವರ್ಸ್ ಆಫ್ ಎಕ್ಸ್. ಸೆಕ್ ಇನ್ವರ್ಸ್ ನಾವು ಚೆಕ್ ಮಾಡ್ಬೇಕಂದ್ರೆ ಕಾಸ್ ಇನ್ವರ್ಸ್ ನಮ್ಗೆ ಗೊತ್ತಿರಬೇಕು. ಕಾಸ್ ಇನ್ವರ್ಸ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಏನಿದೆ ಸ್ಟೂಡೆಂಟ್ಸ್ 0 to π ಇದೆ, ಕರೆಕ್ಟ್ ಅಲ್ವಾ. ಸೊ ಅದು ನೆನಪಿದ್ರೆ ಇದು ನಾವು ಈಸಿಯಾಗಿ ನೆನ್ಪಿಟ್ಕೋಬಹುದು. ಓಕೆ, ನಾನು ಆಲ್ರೆಡಿ ಇನ್ವೆಸ್ಟಿಗಮೆಂಟ್ ಹೇಳುವಾಗ ಹೇಳಿದೆ, ಕಾಸ್ ಇನ್ವರ್ಸ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಏನಿದೆ 0 to π, ಕ್ಲೋಸ್ ಇಂಟರ್ವಲ್ 0 to π ಇದೆ. ಸೆಕ್ ಇನ್ವರ್ಸ್ ಸೇಮ್ ಆಸ್ ಇಟ್ ಈಸ್ ಇರುತ್ತೆ. ಇಲ್ಲಿ ಒಂದು ಚೇಂಜಸ್ ಏನಿರುತ್ತಪ್ಪ ಅಂದ್ರೆ -π/2 ಅಂದ್ರೆ +π/2 ನ ಮಿಸ್ ಮಾಡ್ಕೋಬೇಕು, -π/2 ಅಂತ ಬರೀತೀವಿ. ಅಂದ್ರೆ ಯಾವ ತರ 0 to π ಇರುತ್ತೆ. ಇದರಲ್ಲಿ ಏನ್ ಮಿಸ್ ಆಗಿರುತ್ತೆ ಅಂದ್ರೆ ನಾವು ಮಿಸ್ ಮಾಡ್ಬೇಕಾಗಿರೋದು π/2 ನ. ಇದನ್ನ ಯಾಕೆ ಮಿಸ್ ಮಾಡ್ಬೇಕಂದ್ರೆ 90 ಇದು ವ್ಯಾಲ್ಯೂ ಎಕ್ಸಿಸ್ಟ್ ಆಗಲ್ಲ, ಯಾಕಂದ್ರೆ ಕಾಸ್ 90 ಏನಿದೆ 0 ಇದೆ. ಸೊ ಸೆಕ್ 90 ನಾಟ್ ಡಿಫೈನ್ ಆಗುತ್ತಲ್ವಾ. ಸೊ ಹಾಗಾಗಿ ಇದೊಂದು ಬಿಟ್ಟು ಉಳಿದಿರೋದು ಎಲ್ಲಾನು ಆನ್ಸರ್ ಆಗುವಂತದ್ದು. ಸೊ ಅದೇಲಿದೆ ಆಪ್ಷನ್ ಡಿ ಎಲ್ಲಿದೆನಾ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ಯುವರ್ ಕರೆಕ್ಟ್ ಆನ್ಸರ್. ಯಾವ ತರ ನೆನ್ಪಿಟ್ಕೋಬೇಕು ಅರ್ಥ ಆಯ್ತಲ್ವಾ. ಕಾಸ್ ಇನ್ವರ್ಸ್ಗೆ ಹೋಗಿ, ಸೊ ಆಗ ಆಟೋಮೆಟಿಕ್ ಸೆಕ್ ಇನ್ವರ್ಸ್ ಗೊತ್ತಾಗುತ್ತೆ. ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ ಏನಿದೆ, ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ ಅ 13 ಎಲಿಮೆಂಟ್ಸ್ ಅಂತ ಹೇಳ್ತಾರೆ. ಅದಾದ್ಮೇಲೆ ದೆನ್ ದ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಡಿಫರೆಂಟ್ ಆರ್ಡರ್ಸ್ ಆಫ್ ಅ ಮ್ಯಾಟ್ರಿಸಸ್ ಅಂತ ಹೇಳ್ತಾರೆ. ಒಂದು ಮ್ಯಾಟ್ರಿಕ್ಸ್ ಅಲ್ಲಿ 13 ಎಲಿಮೆಂಟ್ಸ್ ಗಳಿದ್ರೆ, ಓಕೆ, ಸೊ ಎರಡನ್ನ ಮಲ್ಟಿಪ್ಲೈ ಮಾಡಿದ್ರೆ 13 ಎಲಿಮೆಂಟ್ಸ್, ರೋ ಇಂಟು ಕಾಲಮ್ ಮಾಡಿದ್ರೆ 13 ಎಲಿಮೆಂಟ್ಸ್ ಬರ್ತಾ ಇದ್ರೆ ಟೋಟಲ್ ನಂಬರ್ ಆಫ್ ಆರ್ಡರ್ಸ್ ನಾವು ಎಷ್ಟು ಮಾಡ್ಬೋದು ಮ್ಯಾಟ್ರಿಸಸ್ ಅಂದ್ರೆ, ಫಸ್ಟ್ 1 into 13 ಮಾಡ್ಬೋದು, ಅಗೇನ್ 13 into 1 ಮಾಡ್ಬೋದಲ್ವಾ. ಓಕೆ, ಇದು ಬಿಟ್ಟರೆ ಮತ್ತೆ ಬೇರೆ ಪಾಸಿಬಲ್ ಇದೆಯಾ ಫ್ರೆಂಡ್ಸ್. 13 ಅನ್ನೋದು ಆಡ್ ನಂಬರ್ ಆಗಿದೆ. ಸೊ ಇದು ಯಾವುದೇ ನಂಬರ್ ಜೊತೆ ಡಿವೈಡ್ ಕೂಡ ಆಗಲ್ಲ. ಅವಾಗ ಏನಾಗುತ್ತೆ, ಸೊ ಎರಡೇ ಪಾಸಿಬಿಲಿಟೀಸ್ ಅಂದ್ರೆ 2 ಪಾಸಿಬಿಲಿಟೀಸ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಎಷ್ಟು ಈಸಿ ಇದೆ ಅಲ್ವಾ ಕ್ವಶನ್. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒಂದು ಕ್ವಶನ್, ಫೋರ್ತ್ ಕ್ವಶನ್ ನೋಡಿ ಏನಿದೆ. ಇಲ್ಲಿ ಎರಡು ಡಿಟರ್ಮೆಂಟ್ ಕೊಟ್ಟಿದ್ದಾರೆ, ಈಕ್ವಲ್ ಇದೆ, ಹಾಗೆ ಎಕ್ಸ್ ವ್ಯಾಲ್ಯೂನ ಫೈಂಡ್ ಮಾಡಿ ಅಂತ ಕೊಟ್ಟಿರುವಂಥದ್ದು. ಸೊ ಫಸ್ಟ್ ನಾವು ಇಲ್ಲಿ ಏನು ಮಾಡ್ಕೋಬೇಕು, ಡಿಟರ್ಮೆಂಟ್ ನ ಬರ್ಕೊಂತ ಇದೀವಿ ನೋಡಿ. x1 ಇಸ್ ಈಕ್ವಲ್ಸ್ ಟು 3 2 ಅಗೇನ್ ಇಲ್ಲಿ 4 1 ಆಗಿದೆ. ಓಕೆ, ಸೊ ಇಲ್ಲಿ ಯಾವ ತರ ಫೈಂಡ್ ಮಾಡ್ಕೋತೀವಿ, ಫಸ್ಟ್ ಡಯಾಗೋನಲ್ ಎಲಿಮೆಂಟ್ ನ ಮಲ್ಟಿಪ್ಲೈ ಮಾಡ್ಕೋಬೇಕಲ್ವಾ. ಸೊ 3 into 1 ಏನಾಗುತ್ತೆ, 3 ಆಗುತ್ತೆ, ಮೈನಸ್ x into x x² ಆಗುತ್ತೆ, ಇಸ್ ಈಕ್ವಲ್ಸ್ ಅಗೇನ್ ಇಲ್ಲಿನೂ 3 into 1 3 ಆಗುತ್ತೆ, 4 into 2 -8 ಆಗುತ್ತೆ ಸ್ಟೂಡೆಂಟ್ಸ್. ಇದು +8 ಅಲ್ಲ, -8 ಆಯ್ತು. ಓಕೆ, ಸೊ ಇವಾಗ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಎರಡು ಕಡೆ 3 3 ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತಾ. ಅಗೇನ್ ಮೈನಸ್ ಕ್ಯಾನ್ಸಲ್ ಮಾಡ್ಕೊಳ್ಳಿ, x² ಇಸ್ ಈಕ್ವಲ್ಸ್ ಟು 8 ಬರುತ್ತೆ. ದೆನ್ x ಇಸ್ ಈಕ್ವಲ್ಸ್ ಟು +or-√8 ಆಯ್ತು. √8 ನಮಗೆ ಆಪ್ಷನ್ ಅಡಿಗೆ ಕೊಟ್ಟಿಲ್ಲ. ಸೊ ಹಾಗಾಗಿ ಇದನ್ನ ನಾವು ಈ ತರ ಬರೀಬಹುದಾ, +or-4 into 2 ಅಂತ ಬರೀಬಹುದು. ಸೊ 4 ನಾನು ರೂಟಿಂದ ಹೊರಗಡೆ ತಗೊಂಡ್ಬಂದ್ರೆ ಏನಾಗ್ಬಿಡುತ್ತೆ, 2 ಆಗುತ್ತೆ. ಸೊ +or-2√2 ಇಸ್ ದ ರೈಟ್ ಆನ್ಸರ್. ಅದೆಲ್ಲಿದೆ ನೋಡಿ, ಆಪ್ಷನ್ ಡಿ ಎಲ್ಲಿರೋದು. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಈಸಿ ಇದೆಯಲ್ವಾ ಸ್ಟೂಡೆಂಟ್ಸ್ ಇದು ಕ್ವಶನ್. ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ.
ದ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಮಾಡ್ ಆಫ್ ಎಕ್ಸ್ ಮೈನಸ್ 3 ಅಂತ ಕೊಟ್ಟಿದ್ದಾರೆ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಈಸ್ ಅಂತ ಕೇಳ್ತಾರೆ. ದ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಅಂತಂದಾಗ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಹಾಕಿದ್ವಿ ಅಂತ ಅನ್ಕೊಳ್ಳಿ. 3 ಹಾಕಿದ್ರೆ ಇಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್, ಆಕ್ಚುಲಿ ಇದು ಡೆರಿವೇಟಿವ್ ಆಗೋದೇ ಇಲ್ಲ, ಎಕ್ಸಿಸ್ಟ್ ಆಗೋದೇ ಇಲ್ಲ. ಯಾಕಂದ್ರೆ ಈ ಒಂದು ಗ್ರಾಫ್ ನಾನು ಡ್ರಾ ಮಾಡಿದೆ ಅಂತ ಅನ್ಕೊಳ್ಳಿ, ಎಕ್ಸ್ ಜಾಗದಲ್ಲಿ 3 ಹಾಕಿದ್ರೆ 0 ಬರುತ್ತೆ. ಇಲ್ಲಿ 1 ಇದೆ, 2 ಇದೆ, 3 ಇದೆ ಅಂದ್ರೆ ನಿಮ್ ಗ್ರಾಫ್ ಈ ತರ ಬರುತ್ತೆ. ಓಕೆ, ಸೊ ಜಸ್ಟ್ ಮಾಡ್ ಫಂಕ್ಷನ್ ಇತ್ತಂದ್ರೆ ಯಾವ ತರ ಬರ್ತಿತ್ತು ನಿಮ್ ಫಂಕ್ಷನ್, ಎಕ್ಸಾಕ್ಟ್ಲಿ ಒರಿಜಿನ್ ಇಂದ ಈ ತರ ನಾವು ಡ್ರಾ ಮಾಡ್ತಿದ್ವಿ. ಬಟ್ ಇಲ್ಲಿ ಎಕ್ಸ್ ಮೈನಸ್ 3 ಇದೆ, ಸೊ ನಾನು ಇಲ್ಲಿ ಏನ್ ಹಾಕೊಂಡೆ 3 ಹಾಕಿದೆ ಅಂತ ಅನ್ಕೊಳ್ಳಿ, ನಿಮ್ಮ ಶೇಪ್ ಇಲ್ಲಿ ಬರುತ್ತೆ. ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಇಲ್ಲಿ ಎಡ್ಜಸ್ ಬಂದಿರೋದ್ರಿಂದ ಅಲ್ಲಿ ಸ್ಲೋಪ್ ಡ್ರಾ ಮಾಡಕ್ ಬರಲ್ಲ, ಅಲ್ಲಿ ಏನಾಗಿರುತ್ತೆ ನಾಟ್ ಎಕ್ಸಿಸ್ಟಿಂಗ್ ಅಂತ ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್, ಅಲ್ಲಿ ಡಿಫರೆನ್ಶಿಯಬಲ್ ಆಗೋದಿಲ್ಲ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ಇಲ್ಲೇನಿದೆ, if y is equals to sin inverse of x plus sin inverse of root of 1 minus x square ಇದೆ, then dy by dx ಕೇಳಿದ್ದಾರೆ. ಓಕೆ, ಸೊ y is equals to sin inverse of x plus sin inverse of root of 1 minus x square ಇದೆ. ಇದಕ್ಕೆ ನಾವು ಡಿಫರೆನ್ಶಿಯೇಟ್ ಮಾಡಬೇಕು. ಸೊ dy by dx is equals to sin inverse of the ಡಿಫರೆನ್ಸಿಯೇಷನ್ ಏನಿದೆ 1 divided by root of 1 minus x square ಇದೆ. ಅಗೇನ್ ಇಲ್ಲಿನೂ ಅದೇ ಅಪ್ಲೈ ಆಗುತ್ತಾ. ಸೊ 1 divided by root of 1 minus x square ಇದೆ, x ಜಾಗದಲ್ಲಿ ಏನಿದೆ ಅದನ್ನ ಬರೆಯೋಣ, 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಓಕೆ, ಸೊ ಇದು ಎಕ್ಸ್ಟ್ರಾ ಪಾರ್ಟ್ ಆಯ್ತಾ. ಸೊ ಇಲ್ಲಿ ನಾವು 1 ಬರೀತೀನಿ, ಎಕ್ಸ್ಟ್ರಾ ಪಾರ್ಟಿಗೆ ನಾವು ಮತ್ತೆ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಇವಾಗ ಇದು ರೂಟ್ ಎಕ್ಸ್ ಫಾರ್ಮಲ್ ಏನಿದೆ 1 ಡಿವೈಡ್ ಬೈ 2 ರೂಟ್ ಎಕ್ಸ್ ಇದೆ. ಓಕೆ, 1 ಡಿವೈಡ್ ಬೈ 2 ರೂಟ್ ಎಕ್ಸ್. ಅಗೇನ್ ಇದರಲ್ಲಿ ಮತ್ತೆ ಎಕ್ಸ್ಟ್ರಾ ಪಾರ್ಟ್ ಏನಿದೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅನ್ನೋದು. ಸೊ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಮೈನಸ್ 2x ಬಂತು. ಇವಾಗ ಮುಗೀತು ಕಂಪ್ಲೀಟ್ ಡಿಫ್ರೆನ್ಸಿಯೇಷನ್. ಇದನ್ನ ನಾವು ಸಿಂಪ್ಲಿಫೈ ಮಾಡ್ಕೋಬೇಕು, ಇದಂತರ ಆನ್ಸರ್ ಇಲ್ಲ ಇದರಲ್ಲಿ. ಓಕೆ, ಏನೇನಾಗ್ತಾ ಇದೆ ನೋಡಿ, 1 ಡಿವೈಡ್ ಬೈ ರೂಟ್ ಆಫ್ 1 ಪ್ಲಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್, ಇಲ್ಲಿ ಪ್ಲಸ್ ಇರುವಂತದ್ದು. ಅಗೇನ್ ಇಲ್ಲಿ ಅಬ್ಸರ್ವ್ ಮಾಡಿ, ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಹೋಗ್ಬಿಡುತ್ತಾ. 1 ಡಿವೈಡ್ ಬೈ ಇಲ್ಲಿ ರೂಟ್ ಅಲ್ಲಿ ಉಳಿದಿರೋದೇನು ನೋಡಿ 1 ಮೈನಸ್, ಇದು ಮೈನಸ್ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಮೈನಸ್ ಪ್ಲಸ್ ಎಕ್ಸ್ ಸ್ಕ್ವೇರ್, ಇಲ್ಲಿ ಪ್ಲಸ್ 1 ಮೈನಸ್ 1 ಕೂಡ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು. ಇಲ್ಲಿ 2 ಕ್ಯಾನ್ಸಲ್ ಆಗಿ ಹೋಗುತ್ತೆ, ಮೈನಸ್ ಹೊರಗೆ ಬರುತ್ತೆ. ಅಂದ್ರೆ ಇದು ಪ್ಲಸ್ ಇದನ್ನ ನಾನು ಮೈನಸ್ ಮಾಡ್ಕೋಬಹುದಲ್ವಾ ಸ್ಟೂಡೆಂಟ್ಸ್. ಎಸ್, ಯಾಕೆ ಇದನ್ನ ಮೈನಸ್ ಮಾಡ್ಕೊಂತ ಇದೀನಿ ಅಂದ್ರೆ ಇಲ್ಲಿ ನೋಡಿ ಈ ಮೈನಸ್ ಹೊರಗಡೆ ಬಂತು. ಅಂದ್ರೆ ಇಲ್ಲಿ ನೋಡಿದ್ರೆ ಎಕ್ಸ್ ಡಿವೈಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಸೊ ಇವಾಗ ಅಬ್ಸರ್ವ್ ಮಾಡಿ, ಇಲ್ಲಿನೂ ರೂಟ್ ಸ್ಕ್ವೇರ್ ಕ್ಯಾನ್ಸಲ್, ಜಸ್ಟ್ ಎಕ್ಸ್ ಮಾತ್ರ ಉಳಿತಾ. ಅಗೇನ್ ಈ ಎಕ್ಸ್ ಕೂಡ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ. ಸೊ ಉಳಿದಿರೋದೇನು ಫೈನಲ್ ಆಗಿ 1 ಡಿವೈಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಉಳಿದಿದೆ, ಮೈನಸ್ 1 ಡಿವೈಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಉಳಿದಿರುವಂತದ್ದು. ಸೊ ಇದರಲ್ಲಿ ನಾವು ಏನ್ ಮಾಡ್ಕೋಬೇಕು, ಎಲ್ ಸಿ ಎಂ ತಗೊಳ್ತೀರಾ ಅಂತ ಅನ್ಕೊಳ್ಳಿ. ಎಲ್ ಸಿ ಎಂ ತಗೊಂಡ್ರೆ ಏನಾಗುತ್ತೆ, ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. 1 ಮೈನಸ್ 1 ಅಂತಂದ್ರೆ 2 ಕ್ಯಾನ್ಸಲ್ ಆಗಿ 0ನೇ ಆಯ್ತಲ್ವಾ. 1 ಮೈನಸ್ 1 ಅಂದ್ರೆ ಎಷ್ಟಾಯ್ತು, 0. 0 ಇಸ್ ದ ಆನ್ಸರ್. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗಿರುವಂತ ಆನ್ಸರ್ ನೋಡಿ. ಎಷ್ಟು ಡಿಫಿಕಲ್ಟ್ ಅಂತ ಅನ್ಕೊಂತೀವಿ, ಆಕ್ಚುಲಿ ಇರೋದೇ ಅದು ಸಿಂಪಲ್ ರಿಸಲ್ಟ್ಸ್. ಅರ್ಥ ಆಯ್ತಾ. ಎಸ್, ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ದ ಮಿನಿಮಮ್ ವ್ಯಾಲ್ಯೂ ಆಫ್ ಮಾಡ್ ಫಂಕ್ಷನ್ ಅಂತ ಕೇಳಿದ್ದಾರೆ. ಸೊ ಮಾಡ್ ಫಂಕ್ಷನ್ ಮಿನಿಮಮ್ ವ್ಯಾಲ್ಯೂ, ಸೊ ಮಾಡ್ ಫಂಕ್ಷನ್ ನಾವು ಡ್ರಾ ಮಾಡಿದ್ರೆ ನಮ್ಗೆ ಮಿನಿಮಮ್ ವ್ಯಾಲ್ಯೂ ಸಿಗೋದೇ ಇಲ್ಲಿ ಅಲ್ವಾ, 0ಗೆ. ಸೊ 0 ಇಸ್ ದ ಮಿನಿಮಮ್ ವ್ಯಾಲ್ಯೂ, 0ಕ್ಕಿಂತ ಕಡಿಮೆ ಬರಲ್ಲ, ಯಾಕಂದ್ರೆ ನೆಗೆಟಿವ್ ವ್ಯಾಲ್ಯೂ ಬರೋ ಚಾನ್ಸೇ ಇಲ್ಲ. ಕರೆಕ್ಟಾ, ಯಾಕಂದ್ರೆ ಮಾಡ್ ಫಂಕ್ಷನ್ ನೆಗೆಟಿವ್ ಬಂದ್ರು ಪಾಸಿಟಿವ್ ಮಾಡಿಬಿಡುತ್ತೆ. ಅಂದ್ರೆ ಲೀಸ್ಟ್ ವ್ಯಾಲ್ಯೂ ಯಾವ್ದಾಗಿರುತ್ತೆ, ಮಿನಿಮಮ್ ವ್ಯಾಲ್ಯೂ 0 ಇಸ್ ದ ಮಿನಿಮಮ್ ವ್ಯಾಲ್ಯೂ. ನೋಡಿ ಸಿಂಪಲ್ ಇದೆ, ಡೈರೆಕ್ಟ್ ಆನ್ಸರ್ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ಒನ್ ಕ್ವಶನ್, ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ಅ ಸರ್ಕಲ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ರೇಡಿಯಸ್ ಆರ್ ವೆನ್ ಆರ್ ಇಸ್ ಈಕ್ವಲ್ಸ್ ಟು 4 ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನಿದೆ, ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಅಂದ್ರೆ ಏರಿಯಾ ಎ ಇಸ್ ಈಕ್ವಲ್ಸ್ ಟು ಸರ್ಕಲ್ ದ ಏರಿಯಾ ಏನಿದೆ ಸ್ಟೂಡೆಂಟ್ಸ್, ಪೈ ಆರ್ ಸ್ಕ್ವೇರ್ ಇದೆನಾ. ಎಸ್, ಪೈ ಆರ್ ಸ್ಕ್ವೇರ್ ಇದೆ. ಇದಕ್ಕೆ ವಿತ್ ರೆಸ್ಪೆಕ್ಟ್ ಟು ಏನ್ ಹೇಳ್ತಾ ಇದಾರೆ ಅವರು, ರೇಡಿಯಸ್. ಅಂದ್ರೆ ನಾವಿಲ್ಲಿ ಮಾಡ್ಬೇಕು ಡಿ ಎ ಬೈ ಡಿ ಆರ್ ಮಾಡ್ಕೋಬೇಕು. ಓಕೆ, ಸೊ ಡಿ ಎ ಬೈ ಡಿ ಎ ಮಾಡ್ಕೊಂಡ್ರೆ ಪೈ ಆಸ್ ಇಟ್ ಈಸ್ ಆರ್ ಸ್ಕ್ವೇರ್ ಡಿಫರೆನ್ಸಿಯೇಷನ್ ಏನಾಗುತ್ತೆ 2r ಆಗುತ್ತೆ. ಇಲ್ಲಿ ನಾವು ಅಪ್ಲೈ ಮಾಡಬೇಕಾಗಿರೋದು ಆರ್ ಇಸ್ ಈಕ್ವಲ್ಸ್ ಟು ಎಷ್ಟು ಹೇಳ್ತಾ ಇದ್ದಾರೆ, 4 ಹೇಳ್ತಾ ಇದ್ದಾರೆ. ಆರ್ ಜಾಗದಲ್ಲಿ 4 ನ ಫಿಲ್ ಅಪ್ ಮಾಡಿ, 2 ಪೈ 4, 4 ಇಂಟು 2 ಎಷ್ಟಾಗುತ್ತೆ 8 ಪೈ. 8 ಪೈ ಇಸ್ ದ ರೈಟ್ ಆನ್ಸರ್. ಅಷ್ಟೇ ಸಿಂಪಲ್ ಆಗಿರುವಂತದ್ದು. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಪೈ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ನಮ್ಗೆ ಬಿಟ್ಟಿರೋ ಜಸ್ಟ್ 8 ಮಾತ್ರ. ನಾವಿಲ್ಲಿ 8 ನ ಫಿಲ್ ಅಪ್ ಮಾಡ್ಬೇಕಂತ ಅರ್ಥ. ಅಂದ್ರೆ 8 ಎಲ್ಲಿದೆ, ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಗ್ತಾ ಇದೆ ಅಲ್ವಾ ನಿಮ್ಗೆಲ್ರಿಗೂ. ಎಸ್, ಸೊ ನೆಕ್ಸ್ಟ್ ಒಂದು ಕ್ವಶನ್ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ಅಗೇನ್ ಇದೊಂದು ಇಂಟಿಗ್ರೇಷನ್ ಕ್ವಶನ್ ಆಗಿರುವಂತದ್ದು. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಇಂಟಿಗ್ರೇಷನ್ ಆಫ್ 1 ಮೈನಸ್ ಎಕ್ಸ್ ಡಿವೈಡ್ ಬೈ ರೂಟ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನಾನು ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಮಾಡ್ತಾ ಹೋದ್ರೆ ನನಗೆ ರಿಸಲ್ಟ್ ಗೊತ್ತಿಲ್ಲ, ಡಿವೈಡ್ ಬೈ ಫಾರ್ಮುಲಾ ಅಂತೂ ಇಲ್ಲ. ಅದಕ್ಕೆ ನಾನು ಸಪರೇಟ್ ಆಗಿ ಡಿವೈಡ್ ಮಾಡ್ಕೊಂತೀನಿ ಅಂತ ಅನ್ಕೊಳ್ಳಿ. ಯಾವ ತರ, 1 ಡಿವೈಡ್ ಬೈ ರೂಟ್ ಎಕ್ಸ್ ಅಂತ ಬರೀಬಹುದಾ, ಅಗೇನ್ ಮೈನಸ್ ಅಗೇನ್ ಎಕ್ಸ್ ಡಿವೈಡ್ ಬೈ ರೂಟ್ ಎಕ್ಸ್. ಓಕೆ, ಇದನ್ನ ನಾನು 2 ಸತಿ ರೂಟ್ ಅಂತ ಹಾಕಿ ಬರೀಬಹುದಲ್ವಾ. ಎಕ್ಸ್ ಇದನ್ನ ಒಂದು ರಿಸಲ್ಟ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ವಿ. ಇವಾಗ ಇಂಟಿಗ್ರೇಷನ್ ನಾವು ಸಪರೇಟ್ ಆಗಿ ಅಪ್ಲೈ ಮಾಡ್ಕೊಂಡ್ವಿ ಅಂತ ಅನ್ಕೊಳ್ಳಿ. 1 ಡಿವೈಡ್ ಬೈ ರೂಟ್ ಎಕ್ಸ್ ಡಿ ಎಕ್ಸ್ ಮೈನಸ್ ಇಲ್ಲಿ ನೋಡಿದ್ರೆ ಜಸ್ಟ್ ರೂಟ್ ಎಕ್ಸ್ ಉಳಿದಿದೆ. ರೂಟ್ ಎಕ್ಸ್ ನ ನಾನು ಈ ತರ ಬರೀಬಹುದಾ, ರೂಟ್ ಎಕ್ಸ್ ನ ನಾನು ರೂಟ್ ಅಂದ್ರೆ 1/2 ಡಿ ಎಕ್ಸ್ ಈ ತರ ಬರೀಬಹುದು. ಓಕೆ, ಸೊ 1/√x ಅಂತಲೇ ಫಾರ್ಮುಲಾ ಏನಿದೆ,
ಟೂ ರೂಟ್ ಎಕ್ಸ್ ಆಗುತ್ತೆ. ಯಾವ ತರ ಅಂದ್ರೆ ನೋಡಿ, ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನ್ ಮಾಡ್ತಾ ಇದ್ವಿ ನಾವು, ಡಿಫ್ರೆನ್ಸಿಯೇಷನ್ ಮಾಡುವಾಗ 1/2 ರೂಟ್ ಎಕ್ಸ್ ಅಂತ ಬರೀತಿದ್ವಿ. ಸೊ 2 ಇಲ್ಲ ಅಂದ್ರೆ ಅದು ಆ ಕಡೆ ಶಿಫ್ಟ್ ಆಗಿರುತ್ತೆ, ಅಂದ್ರೆ ಇದಾಗುತ್ತೆ 2 ರೂಟ್ ಎಕ್ಸ್ ಆಗಿರುತ್ತೆ. ಇದಕ್ಕೆ ನೀವು ಡಿಫ್ರೆನ್ಶಿಯೇಟ್ ಮಾಡಿ 1/ರೂಟ್ ಎಕ್ಸ್ ಬಂದೇ ಬರುತ್ತೆ. ಅಗೇನ್ ಮೈನಸ್ ಇದೇನಾಗುತ್ತೆ, ಎಕ್ಸ್ ರೇಸ್ ಟು ಎನ್ ಫಾರ್ಮುಲಾ ಅಂದ್ರೆ n+1 ಅಂದ್ರೆ 1/2 + 1 ಅಂದ್ರೆ ಇದಾಗುತ್ತೆ 3/2 ಡಿವೈಡ್ ಬೈ 3/2 ಪ್ಲಸ್ ಸಿ. ಇದಾಗಿದೆ ನಮ್ಮ ಆನ್ಸರ್. ಎಲ್ಲಿದೆ ನೋಡಿ ಸ್ಟೂಡೆಂಟ್ಸ್, ಅಬ್ಸರ್ವ್ ಮಾಡಿ. ಇದನ್ನ 2 ನ ಮೇಲ್ಗಡೆನೂ ತಗೊಂಡು ಬರ್ದಿರಬಹುದು ಅವರು, ಅದು ಕೂಡ ಕರೆಕ್ಟ್ ಆಗುತ್ತೆ. ಎಲ್ಲ ಕಡೆನೂ ಇದು ರಿಸಲ್ಟ್ ಇದೆ, ಸೊ ಇದು ಕರೆಕ್ಟ್ ಇದೆ. ಮಧ್ಯದಲ್ಲಿ ಮೈನಸ್ ಸೈನ್ ಬಂದಿರೋದು, ಓಕೆ, ಇದು ಪ್ಲಸ್ ಬಂದಿದೆ ಅಂದ್ರೆ ಇದು ರಾಂಗ್ ಆಗಿರುತ್ತೆ. ಮೈನಸ್ ಇಲ್ಲಿದೆ, ಸೊ 2 ಮೇಲ್ಗಡೆ ಬಂದ್ರೆ 3/2, ಎಕ್ಸ್ ರೇಸ್ ಟು 3/2. ಎಸ್, ಇದು ನಮಗೆ ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿದೆ. ಯಾವುದು, ಆಪ್ಷನ್ ಬಿ. ಇದು ಏಕೆ ರಾಂಗ್ ಆಗಿದೆ ಅಂದ್ರೆ 3 ಮೇಲ್ಗಡೆ ತಗೊಂಡಿದ್ದಾರೆ, 3 ಮೇಲ್ಗಡೆ ಹೋಗಲ್ಲ, 2 ಮೇಲ್ಗಡೆ ಹೋಗುತ್ತೆ. ಸೊ ಹಾಗಾಗಿ ಇದು ನಮ್ದು ಕರೆಕ್ಟ್ ಆಗಿರುವಂತ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಕ್ಲಿಯರ್? ಎಸ್. ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ ಏನಿದೆ, ಅಗೇನ್ ಇಲ್ಲಿನೂ ಇಂಟಿಗ್ರೇಷನ್ ಮಾಡಬೇಕಾಗಿರುವಂಥದ್ದು. ಇದನ್ನು ಸ್ವಲ್ಪ ಸಿಂಪಲ್ ಅಂತಾನೆ ಹೇಳ್ಬೋದು, ಡೆಫಿನೆಟ್ ಅಲ್ಲಿ ಬಂದಿರುವಂಥದ್ದು 0 to π. ಇಲ್ಲಿ ಹೇಳ್ತಾರೆ sin ಸ್ಕ್ವೇರ್ ಆಫ್ x/2 ಮೈನಸ್ ಕಾಸ್ ಸ್ಕ್ವೇರ್ ಆಫ್ x/2 ಅಂತ ಇದೆ. ಓಕೆ, dx. ಓಕೆ, ನಮ್ಗೆ ಇಲ್ಲಿ ಒಂದು ಫಾರ್ಮುಲಾ ಗೊತ್ತಿದೆ ಸ್ಟೂಡೆಂಟ್ಸ್, ಏನು, sin ಸ್ಕ್ವೇರ್ x ಅಂದ್ರೆ ಕಾಸ್ ಸ್ಕ್ವೇರ್ x/2 ಮೈನಸ್ sin ಸ್ಕ್ವೇರ್ x ಫಾರ್ಮುಲಾ ಗೊತ್ತಿದೆ. ಅದಕ್ಕೆ ಮೈನಸ್ ನಾನು ಇಲ್ಲಿ ಕಾಮನ್ ತಗೊಂಡ್ಬಿಡ್ತೇನೆ. ಮೈನಸ್ ಕಾಮನ್ ತಗೊಂಡೆ ಅಂತ ಅನ್ಕೊಳ್ಳಿ, ಇದೇನಾಗಿಬಿಡುತ್ತೆ 0 to π ಇದಾಗುತ್ತೆ ಕಾಸ್ ಸ್ಕ್ವೇರ್ x/2 ಮೈನಸ್ sin ಸ್ಕ್ವೇರ್ x/2 ಅಂತ ಬರೀಬಹುದಾ? ಓಕೆ, ಈ ತರ ಬರೆದಾದ್ಮೇಲೆ ಇದರ ರಿಸಲ್ಟ್ಸ್ ಏನಾಗುತ್ತೆ, ಮೈನಸ್ ಹೊರಗಡೆ ನೀಡಿ 0 to π ಇದಾಗುತ್ತೆ ಕಾಸ್ ಆಫ್ ಎಕ್ಸ್ ಫಾರ್ಮುಲಾ. ಆಕ್ಚುಲಿ ಕಾಸ್ 2x ಫಾರ್ಮುಲಾ ಏನಿದೆ, ಕಾಸ್ ಸ್ಕ್ವೇರ್ x ಮೈನಸ್ sin ಸ್ಕ್ವೇರ್ x. ಇಲ್ಲಿ x/2 ಇರೋದ್ರಿಂದ ಇಲ್ಲಿ ಜಸ್ಟ್ x ಬರುತ್ತೆ. ಇವಾಗ ಕಾಸ್ ಎಕ್ಸ್ ಇಂಟಿಗ್ರೇಷನ್, ಕಾಸ್ ಎಕ್ಸ್ ಇಂಟಿಗ್ರೇಷನ್ ಏನಿದೆ, ಸೈನ್ ಎಕ್ಸ್ ಇದೆ. ಸೊ ಸೈನ್ ಎಕ್ಸ್ ಗೆ ನಾವು ಅಪ್ಲೈ ಮಾಡಬೇಕು 0 to π. ಓಕೆ, ಮೈನಸ್ ನ ಹೊರಗಡೆನೆ ಇಟ್ಕೊಂಡ್ಬಿಡಿ, ಒಳಗಡೆ ಸಿಂಪ್ಲಿಫೈ ಮಾಡಿ ಸೈನ್ π. ಫಸ್ಟ್ ಅಪರ್ ಲಿಮಿಟ್ ಸೈನ್ π, ಅದಾದ್ಮೇಲೆ ಲೋವರ್ ಲಿಮಿಟ್ ಸೈನ್ 0 0ನೇ ಆಗುತ್ತೆ. ಸೈನ್ π ಸೈನ್ 180 ಡಿಗ್ರಿ ಏನಾಗುತ್ತೆ. ಸೊ ನಿಮಗೆ ಆಕ್ಚುಲಿ ಆನ್ಸರ್ ಗೊತ್ತಾಗ್ಲಿಲ್ಲ, 180 ಅಂದ್ರೆ ಇಲ್ಲಿ ಇರುತ್ತೆ ನೋಡಿ ಪಾಯಿಂಟ್. ಓಕೆ, 180 ಅಂದ್ರೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ. ಇದನ್ನ ನಾನು ಪಾಯಿಂಟ್ ನ ಏನಾದ್ರು ಡಿನೋಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಎಕ್ಸ್ ವ್ಯಾಲ್ಯೂ -1 ಆಗಿರುತ್ತೆ, y ವ್ಯಾಲ್ಯೂ 0 ಆಗಿರುತ್ತೆ. ಸೊ ಯೂಶುವಲಿ ಎಕ್ಸ್ ಅಂತಂದ್ರೆ ಕಾಸ್ ಎಕ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್, ಕಾಸ್ ಎಂಗಲ್. y ಅಂತಂದ್ರೆ ಸೈನ್ ದ ಎಂಗಲ್ ಆಗಿರುತ್ತೆ. ಸೊ ಸೈನ್ ಎಂಗಲ್ ಎಷ್ಟಿದೆ, 180 ಇದೆ. ಸೊ ಸೈನ್ y ಎಷ್ಟಿದೆ, 0 ಇದೆ. ಸೊ ಸೈನ್ ಅದನ್ನು 0 ಆಯ್ತು, ಅದು 0 ಆಯ್ತು. 0 - 0 ಯಾವ್ದಾಗಿರುತ್ತೆ, 0 ಇಸ್ ದ ಆನ್ಸರ್. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಅದೇ ಕಾಸ್ ಆಫ್ 180 ಆಗಿತ್ತಂದ್ರೆ -1 ಇರುತ್ತೆ. ಸೊ ಅದು ನಿಮ್ಗೆ ಗೊತ್ತಿರಬೇಕು. ಈ ತರನು ಚೆಕ್ ಮಾಡಿ ನಾವು ಸಾಲ್ವ್ ಮಾಡಬಹುದು. ಸೊ ಇದರ ಆನ್ಸರ್ ಎಷ್ಟಾಗಿದೆ ಅಂದಂಗಾಯ್ತು, 0 ಆಗಿದೆ. ನೆಕ್ಸ್ಟ್ ಒಂದು ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 11. ಕ್ವಶನ್ ನಂಬರ್ 11 ಇನ್ ವೆಕ್ಟರ್ ಎಡಿಷನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಅಂತ ಹೇಳಿದ್ರೆ ಕೇರ್ಫುಲ್ ಆಗಿ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಇದನ್ನ ನಾನು ಒಂದು ಟ್ರಯಾಂಗಲ್ ನ ತಗೋತೀನಿ, ಈ ತರ ಇದೆ. ಓಕೆ, ಸೊ ಇಲ್ಲಿ ಅವ್ರು ಏನ್ ಹೇಳಿದಾರೆ, ಎ ಬಿ ಡೈರೆಕ್ಷನ್ ಇದೆ ಫಸ್ಟ್ ಒನ್. ಓಕೆ, ಇದು ಎ ಅಂತ ಅನ್ಕೋಣ, ಇದು ಬಿ ಅಂತ ಅನ್ಕೋಣ. ಇದು ಎ ಬಿ ಡೈರೆಕ್ಷನ್ ಇದೆ. ಅಗೇನ್ ಬಿ ಸಿ ಇದೆ ಅಂತ ಹೇಳ್ತಾರೆ, ಬಿ ಇಂದ ಸಿ ಈ ಕಡೆ ಇದೆ. ಅಗೇನ್ ಸಿ ಎ. ಓಕೆ, ಸೊ ಇದು ಸಿ ಎ ಅಂದ್ರೆ ಇದು ಈ ಕಡೆ ಬರುತ್ತೆ. ಓಕೆ, ಇದು ಕರೆಕ್ಟ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಒನ್ ಸಿ ಎ ಬದಲಿ ನಾನು ಏನ್ ಮಾಡ್ಕೋಬಹುದು ಇಲ್ಲಿ, ಅದನ್ನ ನಾನು ಇದನ್ನೇನಾದ್ರೂ ಸಿ ಎನ ಈ ಕಡೆ ತಗೊಂಡ್ಬಿಟ್ರೆ ಮೈನಸ್ ಸಿ ಎ ಆಗುತ್ತಲ್ವಾ. ಸೊ ಮೈನಸ್ ಸಿ ಎನ ನಾವು ಎ ಸಿ ಅಂತಾನು ಬರೀಬಹುದಲ್ವಾ. ಓಕೆ, ಅಂದ್ರೆ ಇದು ಎ ಸಿ ಈ ಕಡೆ ಡೈರೆಕ್ಷನ್ ಆಗಿರ್ಬೇಕಾಗಿತ್ತು. ಓಕೆ, ಇದನ್ನ ಚೇಂಜ್ ಮಾಡ್ಕೊಂಡ್ಬಿಡೋಣ, ಇದು ಕರೆಕ್ಟ್ ಆಗಿರುವಂತದ್ದಲ್ವಾ. ಈ ತರ ಇದೆ ಡೈರೆಕ್ಷನ್, ಇದು ಯಾವುದು ಎ ಸಿ ಇದೆ. ಓಕೆ, ಇಲ್ಲಿಂದ ಹೋಗಿದೆ, ಅಗೇನ್ ಇಲ್ಲಿ ಬಂದಿದೆ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಅಲ್ಲಿಗೆ ಎಂಡ್ ಆಗಿರುತ್ತಾ. ಇದು ಎ ಇದೆ ಅಂತ ಅನ್ಕೊಳ್ಳಿ ವ್ಯಾಕ್ಟರು, ಇದು ಬಿ ಇದೆ ಅಂದ್ರೆ ಈ ಎರಡರದ ಎಡಿಷನ್ ಇಲ್ಲಿ ಬಂದಿರುತ್ತೆ, a + b ಕರೆಕ್ಟ್ ಅಲ್ವಾ. ಈ ತರ ಹೋಗಿ ಕಂಟಿನ್ಯೂಷನ್ ಇರಬೇಕು. ಅಂದ್ರೆ ಈ ಫಸ್ಟ್ ಒನ್ ಸ್ಟೇಟ್ಮೆಂಟ್ ಏನಾಗಿದೆ, ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ, ಸಿ ಎನು ಬರೀಬಹುದು ನಾವು. ಸೆಕೆಂಡ್ ಒನ್ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ ನೋಡಿ, ಸೆಕೆಂಡ್ ಒನ್ ಎ ಬಿ ಕರೆಕ್ಟ್ ಇದೆ, ಬಿ ಸಿನೂ ಕರೆಕ್ಟ್ ಇದೆ, ಮೈನಸ್ ಎ ಸಿ ಅಂತ ಕೊಡ್ತಾರೆ. ಇವಾಗ ನೋಡಿ, ಇವಾಗಲೇ ನಾನು ನಿಮಗೆ ಹೇಳಿದೆ ಎ ಸಿ ಇದೆ, ಎ ಸಿನ ಈ ಕಡೆ ತಗೊಂಡ್ರೆ ಮೈನಸ್ ಎ ಸಿ. ಎಸ್, ಇದೂ ಕರೆಕ್ಟ್ ಸ್ಟೇಟ್ಮೆಂಟೇ ಇದೆ. ಅವ್ರು ಹೇಳಿರೋದು ರಾಂಗ್ ಆನ್ಸರ್ ಚೂಸ್ ಮಾಡಿ ಅಂತ. ನೋಡಿ, ಇಲ್ಲಿ ಎ ಸಿ ಕೊಟ್ಟಿದ್ದಾರೆ, ಸಿ ಎ ಪಾಸಿಬಲ್ ಆಗುತ್ತಾ, ಆಗಲ್ಲ. ಅಂದ್ರೆ ಇದೇ ನಿಮ್ದು ರಾಂಗ್ ಆಗಿರುವಂತ ಕರೆಕ್ಟ್ ಆನ್ಸರ್. ಹಾಗೆ ಇಲ್ಲಿ ಒಂದಿದೆ ನೋಡಿ, ಇಲ್ಲೇನ್ ಮಾಡಿದ್ದಾರೆ, ಮೈನಸ್ ಸಿ ಬಿ ಅಂದ್ರು ಒಂದೇ, ಪ್ಲಸ್ ಬಿ ಸಿ ಅಂದ್ರೂ ಒಂದೇ. ಇದನ್ನು ಕರೆಕ್ಟ್ ಆಗಿರೋದೆ. ಸೊ ನಮ್ಗೆ ಅವರು ರಾಂಗ್ ಆನ್ಸರ್ ಚೂಸ್ ಮಾಡೋದಿದ್ರು ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಒನ್ ಆನ್ಸರ್. ಅರ್ಥಾಯ್ತಲ್ವಾ? ಯಾರೆಲ್ಲ ಆಪ್ಷನ್ ಸಿ ಅಂತ ಮಾರ್ಕ್ ಮಾಡಿದ್ರು ನೋಡಿ ಕಮೆಂಟ್ ಬಾಕ್ಸ್ ಅಲ್ಲಿ, ಅವ್ರದ್ದು ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿರುತ್ತೆ. ಈಸಿನಾ? ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತದ್ದೇ ಕ್ವಶನ್ ಆಗಿದೆ. ಸೊ ಹಾಗಾಗಿ ನಾನು ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗಿ. ಸೊ ನೆಕ್ಸ್ಟ್ ಒನ್ ಇಲ್ಲಿ ಕ್ವಶನ್ ಏನಿದೆ, ಕ್ವಶನ್ ನಂಬರ್ 12 ನೋಡಿ ಫ್ರೆಂಡ್ಸ್. ಇವಾಗ ಒಂದು ಮೇಲ್ಗಡೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದ್ರದ್ದು ರೀಸನ್ ಇಲ್ಲಿದೆನಾ ಅಂತ ಚೆಕ್ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಎ ಅಂಡ್ ಬಿ ಕೊಟ್ಟಿದ್ದಾರೆ, ಎರಡು ಕೋಲಿನಿಯರ್ ಇದೆ ಅಂತ ಹೇಳಿದ್ರೆ, ಕೋಲಿನಿಯರ್ ಆಗಿದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡಲೇಬೇಕು, ಕರೆಕ್ಟ್ ಇದೆ. ಸೊ ಇವಾಗ ನೋಡಿ, ವ್ಯಾಕ್ಟರ್ ಎ ನಲ್ಲಿ ಇದೆಯಲ್ಲ, ಸೊ ನಾನು ಏನ್ ಮಾಡ್ತೀನಿ, ಮೊದಲು ವ್ಯಾಕ್ಟರ್ ಬಿ ನ ಬರ್ಕೋತೀನಿ. ಈ ವ್ಯಾಕ್ಟರ್ ಬಿ ಅಲ್ಲಿ ಏನಿದೆ, -6i ಕ್ಯಾಪ್ ಪ್ಲಸ್ 3j ಕ್ಯಾಪ್ -6k ಕ್ಯಾಪ್ ಇದೆ. ಸೊ ಇದರಲ್ಲಿ ನಾವು -3 ನ ಕಾಮನ್ ತಗೊಂಡೆ ಅಂತ ಅನ್ಕೊಳ್ಳಿ. ಇಲ್ಲಿ ಏನಾಗ್ಬಿಡುತ್ತೆ, 2i ಕ್ಯಾಪ್ ಉಳಿಯುತ್ತಾ, ಮೈನಸ್ ಪ್ಲಸ್ ಮೈನಸ್ ಆಗಿಬಿಡುತ್ತೆ. ಅಗೇನ್ ಇಲ್ಲಿ ನಾನು -3 ಕಾಮನ್ ತಗೊಂಡ್ರೆ ಏನಾಗುತ್ತೆ, ಇದು -j ಆಗುತ್ತೆ. ಇಲ್ಲಿ ಪ್ಲಸ್ 2k ಆಗುತ್ತೆ. ಓಕೆ, ಸೊ ಇವಾಗ ನಮಗೆ ಬಂದಿರೋದೇನು ನೋಡಿ ಸ್ಟೂಡೆಂಟ್ಸ್, ಅಗೇನ್ ಎ ಮ್ಯಾಟ್ರಿಕ್ಸ್ ಬಂದಿದೆ, ಸೊ ಎ ವ್ಯಾಕ್ಟರ್ ಬಂದಿದೆ ಅಲ್ವಾ ಇಲ್ಲಿ.
ಅಂದ್ರೆ ನಾನು ಎ ವ್ಯಾಕ್ಟರ್ ಬರಿಬಹುದಾ, ವ್ಯಾಕ್ಟರ್ ಬಿ ಇಸ್ ಈಕ್ವಲ್ಸ್ ಟು ಎ ವ್ಯಾಕ್ಟರ್ ಅಂತ ಬಂದಿದೆ ಅಂದ್ರೆ ಇದಕ್ಕೆ ನಾವು ಲ್ಯಾಂಬ್ಡಾ ಅಂತ ತಗೋಬಹುದು. ಕರೆಕ್ಟ್ ಆಗಿ ಎ ಬಿ ಯಾವ್ದು ಕಡೆ ಆದ್ರೂ ಬರ್ಬೋದು, ಇದು ಇಂಪಾರ್ಟೆಂಟ್ ಇಲ್ಲ. ಇಲ್ಲಿ ಏನಾಗಿದೆ ಲ್ಯಾಂಬ್ಡಾ ಏನಾಗಿದೆ -3 ಅಂದ್ರೆ ಇದು ಕರೆಕ್ಟ್ ಇದೆ, ಕೋಲಿನಿಯರ್ ಇದೆ, ಇದರದೇ ಸ್ಟೇಟ್ಮೆಂಟ್ ಇದೆ, ಎರಡು ಟ್ರೂ ಸ್ಟೇಟ್ಮೆಂಟ್ಸ್ ಗಳಾಗಿದ್ದಾವೆ. ಇಲ್ಲಿ ಅಂದ್ರೆ ಎ ಇಸ್ ಫಾಲ್ಸ್ ಅಂತ ಕೊಟ್ಟಿದ್ದಾರೆ, ಇದು ರಾಂಗ್ ಆಗುತ್ತೆ, ಇದನ್ನು ರಾಂಗ್ ಆಗುತ್ತೆ. ಎ ಇಸ್ ಟ್ರೂ ಅಂಡ್ ಆರ್ ಇಸ್ ಫಾಲ್ಸ್, ಇದನ್ನು ರಾಂಗ್ ಆಗುತ್ತೆ. ಎ ಇಸ್ ಟ್ರೂ, ಆರ್ ಇಸ್ ಆಲ್ಸೋ ಟ್ರೂ. ಇದೇನೆಂದು ಕರೆಕ್ಟ್ ಆಗಿರುವಂತ ಆನ್ಸರ್ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗಿರೋದು. ಓಕೆ, ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ಕ್ವಶನ್ ಏನಿದೆ ನೋಡಿ, ಇಫ್ ಅ ಲೈನ್ ಮಾರ್ಕ್ ಇಲ್ಲಿ ಆಂಗಲ್ಸ್ ಕೊಟ್ಟಿದ್ದಾರೆ ವಿಚ್ ಇಸ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ರೆಸ್ಪೆಕ್ಟಿವ್ಲಿ, ದೆನ್ ದ ಡೈರೆಕ್ಷನ್ ಕೋಸೈನ್ಸ್ ಅಂತ ಕೇಳಿದ್ದಾರೆ. ಇದ್ರದ್ದು ಕಾಸ್ ವ್ಯಾಲ್ಯೂಸ್ ನ ಫೈಂಡ್ ಮಾಡಿಬಿಟ್ರೆ ಮುಗೀತು ನೋಡಿ. ಕಾಸ್ ಆಫ್ π/2 ಅಂದ್ರೆ 90 ಡಿಗ್ರಿ. ಕಾಸ್ 90 ಡಿಗ್ರಿ ಆನ್ಸರ್ ಆಗುತ್ತೆ 0 ಆಗುತ್ತೆ. ಸಾರಿ, ಕಾಸ್ 90 ಡಿಗ್ರಿ ಆನ್ಸರ್ ಎಷ್ಟಾಗುತ್ತೆ 0 ಆಗುತ್ತೆ. ನೆಕ್ಸ್ಟ್ ಕಾಸ್ ಆಫ್ 3π/4 ಅಂತ ಹೇಳ್ತಾರೆ. ಸೊ 3π/4 ಆನ್ಸರ್ ನಮಗೆ ಡೈರೆಕ್ಟ್ ಆಗಿ ಗೊತ್ತಿಲ್ಲ. ಸೊ ಇದನ್ನ ನಾವು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡು ಬರೆಯೋಣ. ಯಾವ ತರ, ಕಾಸ್ ಆಫ್ π - π/4 ಅಂತ ಬರ್ಕೋಣ. ಓಕೆ, ಇವಾಗ ನೋಡಿ 4 LCM ಅಂದ್ರೆ 4π - 5 ಅಂದ್ರೆ 3π ಆಗುತ್ತಾ. ಓಕೆ, ಇದು 180 - θ ಆಯ್ತು. ಸೊ 180 - ಯಾವ ಕ್ವಾಡ್ರಂಟು, ಸೆಕೆಂಡ್ ಕ್ವಾಡ್ರಂಟ್. ಸೆಕೆಂಡ್ ಕ್ವಾಡ್ರಂಟ್ ಕಾಸ್ ಏನಾಗಿರುತ್ತೆ, ಮೈನಸ್ ಆಗಿರುತ್ತೆ. ಸೊ ಹೊರಗಡೆ ಮೈನಸ್ ಬಂತು. 180 ಬಂದ್ರಿಂದ ಚೇಂಜಸ್ ಆಗಲ್ಲ. ಕಾಸ್ ಆಫ್ θ ಅಂದ್ರೆ ಕಾಸ್ π/4 ಆಯ್ತು. ಅಂದ್ರೆ ಮೈನಸ್ ಕಾಸ್ 45 ಡಿಗ್ರಿ ಏನಿದೆ 1/√2. ಸೊ ಇದು ಸೆಕೆಂಡ್ ಆನ್ಸರ್ 1/√2 ಬಂತು. ಅಂಡ್ ಲಾಸ್ಟ್ ಅಲ್ಲಿ ಕಾಸ್ π/4 ಅಂದ್ರೆ 45 ಡಿಗ್ರಿ, ಇದನ್ನು 1/√2 ಇದೆ. ಅಂದ್ರೆ ನಮಗೆ 3 ಆನ್ಸರ್ಸ್ ಏನ್ ಬಂದಪ್ಪ ಅಂದ್ರೆ 0, -1/√2, 1/√2 ಇದಾಗಿದೆ ನಿಮ್ದು ಕರೆಕ್ಟ್ ಡೈರೆಕ್ಷನ್ ಕೋಸೈನ್ಸ್. ಇದೆಲ್ಲಿದೆ ನೋಡಿ, ಫಸ್ಟ್ ಆಪ್ಷನ್ ಅಲ್ಲೇ ಇದೆ ಅಲ್ವಾ. ಎಸ್, ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಉಳಿದಿರೋದೆಲ್ಲನೂ ರಾಂಗ್ ಆಗಿರುವಂಥದ್ದು. ಇದು ಮೈನಸ್ ಏನಾದ್ರೂ ನೀವು ಬರೀಲಿಲ್ಲ ಅಂದ್ರೆ ರಾಂಗ್ ಆಗುವಂತ ಚಾನ್ಸಸ್ ಇರುತ್ತೆ. ಎಸ್, ಇದು ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ನಾನು ಇವಾಗ ಮೂವ್ ಆಗ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ಅಬ್ಸರ್ವ್ ಮಾಡಿ, ಇದಂತೂ ಪ್ರೊಬ್ಯಾಬಿಲಿಟಿ ಕ್ವಶನ್ ಆಗಿರುವಂಥದ್ದು, ಈಸಿಯೆಸ್ಟ್ ಕ್ವಶನ್. ಓಕೆ, 14 ಏನಿದೆ ನೋಡಿ ಪ್ರೊಬ್ಯಾಬಿಲಿಟಿ ಕ್ವಶನ್. probability of solving a specific problem independently a and b are 1/2 and 1/3. ಇಲ್ಲಿ a and b ಇಬ್ರು ಸ್ಟೂಡೆಂಟ್ಸ್ ಇದ್ದಾರೆ ನಿಮ್ ಹಾಗೇನೆ. ಅವರು ಇಂಡಿಪೆಂಡೆಂಟ್ಲಿ ಸಾಲ್ವ್ ಮಾಡ್ತಾರೆ, ಒಬ್ರಿಗೊಬ್ರು ಆನ್ಸರ್ ಹೇಳಲ್ಲ, MCQ ಸಿಗ್ನಲ್ ಮಾಡಿ ತೋರಿಸಲ್ಲ. ಏನ್ ಮಾಡ್ತಾ ಇದ್ದಾರೆ ಅವರು, ಇಂಡಿಪೆಂಡೆಂಟ್ ಆಗಿ ಸಾಲ್ವ್ ಮಾಡ್ತಾ ಇದ್ದಾರೆ. ಅದರದ್ದು ಪ್ರೊಬ್ಯಾಬಿಲಿಟಿ ಕೊಟ್ಟಿದ್ದಾರೆ ಅವರು. ಪಿ ಆಫ್ ಎ ಇದೆ ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಪಿ ಆಫ್ ಎ ಇದೆ 1/2, ಪಿ ಆಫ್ ಬಿ ಇದೆ 1/3 ರೆಸ್ಪೆಕ್ಟಿವ್ಲಿ. ಅಗೇನ್ ದ ಬೋತ್ ಆರ್ ಟ್ರೈಂಗ್ ಟು ಸಾಲ್ವ್ ದ ಪ್ರಾಬ್ಲಮ್ ಅಂಡ್ ಪ್ರೊಬ್ಯಾಬಿಲಿಟಿ ದ್ಯಾಟ್ ಎಕ್ಸಾಕ್ಟ್ಲಿ ಒನ್ ಆಫ್ ದಮ್ ಸಾಲ್ವ್ ದ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಇಬ್ಬರಲ್ಲಿ ಒಬ್ರು ಸಾಲ್ವ್ ಮಾಡಿದ್ದಾರೆ ಪ್ರಾಬ್ಲಮ್. ಓಕೆ, ಸೊ ಎಕ್ಸಾಕ್ಟ್ಲಿ ಒನ್ ಆಫ್ ದಮ್ ವಿಲ್ ಸಾಲ್ವ್ ದ ಪ್ರಾಬ್ಲಮ್ ಅಂದ್ರೆ ಎ ಸಾಲ್ವ್ ಮಾಡಿರ್ಬೇಕು, ಬಿ ಸಾಲ್ವ್ ಮಾಡದೇ ಇರ್ಬೇಕಾ, ಇದು ಒಂದು ಪಾಸಿಬಲ್ ಇದೆ. ಪ್ಲಸ್ ಅಥವಾ ಏನೇ ಸಾಲ್ವ್ ಮಾಡಿಲ್ಲ, ಬಿ ಸಾಲ್ವ್ ಮಾಡಿರಬಹುದು, ಇದು ಒಂದು ಪಾಸಿಬಲ್ ಇದೆ. ಎರಡು ಪಾಸಿಬಲ್ ಇದೆ. ಸೊ ಅಂದ್ರೆ ಇವೆರಡದ್ದು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಇಲ್ಲಿ ಎಷ್ಟಿದೆ, ಎ ಪಿ ಆಫ್ ಎ 1/2 ಇದೆ ಇಂಟು ಬಿ ಡ್ಯಾಶ್ ನ ಮಾಡ್ಬೇಕು. ಇವಾಗ ಬಿ ಡ್ಯಾಶ್ ಮಾಡಿದ್ರೆ ಎಷ್ಟಾಗುತ್ತೆ, 2/3 ಆಗುತ್ತಾ. 1 - 1/3 ಮಾಡಿದ್ರೆ 2/3 ಆಗುತ್ತೆ. ಇದಾಯ್ತು ನಿಮ್ದು 2/3. ಪ್ಲಸ್ ಇನ್ನು ಪಿ ಆಫ್ ಎ ಡ್ಯಾಶ್ ಅಂದ್ರೆ 1/2ನೇ ಇರುತ್ತೆ. ಅಗೇನ್ ಪಿ ಆಫ್ ಬಿ ಎಷ್ಟಿದೆ, ಅದು 1/3 ಇದೆ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿ 2 × 2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 1/3 ಬರುತ್ತೆ, ಇಲ್ಲಿ 1/6. LCM 6 ಆಗುತ್ತೆ. ಇಲ್ಲಿ 2 ಮಲ್ಟಿಪ್ಲೈ ಮಾಡಿದ್ರೆ 2 + 1 ಅಂದ್ರೆ 3 ಆಗುತ್ತೆ. 3 × 1 = 3 × 2 ಅಂದ್ರೆ ಆಯ್ತು ಫೈನಲ್ ಆನ್ಸರ್ 1/2. 1/2 ಅಲ್ಲಿ ನೋಡಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಸ್ಟೂಡೆಂಟ್ಸ್. ಅರ್ಥ ಆಗ್ತಾ ಇದೆ ಅಲ್ವಾ ಇದೆಲ್ಲ ಕ್ವಶನ್. ಎಸ್, ನೆಕ್ಸ್ಟ್ ಇನ್ನೂ ಒಂದು ಲಾಸ್ಟ್ MCQ ಇದೆ. ಇದನ್ನ ಆದ್ಮೇಲೆ ಫಿಲ್ ಇನ್ ದ ಬ್ಲಾಂಕ್ ಸಾಲ್ವ್ ಮಾಡೋಣ. ಏನಿದೆ, ಪಿ ಆಫ್ ಇ ಕೊಟ್ಟಿದ್ದಾರೆ, ಪಿ ಆಫ್ ಎಫ್ ಕೊಟ್ಟಿದ್ದಾರೆ, ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಾವು ಮಾಡಬೇಕು ಎಫ್ ಗಿವನ್ ಬೈ, ಇದಂತೂ ಡೈರೆಕ್ಟ್ ಸಿಂಪಲ್ ಫಾರ್ಮುಲಾನೇ ಹೇಳ್ಬಹುದು. ಏನಿದೆ, ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡ್ ಬೈ, ಇಲ್ಲಿ ಗಿವನ್ ಬೈ ಯಾವ್ದಿದೆ, ಇ ಇದೆ. ಸೊ ಇ ಬರೀತೀರಾ. ಇಂಟರ್ಸೆಕ್ಷನ್ ಆನ್ಸರ್ ಏನಿದೆ ನೋಡಿ 0.2 ಇದೆ. ಓಕೆ, ಅಗೇನ್ ಪಿ ಆಫ್ ಇ ದ ಆನ್ಸರ್ ಎಷ್ಟಿದೆ, 0.6 ಇದೆ. ನಮ್ಗೆ ಇಲ್ಲಿ ಯಾವುದು ಬೇಕಾಗೇ ಇಲ್ಲ ಆನ್ಸರ್. ಓಕೆ, ಸುಮ್ಮನೆ ಕನ್ಫ್ಯೂಷನ್ ಮಾಡ್ಲಿಕ್ಕೆ ಕೊಟ್ಟಿರ್ತಾರೆ. ಇಲ್ಲಿ ಎರಡು ಕಡೆ ನಾವು ಕ್ಯಾನ್ಸಲ್ ಮಾಡ್ಕೊಂಡ್ರೆ 10 ಹೋಗ್ಬಿಡುತ್ತೆ. 2/6, 2/6 ಅಂದ್ರೆ 1/3 ಇಸ್ ದ ಆನ್ಸರ್. ನೋಡಿ ಎಲ್ಲಿದೆ 1/3. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಎಲ್ಲ MCQ ಕ್ವಶನ್ಸ್ಗಳು ಸಿಂಪಲ್ ಆಗಿದ್ದು ಮಾಡಲ್ ಕ್ವಶನ್ ಪೇಪರ್ 3 ಕಂಪೇರ್ ಟು ಮಾಡಲ್ 1, 2 ನ ಅಬ್ಸರ್ವ್ ಮಾಡ್ತಾ ಹೋದ್ರೆ 1 2 ಈಸಿ ಇದೆ, 2 3 ಇನ್ನೂ ಈಸಿ ಇದೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಇನ್ನು ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಸಾಲ್ವ್ ಮಾಡುವಂಥದ್ದು. ಇವೆಲ್ಲ ಕ್ವಶನ್ ಕೂಡ ಈಸಿಯೆಸ್ಟ್ ಕ್ವಶನ್ ಇದಾವೆ. ಏನ್ ಮಾಡ್ಬೇಕು, ಫಸ್ಟ್ ಒಂದು ಏನಿದೆ ನೋಡಿ, y = 3 cos x - 5 sin x ಇದೆ. ಇದ್ರದ್ದು ನಾವು ಏನ್ ಮಾಡಬೇಕು, d² ಪ್ಲಸ್ y ಏನ್ ಆನ್ಸರ್ ಬರುತ್ತೆ ಅಂತ ಚೆಕ್ ಮಾಡಬೇಕಾಗಿರೋದು. ಅಂದ್ರೆ ನಾವು ಇದನ್ನ ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕಲ್ವಾ. ಓಕೆ, ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ. dy/dx ಮಾಡಿದ್ರೆ ಏನಾಗುತ್ತೆ, 3 cos ಡಿಫ್ರೆನ್ಶಿಯೇಷನ್ ಮೈನಸ್ sin x ಆಗುತ್ತೆ. ಇದು 5 cos sin ಡಿಫ್ರೆನ್ಶಿಯೇಷನ್ cos x ಆಗುತ್ತೆ. ಇವಾಗ ಇನ್ನೊಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ d²y/dx² ಮಾಡಿದ್ರೆ ಅಗೇನ್ ಇಲ್ಲೇನಾಗುವಂಥದ್ದು ಮತ್ತೆ -3 ಆಸ್ ಇಟ್ ಇಸ್ ಸೈನ್ ಡಿಫ್ರೆನ್ಶಿಯೇಷನ್ ಕಾಸ್ ಎಕ್ಸ್ ಆಗುತ್ತೆ. ಇದು 5 ಆಸ್ ಇಟ್ ಇಸ್ ಕಾಸ್ ಡಿಫ್ರೆನ್ಶಿಯೇಷನ್ ಮತ್ತೆ ಮೈನಸ್ ಇದು ಪ್ಲಸ್ ಆಗಿ ಇದು ಸೈನ್ ಎಕ್ಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಾವು ಅಗೇನ್ ಕ್ವಶನ್ ಅಬ್ಸರ್ವ್ ಮಾಡಿ, ಇದು ಸೇಮ್ ಬಂದಿದೆ. ಅಂದ್ರೆ ಜಸ್ಟ್ ನಾವು ಇಲ್ಲೊಂದು ಮೈನಸ್ ಕಾಮನ್ ತಗೊಂಡೆ ಅಂತ ಅನ್ಕೊಳ್ಳಿ. ಮೈನಸ್ ಕಾಮನ್ ತಗೊಂಡ್ಬಿಟ್ರೆ ಏನಾಗುತ್ತೆ, ಇದು ಅಗೇನ್ ವಾಯ್ನೇ ಬರುವಂತದ 3 cos x, ಇದು ಮೈನಸ್
5 ಇದೆ, ಇದು ಇಲ್ಲಿ 5 sin x ಅಂತಂದ್ರೆ ನನಗೆ ಇಲ್ಲಿ ಸಿಕ್ಕಿರೋದು -y ಸಿಕ್ತು. ಇಲ್ಲಿ ಏನಿದೆ d²y/dx² ಇದೆ. ಇವು -y ಕಡೆ ಬಂದ್ಬಿಟ್ರೆ ಏನಾಗುತ್ತೆ, d²y/dx² ಇದು +y ಇಲ್ಲಿ 0 ಉಳಿಯುತ್ತೆ. ಅಂದ್ರೆ ಈ ಜಾಗದಲ್ಲಿ ಬರಬೇಕಾಗಿರುವಂತದ್ದು 0 ಇಸ್ ದ ಆನ್ಸರ್. ಓಕೆ, ಸೊ ಅಂದ್ರೆ ಫಸ್ಟ್ ಒನ್ ಏನಾಗಿದೆ ಅಂದಂಗಾಯ್ತು, ಇಲ್ಲಿ 0 ಇಸ್ ದ ಆನ್ಸರ್. ಇದು ನಿಮ್ದು ಬ್ಲಾಕ್ ಆಯ್ತು. ನೆಕ್ಸ್ಟ್ ಒನ್, ದ ನಂಬರ್ ಆಫ್ ಪಾಯಿಂಟ್ಸ್ ಆಫ್ ಅ ಲೋಕಲ್ ಮ್ಯಾಕ್ಸಿಮಾ ಅಂಡ್ ಲೋಕಲ್ ಮಿನಿಮಾ ಆಫ್ ಅ ಫಂಕ್ಷನ್ ಎಫ್ ಇಸ್ ಗಿವನ್ ಬೈ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಎಷ್ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂಡ್ ಮಿನಿಮಮ್ ವ್ಯಾಲ್ಯೂ ಚೆಕ್ ಮಾಡಬೇಕಾಗಿರುವಂಥದ್ದು. ಸೊ ಫಸ್ಟ್ ಇದಕ್ಕೆ ನಾವು ಡಿಫ್ರೆನ್ಶಿಯೇಟ್ ಮಾಡ್ಕೊಂತೀವಿ. f'(x) ಮಾಡಿದ್ರೆ ಏನಾಗುತ್ತೆ ನೋಡಿ, 3x² ಮೈನಸ್ x ಡಿಫ್ರೆನ್ಶಿಯೇಷನ್ 1 ಆಗುತ್ತಲ್ವಾ, ಎಸ್ 3 ಬರುತ್ತೆ, ಅದಂತೂ 0 ಆಯ್ತು. ಓಕೆ, ಇಲ್ಲಿ ನಾವು 3 ನ ಕಾಮನ್ ತಗೊಂಡು =0 ಅಂತ ತಗೊಂತೀವಿ. 3 ಕಾಮನ್ ತಗೊಂಡು ಈ ಕಡೆ ಶಿಫ್ಟ್ ಮಾಡಿದ್ರೆ ಇಲ್ಲಿ ಉಳಿಯುತ್ತೆ x² - 1 ಉಳಿಯುತ್ತೆ. -1 ಈ ಕಡೆ ಬಂದ್ರೆ x² 1 ಆಗುತ್ತೆ. ದೆನ್ x ಎಷ್ಟಾಯ್ತು ನೋಡಿ ಸ್ಟೂಡೆಂಟ್ಸ್, +or-1. ಅಂದ್ರೆ ಇಲ್ಲಿ ಎಷ್ಟು ಪಾಯಿಂಟ್ಸ್ ಸಿಕ್ತು ನಮಗೆ, -1 ಅಂಡ್ +1 2 ಪಾಯಿಂಟ್ಸ್ ಸಿಕ್ಕಿದಾವೆ. ಅಂದ್ರೆ ಇದರ ಆನ್ಸರ್ ಏನಾಗುವಂಥದ್ದು, 2 ಆನ್ಸರ್ ಆಗುವಂಥದ್ದು. ಸೊ ಇದರ ಆನ್ಸರ್ ಆಗಿದೆ 2 ಸ್ಟೂಡೆಂಟ್ಸ್. ನೆಕ್ಸ್ಟ್ ಒನ್ ಏನಿದೆ ನೋಡಿ, ದ ನಂಬರ್ ಆಫ್ ಆರ್ಬಿಟರಿ ಕಾನ್ಸ್ಟಂಟ್ ಇನ್ ಜನರಲ್ ಸೊಲ್ಯೂಷನ್ ಆಫ್ ಅ ಡಿಫರೆನ್ಷಿಯಲ್ ಇಕ್ವೇಷನ್ ಆಫ್ ದ ಥರ್ಡ್ ಆರ್ಡರ್ ಅಂತ ಹೇಳ್ತಾರೆ. ಥರ್ಡ್ ಆರ್ಡರ್ ಅಲ್ಲಿ ನಂಬರ್ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್ ಎಷ್ಟಿರುತ್ತೆ, 3 ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ದೆನ್ ದ ಪ್ರೊಜೆಕ್ಷನ್ ಆಫ್ ಅ ವೆಕ್ಟರ್ ಎ, ಇಲ್ಲೊಂದು ವೆಕ್ಟರ್ ಕೊಟ್ಟಿದ್ದಾರೆ ಆನ್ y ಆಕ್ಸಿಸ್. ಆನ್ y ಆಕ್ಸಿಸ್ ಅಂದ್ರೆ ಏನಾಗಿರುತ್ತೆ, ಇಲ್ಲಿ 0 1 0 ಆಗಿರುತ್ತೆ. ಓಕೆ, ಸೊ ಇದ್ರ ಜೊತೆ ನಾನು a.b ಮಾಡ್ಕೊಂಡು ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ b ಮಾಡ್ಬೇಕು. ಮ್ಯಾಗ್ನಿಟ್ಯೂಡ್ ಆಫ್ b 1 ಆಗಿರುತ್ತೆ. ಸೊ ಇದ್ರಲ್ಲಿ ಏನಿದೆ ನೋಡಿ, ಇದು ಮಾತ್ರ ಮಲ್ಟಿಪ್ಲೈ ಆಗುತ್ತೆ. ಸೊ -2 × 1 ಮಾಡ್ತೀವಿ ನಾವು. -2 × 1 ಮಾಡಿದ್ರೆ -2 ಬರುವಂತದ್ದು. ಅಂದ್ರೆ ಇಲ್ಲಿ -2 ಆನ್ಸರ್ ಆಗಿದೆ. ಇನ್ನು ಲಾಸ್ಟ್ ಒನ್, ಇಫ್ a and b ಆರ್ 2 ಇವೆಂಟ್ಸ್ ಸಚ್ ದಟ್ a is the subset of b ಅಂತ ಹೇಳ್ತಾರೆ. a ಅನ್ನೋದು ಸಬ್ಸೆಟ್ ಆಫ್ b ಆಗಿದೆ. ದೆನ್ p of a is not equals to 0. ದೆನ್ ಪ್ರೊಬ್ಯಾಬಿಲಿಟಿ ಆಫ್ b given by a. b given by a ಫಾರ್ಮುಲಾ ಏನಾಗುತ್ತೆ, ಇಲ್ಲಿ ಅಬ್ಸರ್ವ್ ಮಾಡಿ, a ಇಂಟರ್ಸೆಕ್ಷನ್ b ಡಿವೈಡ್ ಬೈ p of a ಅಂತ ಬರೀತೀವಿ. ಇಲ್ಲಿ a is a subset of b ಅಂತಂದ್ರೆ a ಅಲ್ಲಿರೋದು ಎಲ್ಲಾನು b ಅಲ್ಲಿ ಇದಾವೆ. ಅಂದ್ರೆ ಅವಾಗ ಇಂಟರ್ಸೆಕ್ಷನ್ ತಗೊಂಡ್ರೆ ಏನಾಗ್ಬಿಡುತ್ತೆ, a ಅಲ್ಲಿರೋದು ಎಲ್ಲಾನು b ಅಲ್ಲಿ ಇದೆ ಅಂತಂದ್ರೆ b ಅಲ್ಲಿ ಆಲ್ರೆಡಿ ಪ್ರೆಸೆಂಟ್ ಇದೆ. ಸೊ ನಮಗೆ ಕಾಮನ್ ಆಗಿ ಬರುವಂತದ್ದು ಏನು ಸ್ಟೂಡೆಂಟ್ಸ್, p of a ನೇ ಬರುತ್ತಲ್ವಾ. ಓಕೆ, ಸೊ ಅಗೇನ್ ಇಲ್ಲಿ ಹೋಲ್ ಡಿವೈಡ್ ಬೈ, ಇಲ್ಲಿನೂ p of a ಇದೆ. ಸೊ ಇವೆರಡು ಕ್ಯಾನ್ಸಲ್ ಆದ್ರೆ ಉಳಿಯೋದು ಆನ್ಸರ್ 1. ಅಂದ್ರೆ ಆನ್ಸರ್ 1 ಇಲ್ಲಿ ಬ್ಲಾಕ್ ಆಗಿದೆ. ಸೊ ಇದು ನಿಮ್ದು ಕಂಪ್ಲೀಟ್ ಫಿಲ್ ಇನ್ ದ ಬ್ಲಾಂಕ್ಸ್.